व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदेरंशविप्लावयन् मानाविर्भूयात् अनघमहिमा मानसे वागधीशः नमस्ते प्राणेश प्रणतविभवाय वनिमगाः नमस्वामिन् रामप्रियतम हनुमन् गुरुगुण नमस्तुभ्यं भीमप्रबलतम कृष्णेष्टभगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः जन्माद्यस्य यतोऽन्वयादितरतश्चार्थेषु विज्ञस्वरार्थिने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्. ಭಾಗವತದ ಚಿಂತಕರಿಗೆ ವಂದನೆಗಳು. ಸ್ವಯಂಭುವನ ಮಗಳು ಆಕೂತಿ, ದೇವಹೂತಿ, ಪ್ರಸೂತಿ ಅಂತ ಮೂರು ಮಗಳಲ್ಲಿ ಮಧ್ಯಮಳು ದೇವಹೂತಿ ಕರ್ದಮನನ್ನು ಪಡೆದಿದ್ದಾಳೆ. ಅಲ್ಲಿಂದ ಹುಟ್ಟಿದ 9 ಹುಡುಗಿಯರಲ್ಲಿ ಒಬ್ಬಳು ಅನಸೂಯ. ಆಕೆಯನ್ನು ಚತುರ್ಮುಖನ ಕಣ್ಣಿನಿಂದ ಹುಟ್ಟಿ ಬಂದ ಅತ್ರಿಗೆ ಕರ್ದಮ ಮದುವೆ ಮಾಡಿಕೊಟ್ಟಿದ್ದಾನೆ. ಅತ್ರಿ ಅಂದರೆ ಮೂರಿಲ್ಲದವ ಅಂತ. ಏನು ಮೂರಿಲ್ಲ ಅಂದರೆ ಕಾಮ, ಕ್ರೋಧ, ಲೋಭ. ಕಾಮ, ಕ್ರೋಧ, ಲೋಭ ಇದು ಮೂರು. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮ, ಕ್ರೋಧ ತಥಾ ಲೋಭ ತಸ್ಮಾದೇತತ್ರಯಂ ತ್ಯಜೇದಂತ. ನರಕದ 3 ಬಾಗಿಲು ಅತಿ ಬಯಕೆಗಳು, ಮತ್ತೂ ಬೇಕುಗಳು, ಸಿಟ್ಟು, ಎಲ್ಲೆಂದರಲ್ಲಿ ಕೋಪ, ಜೊತೆಯಲ್ಲಿ ಪರಮ ಪಿಟ್ಟಾಸಿತನ, ಲೋಭ, ಲಾಭದ ಮೇಲಿನ ಕಣ್ಣು. ಇದು 3 ಎಲ್ಲಿ ಇರ್ತದೆ ಅಂಥವನು ನರಕಕ್ಕೆ ತೆರಳುತ್ತಾನೆ. ಸಣ್ಣ ಬಾಗಿಲಿದು ನರಕದ್ದು 3. ಮತ್ತೆ 7 ಸ್ವರ್ಗಕ್ಕೆ ಬಾಗಿಲುಗಳಿವೆ. ಸತ್ಯಂಚದಾನಂದ ಜಪಶ್ರುತಂಚ ಹ್ರೀಹಾರ್ಜವಂ ಸರ್ವಭೂತಾನುಕಂಪ ಏತಾನಿ ಸರ್ವಾಣಿ ಮಹಾಂತಿ ಸಪ್ತದ್ವಾರಾಣಿ ಸ್ವರ್ಗಸ್ಯ ವದಂತಿ ಸಂತ. ದೊಡ್ಡ ದೊಡ್ಡ ಬಾಗಿಲುಗಳು 7 ಉಂಟು. ಸತ್ಯಂ, ದಾನಂ, ತಪಃ, ಶ್ರುತಂ, ಹ್ರೀಹಿ, ಆರ್ಜವಂ, ಸರ್ವಭೂತಾನುಕಂಪ. ಸತ್ಯ ಹೇಳುವುದು ಸುಲಭ, ದೊಡ್ಡ ಬಾಗಿಲೊಳಗೆ ಹೋಗ್ಬೋದು, ಕಷ್ಟ ಇಲ್ಲ, ಖರ್ಚು ಇಲ್ಲ, ಅನಾಯಾಸವಾಗಿ ನೆನಪಿಟ್ಕೊಳ್ಬೇಕಾಗಿಲ್ಲ. ಇವತ್ತು ಮನೆಗೆ ಅಥವಾ ಎಲ್ಲಿಯೋ ಹೋಗಿ ರಜೆ ಹಾಕಿದ್ರೆ ಎಲ್ಲಿ ಹೋದ್ರು ಕೇಳಿದರೆ ತಂದೆಗೆ ಹುಷಾರಿಲ್ಲ ಹೇಳಿಬಿಡ್ತಾನೆ. ನಿಜವಾಗಿ ಯಾವುದು ಊಟಕ್ಕೆ ಹೋಗಿರ್ತಾನೆ. ಇನ್ಯಾವತ್ತು 4 ದಿವಸ ಬಿಟ್ಟು ಕೇಳಿದಾಗ ಮೊನ್ನೆ ಬರಲಿಲ್ಲಲ್ಲ, ಏನು ಕೇಳಿದರೆ ಮೊನ್ನೆ ಏನು ಬರಲಿಲ್ಲ ಯೋಚನೆ ಮಾಡ್ತಾನೆ, ಏನು ಬರಲಿಲ್ಲ ಅಂತ. ಅಂದರೆ ಯಾರಿಗೆ ಏನು ಹೇಳಿದ್ದೇನೆ ಅಂತ ಸುಳ್ಳು ಅದನ್ನೇ ಮಾಡಬೇಕು. ಈಗ ಊಟ ಹೋಗಿದ್ದೇನೆ ಅಂತ ಹೇಳಿದ್ರೆ ಸುಲಭ, ಸತ್ಯ ಸಂಗತಿ ಯಾವತ್ತು ಕೇಳಿದ್ರು ಗೊತ್ತಾಗ್ತದೆ. ಸುಳ್ಳು ಹೇಳಿ ಸಿಕ್ಕಿ ಬಿಡ್ತಾನೆ. ಅದು ಮೊನ್ನೆ ನನ್ನ ವೆಹಿಕಲ್ ಹಾಳಾಯಿತು, ಮೊನ್ನೆ ತಂದೆ ಹುಷಾರಿಲ್ಲ ಹೇಳಿದ್ದಲ್ಲ, ಅದು ಮರೆತೋಗಿದ್ದೇನೆ. ಹೀಗೆ ಮನುಷ್ಯ ಸುಲಭವಾಗಿ ಸಾಧಿಸಬೇಕಾಗಿರತಕ್ಕ ಸಂಗತಿಯನ್ನು ಸಣ್ಣ ಎಳೆವೆಯಲ್ಲೇ ಮಗುವಿಗೆ ಹಾಗೆ ಅಭ್ಯಾಸ ಮಾಡಿಸ್ತಾರೆ. ಫೋನ್ ಬಂದರೆ ಯಾರು ಹೇಳಿದರು, ಅಪ್ಪ ಇಲ್ಲ ಹೇಳು ಅಂತ ಹೇಳಿಕೊಡ್ತಾನೆ. ಮಗು ಮೊದಲೇ ಸುಳ್ಳು ಹೇಳಿ ಕಲಿತದೆ. ಬರುವಾಗ ಒಂದು 10 ರೂಪಾಯಿದ್ದು ಮೆಣಸು ತಾ ಅಂತ ಹೇಳಿದರೆ ಹೇಳೋದಿಲ್ಲ. ಕೊಟ್ಟೋಗಾಗಾದ್ರೆ ಅಂಗಡಿಯಿಂದ ಹೇಳಿದರೆ 12 ರೂಪಾಯಿ ಕೊಡಿ, ಯಾಕೆ 2 ರೂಪಾಯಿ ಚಾಕ್ಲೇಟ್ ತಗೊಳ್ಬೇಕು ಅಂತ. ಆಯ್ತು ತಗೋ 2 ರೂಪಾಯಿ ಚಾಕ್ಲೇಟ್. ಅಂದರೆ ಮೊದಲಿಂದಲೇ ಲಂಚ್ ಶುರು ಮಾಡಿಸ್ತೇವೆ ಮಗುವಿಗೆ. ಕೆಲಸ ಆಗಬೇಕಾದ್ರೆ, ಮನೆಯ ಕೆಲಸ ಆಗಬೇಕಾದ್ರೆ, ತಂದೆ ತಾಯಿಗಳ ಕೆಲಸ ಆಗಬೇಕು. ಮಕ್ಕಳಿಗೆ ಲಂಚದ ಯಾವುದೋ ವಸ್ತುವಿನ ಆಮಿಷ ತೋರಿಸಿ ಈ ಕಾಮಕ್ಕೆ, ಕೋಪಕ್ಕೆ ಎಲ್ಲ ಬಲಿಯಾಗಲಿಕ್ಕೆ ಬರುವಾಗಲೇ ಮಗು ಮೇಲೆ ನೋಡ್ತಾ ಬರ್ತದೆ. ಏನು ಮಗು ಕೇಳಿದರೆ ನನಗೆ ಟೆನ್ಷನ್ ಆಗ್ತದೆ, BP ಏರ್ತದೆ, ಮೈ ಮುಚ್ಚಿ ಮಾತಾಡಬೇಡ ಹೇಳ್ತದೆ. ಎಷ್ಟು ಚೆನ್ನಾಗಿರ್ತದೆ. ಹೀಗೆ ನಾವು ಸಾಕುವುದೇ ಆ ರೀತಿಯಲ್ಲಿ ಇರ್ತದೆ.
ಬೆಳೆಸುವುದೇ ಹಾಗೆ. ಆದರೆ ಅತ್ಯಂತ ಸುಲಭವಾಗಿ ಸ್ವರ್ಗದ ಮಹಾದ್ವಾರಕ್ಕೆ ಹೋಗಲಿಕ್ಕೆ ಬರ್ತದೆ, ಆದರೆ ರಶ್ಯೇ ಇಲ್ಲ ಅಲ್ಲಿ, ಯಾರು ಟ್ರೈಯೇ ಮಾಡೋದಿಲ್ಲ, ಬರೋದೇ ಇಲ್ಲ. ಈ ಸಣ್ಣ ತೂಕಿಗೆ ಓಡುವುದು ಕಾಮಕ್ರೋಧ ಲೋಭದಿಂದ. ನಿರಯದ ಬಾಗಿಲಿಗೇನೆ ಹೆಚ್ಚು ಜನರ ಆಸೆ. ಸತ್ಯವೇ ಹೇಳುತ್ತೇನೆ, 7 ಮಹಾದ್ವಾರಗಳ ಪರಿಚಯವೂ ಇಲ್ಲ ಯಾರಿಗೂ. ನಾನಿವತ್ತು ಹೇಳಿದ್ದಷ್ಟು ಬೇಕಂದ್ರೆ ಸ್ವರ್ಗದ ಮಹಾದ್ವಾರಗಳು: ದಾನಂ, ತಪಃ, ಶ್ರುತಂ, ಶ್ರವಣ, ಹ್ರೀಹಿ ನಾಚಿಕೆ, ಅನ್ಯಾಯ ಮಾಡಲಿಕ್ಕೆ, ಸುಳ್ಳು ಹೇಳಲಿಕ್ಕೆ, ಕದಿಲಿಕ್ಕೆ, ಇನ್ನೊಬ್ಬರಿಗೆ ಟೊಪ್ಪಿ ಹಾಕಲಿಕ್ಕೆ, ಮೋಸ ಮಾಡಲಿಕ್ಕೆಲ್ಲ ನಾಚಿಕೆ ಪಡ್ಕೊಳ್ಬೇಕು. ಆರ್ಜವಂ, ಸ್ಟ್ರೈಟ್ ಫಾರ್ವರ್ಡ್ನೆಸ್, ವಕ್ರತೆ ಇಲ್ಲ, ಪ್ರಾಮಾಣಿಕವಾದ ಬದುಕು, ತೆರೆದ ಪುಟ, ಪಾರದರ್ಶಕ ವ್ಯಕ್ತಿತ್ವ, ಮುಚ್ಚು ಮರೆ ಇಲ್ಲ. ಅದು ಸರ್ವಭೂತಾನುಕಂಪ, ದಯೆ, ಎಲ್ಲರ ಮೇಲೆ, ಎಲ್ಲ ಪ್ರಾಣಿ ಮಾತ್ರದ ಮೇಲೆ ಪ್ರೀತಿ, ತುಂಬ ಆಸೆ, ಭಾಳ ಚೆನ್ನಾಗಿರೋದು. ನಮ್ಮ ತಂದೆ ಮನೆಗೆ ಯಾರೋ ಬಂದರು ಹುಡುಗರು, ಪಾಠಕ್ಕೆ ಬರ್ತಾ ಇದ್ದಾಗ ಒಬ್ಬ ತೆಗೆದು ಅವನ ಕಡ್ಡಿಯಲ್ಲಿಯೋ ಕೋಲಿನಲ್ಲಿಯೋ ಬಲೆ ತೆಗಿಲಿಕ್ಕೆ ಹೋದ. ಅಲ್ಲೇ ಇದು ಬಲೆ ಇತ್ತು ಒಂಚೂರು ಬದಿಯಲ್ಲಿ. ಅಪ್ಪ ಹೇಳ್ತಾರೆ, ತೆಗಿಬೇಡ. ಯಾಕೆ ಅಂದರೆ ಅದು ಒಂದು ಪ್ರಾಣಿಯ ಊರ್ಣನಾಭ, ಜೇಡದ ಗೂಡು ಮನೆ, ಅದು ವಿಹಾರ ಮಾಡ್ತದೆ, ಏನೋ ಅದ್ರ ಬಿದ್ದೆ ಸೊಳ್ಳೆ ಇನ್ನೊಂದು ತಿಂತದೆ. ಅದು ತೆಗೆದರೆ ಅದು ಯೋಚನೆ ಮಾಡೋದೇನು ಅಂದರೆ, ತೆಗೆದವನು ನನ್ನ ಮನೆಗೆ ಬಂದ ಅಂತ ತಿಳ್ಕೊಳ್ತದೆ. ಅದು ನಮ್ಮ ಮನೆಯಲ್ಲಿ ಅದು ಕಟ್ಟಿದೆ ಅಂತ ನಾವು ಹೇಳೋದು, ಅದು ಹೇಳೋದು ಅದು ಮನೆ ಕಟ್ಟಿದ್ರಲ್ಲಿ ನಾವಿದ್ದೇವೆ ಅಂತ. ಏನು ಮಾಡ್ತೀರಿ ಈಗ? ಯಾರ ಯೋಚನೆ ಸರಿ? ಎಲ್ಲಿಯೋ ಒಂದು ಜನ್ಮಾಂತರದಲ್ಲಿ ಅದು ನಮ್ಮದೇ ಸಂಬಂಧಿ ಆಗಿದ್ರೆ ಏನು ಮಾಡುವ? ಋಣಬಂಧದಲ್ಲಿ ಬಂದಿದ್ರೆ ಅದರಿಂದ ಅವರು ದಳಿ, ನನ್ನ ಮನೆಯಲ್ಲಿ ದಳಿ ಇತ್ತು, ದಣಿಯಲ್ಲಿ ಎಲ್ಲ ಕಿಟಕಿಯಲ್ಲಿ ಒಂದಿಷ್ಟು ಹಣ್ಣು, ಸಕ್ಕರೆ, ಸಮರ್ಪಣೆ ಮಾಡಿದ ದ್ರಾಕ್ಷಿ, ತೆಂಗಿನಕಾಯಿ ಎಲ್ಲ ಹಾಕಿಡುದು. ಯಾಕೆಂದ್ರೆ ಅದು ಇರುವೆಗಳಿಗಂತ ಸಮಾರಾಧನೆ ದಿನ. ಬಹಳ ಚೆನ್ನಾಗಿ ಮಹಾದ್ವಾರ ಹೇಗಿರುತ್ತೆ ಹೇಳಿ, ಸರ್ವಭೂತಾನುಕಂಪ, ಎಲ್ಲರ ಮೇಲಿನ ಒಂದು ದಯೆ. ಇದನ್ನೇ ಮೊನ್ನೆ ಕಪಿಲ ಹೇಳುವಾಗ 24 ಮೆಟ್ಟಲುಗಳಲ್ಲಿ 25 ಮೆಟ್ಟಲುಗಳಲ್ಲಿ ನಾವು ಕೆಲವು ಮೆಟ್ಟಲು ನೋಡಿದ್ದೆವು. ಅಲ್ಲಿ ಉಳಿದ ಮೆಟ್ಟಲುಗಳಲ್ಲಿ ಅಹಿಂಸಾ, ಸತ್ಯಮಸ್ತೇಯಂ, ಯಾವದರ್ಥ ಪರಿಗ್ರಹ, ಬ್ರಹ್ಮಚರ್ಯಂ, ತಪಃ, ಶೌಚಂ, ಸ್ವಾಧ್ಯಾಯ, ಪುರುಷಾರ್ಚನಂ, ಅದೆಲ್ಲ ಇಲ್ಲಿರುವುದು. ಅತ್ರಿಯಲ್ಲಿ ಉಂಟು ಅಂತಾನೆ. ಎಲ್ಲ ಮುದ್ದೆ ಆಗಿದ್ದಾನೆ ಅವನು. ಅವನಲ್ಲಿ ಯಾವುದೇ ರೀತಿಯಾದ ಬಿಡಬೇಕಾದ ಸೊತ್ತುಗಳಿಲ್ಲ, ಕಾಮಕ್ರೋಧಾದಿಗಳು, ಹಿಡಿಯಬೇಕಾದ ಗುಣ ಯಾವುದೂ ಇಲ್ಲ ಅಂತಿಲ್ಲ, ಎಲ್ಲ ಇದೆ. ಅದಕ್ಕೆ ಸರಿಯಾಗಿ ಅನಸೂಯ ಹೆಂಡತಿ. ಅಸೂಯ ಅಂದರೆ ಮತ್ಸರ, ಮೋಹ, ಮದ, ಮತ್ಸರ, ಮುಂದಿನದ್ದು 3, ಮುಂದಿನದ್ದು 3, ಕೊನೆಯದ್ದು, ಅದು ಎಲ್ಲ ಇದ್ರೂ ಎಲ್ಲ ಉಂಟು ಅಂತ ಅರ್ಥ. ಅನಸೂಯ ಅಂದರೆ ಅನಸೂಯ ಅಲ್ಲ, ಅನಸೂಯ ಅಂತ ಹೆಸರು. ಅಸೂಯೆ ಇಲ್ಲದವಳು, ಯಾವುದೇ ರೀತಿಯಾದ ಒಳಗಿನ ಯಾರ ಮೇಲೆಯೂ ಸಹ ಏನು ಹೇಳುವ ಆಡುಭಾಷೆಯಲ್ಲಿ ಪುಳ್ಚಟ ಅಂತೇವೆ ನಾವು, ಅದುವೇ ಇಲ್ಲದವಳು. ಇನ್ನೇನು ಹೇಳು? ಮತ್ಸರ ಇಲ್ಲದ ಬಹಳ ಚೆಲವೇ ಅನಸೂಯ. ಇವರಿಬ್ಬರ ದಾಂಪತ್ಯದಿಂದ ಭಗವಂತನ ಅವತಾರ ಹೇಗಿದೆ? ಅತ್ರಿ ತಪಸ್ಸು ಮಾಡ್ತಾ ಇದ್ದಾನೆ. ತಪಸ್ಸಿನ ಕತೆ ಇಡೀ ಜಗತ್ತಿನ ಇರವು, ಉಳಿವು, ಅಳಿವು ಎಲ್ಲಿಂದ ಆಗುತ್ತೋ ಅಂತಹ ಭಗವಂತ ನನಗೆ ಕಾಣಬೇಕು ಅಂತ ಅವನ ಪ್ರಾರ್ಥನೆಯ ಮುಖ. ಹಾಗೆ ಉಪಾಸನೆ ಮಾಡ್ತಾ ಇದ್ದಾನೆ. ಯಥೋ ವಾ ಇಮಾನಿ ಭೂತಾನಿ ಜಾಯಂತೇನ ಜಾತಾನಿ ಜೀವಂತಿ ತ್ರಯಂತಿ ಅಭಿಸಂವಿಶಂತಿ ತದ್ವಿಜಿಜ್ಞಾಸಸ್ವ ತದ್ ಬ್ರಹ್ಮೇತಿ ಅಂತ. ಬ್ರಹ್ಮ ಜಿಜ್ಞಾಸೆ ಅಂದರೆ ಹಾಗೆ ದೇವರ ಬಗ್ಗೆ ಎಚ್ಚರ. ಅಂದರೆ ಆರಂಭ ಆಗುವುದೇ ಹಾಗೆ, ಜನ್ಮಾದ್ಯಶ್ಚಯತಃ ಅಂತ. ಈ ಜಗತ್ತು ಎಲ್ಲಿಂದ ಬಂತು, ಹೇಗೆ ಬಂತು, ಯಾಕೆ ಬಂತು, ಏನಿದರ ವೈಶಿಷ್ಟ್ಯ, ಏನಿದರ ಕೊನೆ, ಹೇಗಿದರ ಗುಟ್ಟು ಅನ್ನೋದರಿಂದ ಶುರುವಾಗತ್ತೆ ಜಿಜ್ಞಾಸೆಯ ಕ್ರಮ. ಇದನ್ನು ತಂದವನು ಯಾರು ಅಂತ ಅನುಭವಿಸುವವರು ನಾವು, ಇಲ್ಲಿ ಮೆರೆಯುವವರು ನಾವು, ಉತ್ಸವ ಆಗುವುದು ನಮಗೆ. ತಂದವ ಯಾರು, ಸೃಷ್ಟಿ ಮಾಡಿದವ ಯಾರು? ನಾನಲ್ಲ ಗೊತ್ತು, ನನ್ನ ತಂದೆ ಎಲ್ಲ ಗೊತ್ತು, ಅವರ ಅಪ್ಪನೂ ಅಲ್ಲ. ಮುಂದೆ ಹೋಗ್ತಾ 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 ಎಲ್ಲರಿಗಿಂತ ಮೊದಲು ನಿಂತವನ ವೈಭವ, ಕೊಡುಗೆ ಅರ್ಥ ಆಗ್ತದೆ. ಕ್ರಮ ಹಾಗೆ ಇಂಥ ಯೋಚನೆ ಮಾಡುತ್ತಾ ಯಾರಲ್ಲಿ ನೆಲೆ ನಿಂತಿದೆ ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ. ಇಡೀ ಜಗತ್ತು ನೆಲೆ ನಿಂತದ್ದು ಭಗವಂತನಲ್ಲಿ. ಇಡೀ ಜಗತ್ತನ್ನು ಹಿಡಿದಿಡುವವನು ಅವನು, ಅದನ್ನು ನಡೆಸಿಕೊಡುವವನು ಅವನೇ. ನಾವು ಸಾಮಾನ್ಯ ಒಂದು ಸಣ್ಣ ಕೆಲಸ ಮಾಡಿದ್ದರೆ, ಸ್ವಲ್ಪ ಸಮಯದವರೆಗೆ ಅವನು ಪಾಪ್ಯುಲರ್ ಆಗಿದ್ದರೆ, ಬಹಳಷ್ಟು ಲೀಡರ್ಶಿಪ್ ಇದ್ದರೆ ಕರೆದು ಬಿಡ್ತೇವೆ ಅವನೇ ಅಂತ ಹೇಳಿಕೊಂಡು. ಉಡುಪಿ ಯಾರು ಅಂತ ಕೇಳಿದರೆ ಉಡುಪಿ ಪರ್ಯಾಯ ಸ್ವಾಮಿಗಳು ಹೇಳ್ತೇವೆ. ಉಡುಪಿ ಎಲ್ಲ ಪರ್ಯಾಯ ಸ್ವಾಮಿಗಳ ಎದುರಲ್ಲಿ ಹೋಗೋ ತಟ್ಟಿರಾಯ ಪರ್ಯಾಯ ಸ್ವಾಮಿಗಳ, ನಗರಿ ಬಾರಿಸುವುದವರ. ಹೇಳುವಾಗ ಎಲ್ಲ ಅವರ, ಅಂದರೆ ಎಲ್ಲ ಅವರ ಕಂಟ್ರೋಲ್ ಅಂಡರ್ ಇದೆ. ಅಷ್ಟು ಅವರು ಸಾಮರ್ಥ್ಯವನ್ನು ಬೀರಿದ್ದಾರೆ, ಎಲ್ಲರಿಗೂ ಅಷ್ಟು ಅಚ್ಚುಮೆಚ್ಚಾಗಿದ್ದಾರೆ ಅಂತ ಹೇಳುವ ಕ್ರಮ. ಸ್ವಲ್ಪ ಕಾಲ ಆಳಿದ್ದ ನಮ್ಮ ದೇಶವನ್ನೇ ಇಂಡಿಯಾ ಇಸ್ ಇಂಡಿಯಾ ಹೇಳಲಿಲ್ಲ ಏನು? ಇಡೀ ಜಗತ್ತನ್ನು ನೋಡಿಕೊಳ್ಳೋ ದೇವರನ್ನು ಸಲ್ವಂ ಕರ್ವಿದಂ ಬ್ರಹ್ಮ ಅಂತ ಹೇಳಿದ ನನಗೆ ನಾಚಿಕೆ ಆಗತ್ತೆ.
ಪುರುಷ ಏವೇದಂ ಸರ್ವಮದ ಕೇಳಿ. ಇಡೀ ಜಗತ್ತು ನೋಡಿಕೊಳ್ಳುವವ, ಒಳಗೆ ಹೊಕ್ಕವ, ಅದನ್ನು ಕೊನೆಗೊಳಿಸುವವ, ಬೇಕಾದವರಿಗೆ ಬೇಕಾದ್ದನ್ನು ನೀಡುವವ, ಮೋಕ್ಷ ಕರುಣಿಸುವವ, ಸುಖದ ಸೇಲೆ ಅದು ದೇವರು ಅಲ್ಲದಿನ್ಯಾರು. ಬಹಳ ಸುಂದರವಾಗಿ ಚಿಂತನೆ ಮಾಡಿ. ಬೆಂಗಳೂರಲ್ಲಿ ನೋಡಿದ್ರೆ ಬಹಳ ಖುಷಿ ಇರುತ್ತದೆ. ಯಾವುದೇ ಗಾಡಿಯನ್ನು ಯಾರೇ ದೂಡಿಕೊಂಡು ಯಾವ ಓಣಿಯಲ್ಲಿ ಹೋಗ್ತಾ ಇದ್ರು ಅವರನ್ನು ಕರೆಯುವ ಕ್ರಮ ಹೇಗೆ ಹೇಳಿದ್ರು, ತರಕಾರಿ ಇಲ್ಲಿ ಬಾ ಅಂತ. ತರಕಾರಿ ಮಾರೋ ತರಕಾರಿ ನಮಗೆ ನೋಡಿ, ತರಕಾರಿ ಇಲ್ಲಿ ಬಾ ಅಂದ್ರೆ, ಹಾಲು ಈಚೆ ಬಾ, ಪೇಪರ್ ಇಲ್ಲಿ ಕೊಡ ಅಂದೆ. ಆಯಾ ವಸ್ತುಗಳನ್ನು ಕೊಡುವವನು ಅವನಾಗಿದ್ರೆ ಇಡೀ ಜಗತ್ತು ಕೊಡುವವನು ದೇವರು ಯಾಕೆ ಆಗುವುದಿಲ್ಲ ನಮಗೆ? ಸರ್ವಂ ಕಲ್ವಿದಂ ಬ್ರಹ್ಮ ಯದಧೀನ ಯಸ್ಯ ಸತ್ತ ಸತ್ಯದಿತ್ಯವ ಬಣ್ಣಿತು. ಯಾರ ಅಧೀನ ಯಾವುದು ವಸ್ತುವೋ ಅದನ್ನು ಹಾಗೆ ಕರೆಯುವುದು ನಿಯಮ, ಭಾಷೆಯ ವಾಡಿಕೆ, ಕ್ರಮ, ಹಾಗೆ ಹೇಳುತ್ತೇವೆ ನಾವು. ಅದರಂತೆ ವಿಶ್ವಸ್ಯ ತದಧೀನತ್ವ ವಿಶ್ವಂ ವಿಷ್ಣು ರೀತಿ. ಇಡೀ ಜಗತ್ತು ಅವನ ಕೈಯಲ್ಲಿ ಇರೋದ್ರಿಂದ ಭಗವಂತನನ್ನು ವಿಶ್ವಾಯ ನಮಃ ಶುರು ಮಾಡ್ತೇವೆ. ವಿಶ್ವಂ ವಿಷ್ಣರ್ವ ಷಟ್ಕಾರೋ ಅಂತ ಯಾಕೆ ಆಗಬಾರ್ದು ಅಂತ. ಅದು ಎಲ್ಲವೂ ದೇವರು ಅಂದಾಗ ನಮಗೆ ಆಚೀಚೆ ಹುಡುಕಿಕೊಂಡು ನಾಯಿ ದೇವರ, ಬೆಕ್ಕು ದೇವರ ಅಂತೆ. ಎಲ್ಲದರೊಳಗೂ ದೇವರಿದ್ದಾನೆ, ಎಲ್ಲವನ್ನು ನಡೆಸುವುದು ಅವನೇ. ಅವನ ಬಿಟ್ಟು ಇನ್ಯಾವುದು ಏನು ನಡೆಯುವುದಿಲ್ಲ ವಿಶ್ವದಲ್ಲಿ. ಹೀಗೆ ಬಹಳ ಚೆನ್ನಾಗಿ ಭಗವಂತನ ಅದ್ದೂರಿಯ ಚಿಂತನೆ ಮಾಡ್ತಾ ಕೂತಿದ್ದಾನೆ. ಅವನ ಆಶ್ರಮಕ್ಕೆ 3 ಜನರು ಬಂದರು, ಬ್ರಹ್ಮ ವಿಷ್ಣು ಮಹೇಶ್ವರರು. ಏನು ಬೇಕು ವರ ಕೇಳಿದರು. ಅವರು ಕೇಳಿದರೆ ಇವನೇ ಪ್ರಶ್ನೆ ಕೇಳುತ್ತಾನೆ ಅತ್ರಿಗೆ, ನೀವು 3 ಜನ ಯಾಕೆ ಬಂದದ್ದು ಅಂತ. ನಾನು ದೇವರನ್ನು ಕರೆದಿದ್ದೇನಲ್ಲ, ಅವರಿಬ್ರು ಯಾಕೆ ಅಂತ. ನೀನು ಕರೆದ ಹಾಗೆ ನೀನೇನು ಮಾಡಿದೆ, ಸೃಷ್ಟಿ ಮಾಡುವ ದೇವರು ಬೇಕು ಅಂತ. ಸೃಷ್ಟಿ ಮಾಡುವುದು ಬ್ರಹ್ಮ, ಅವನೊಳಗೆ ನಿಂತು ನಾನೇ, ಅದಕ್ಕೆ ಅವನು ಬರಲಿ ಅಂದೆ. ಸಂಹಾರ ಮಾಡೋದು ರುದ್ರ, ಅವನೊಳಗೂ ನಾನೇ, ಅವನು ಬರಲಿ ಅಂದೆ. ಅದು ನಾವೆಲ್ಲ ಬಂದಿದ್ದೇವೆ, ಅದು ಮಕ್ಕಳಾಗಲಿ ಅಂದ. ಸರಿ, 3 ಜನರಿಂದ 3 ಮಗು ಆಯ್ತು ಅವನಿಗೆ. ಭಗವಂತನ ವಿಶೇಷ ಅಂದರೆ ದೇವರೇ, ಬೇರೆ ಬರುವುದಿಲ್ಲ. ಅದರಿಂದ ಬಂದವನು ದತ್ತ. ಸೋಮೋಭೂತ್ ಬ್ರಹ್ಮಣೋಮಿಷೇಣ, ಬ್ರಹ್ಮನಿಗೆ ಅವತಾರ ಇಲ್ಲ. ಹಾಗಾಗಿ ಬ್ರಹ್ಮದೇವರು ಸನ್ನಿಧಾನ ಮಾತ್ರ ಪಡೆಯುವುದು. ಅದರಿಂದ ಚಂದ್ರ ಹುಟ್ಟಿದ. ದುರ್ವಾಸ ಶಂಕರಸ್ಯಾಂಶ, ರುದ್ರದೇವರಿಂದಾಗಿ ದುರ್ವಾಸ ಹುಟ್ಟಿದ. ಆದರೆ ದುರ್ವಾಸ ಅಂದರೆ ರುದ್ರನೇ ಇನ್ನೊಂದು, ದತ್ತ ಅಂದರೆ ನಾರಾಯಣನೇ ಮತ್ತೊಂದು. ಸೋಮ ಮಾತ್ರ, ಚಂದ್ರ ಮಾತ್ರ ಅವನ ಬ್ರಹ್ಮ ಅಲ್ಲ, ಅವನ ಬ್ರಹ್ಮನ ಅಧಿಷ್ಠಾನ, ಬ್ರಹ್ಮ ಸನ್ನಿಧಾನ ಉಂಟಲ್ಲಿ ಅಷ್ಟೇ. ಹೀಗೆ 3 ಜನ ಅತ್ರಿಗೆ ಹುಟ್ಟಿದ್ರು. 3 ಜನ, ರುದ್ರ ಬೇರೆ, ಬ್ರಹ್ಮ ಬೇರೆ, ನಾರಾಯಣ ಬೇರೆ. ಭಗವಂತ ಅವನ ಮಗನಾಗುವುದು ಅಂದ್ರೆ ನನ್ನನ್ನು ನಾನು ಕೊಟ್ಟಿದ್ದೇನೆ ಅಂತ ಹೇಳಿಬಿಟ್ಟ. ದತ್ತೋ ಮಯಾ ಇತಿಯತ್ ಭಗವಾನ್ ಸದತ್ತ ಅಂತ ಅವನ ಹೆಸರು. ಹೌದಾ, ನಾನು ಮಗ ಆಗ್ಬೇಕಾ? ತಗೊಳ್ಳಿ, ನಾನೇ ಮಗ, ಹೋಗಿ ಆಯ್ತಲ್ಲ, ಬರ್ಕೊಳ್ಳಿ ನಿಮ್ಮ ಹೆಸರಲ್ಲಿ ನನ್ನ ಮಗ ಅಂತ ಅಷ್ಟೇ. ಇಷ್ಟೇ, ದೇವರ ಮಗ ಆಗುದೇನು. ಅದಕ್ಕೆ ದೇವರು ತನ್ನನ್ನು ಕೊಟ್ಟದ್ರಿಂದ ದೇವರು ದತ್ತ ಮಗ. ಆದ್ರಿಂದ ಅವನಿಗೆ ದತ್ತ. ಅತ್ರಿಯ ಮಗ ಆತ್ರೇಯ, ಕುಂತಿಯ ಮಗ ಕೌಂತೆಯ ಆಗುದಿಲ್ವಾ ಹಾಗೆ. ಕುಂತಿಯ ಮಗ ಕೌಂತೆಯ ಅರ್ಜುನನೂ ಹೌದು, ಭೀಮನೂ ಹೌದು, ಕುಂತಿಯ ಮಗ ಧರ್ಮರಾಜನೂ ಹೌದು. ಅಂದ್ರೆ 3 ಜನ ಕೌಂತೆಯರು, ಒಬ್ಬನೇ ಅಲ್ಲ, ಅರ್ಜುನ ಮಾತ್ರ ಅಲ್ಲ. ಆದ್ರೆ ಕೃಷ್ಣ ಕರೆಯುವಾಗ ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ ಅಂತ, ಆಗ ಅರ್ಜುನ ಅಂತ ಅರ್ಥ. ಎದುರು ನಿಂತವನು ಕರೆಯುವ ಕ್ರಮ. ಹೆಚ್ಚು ಪಾಪ್ಯುಲರ್ ಅವ, ತೀರಾ ಹೆಚ್ಚು ಪ್ರಿಯ ಆಗಿದ್ದಾನೆ ಅಮ್ಮನಿಗೆ ಅಂತ ಹೇಳಿ ಕರೆಯುವ. ಪಾರ್ಥ ಅಂದ್ರು ಹಾಗೆ. 3 ಜನ ಆದ್ರೂ ಒಬ್ಬನಿಗೆ ಹೆಚ್ಚು ಚಾಲ್ತಿ. ಅದರಂತೆ ಆತ್ರೇಯ, ದತ್ತಾತ್ರೇಯ ಅಂತ, ಅತ್ರಿ ಅಪ್ಪನ ಮಗ ಅಂತ ಹೇಳಿಕೊಂಡ ಹೆಸರಲ್ಲಿ ದತ್ತಾತ್ರೇಯ ಹೆಚ್ಚು ಪ್ರಸಿದ್ಧ. ಮತ್ತೆ ದೇವರು ದುರ್ವಾಸನು ಆತ್ರೇಯನೇ. ದುರ್ವಾಸಾತ್ರೇಯ ಕರಿಬಹುದು, ಸೋಮಾತ್ರೇಯ ಕರಿಬಹುದು. ಕಡಿಮೆ, ಅಪ್ಪನ ಮಗ ಅಂತ ಕರೆಯುವುದು ಬಹಳ ಕಡಿಮೆ ಅವರನ್ನು. ಭಗವಂತನನ್ನಾದ್ರೆ ಅಪ್ಪನ ಮಗ ಕರಿಬಹುದು ಅಂತ, ಯಾಕೆ ದೇವರು ಕೊಟ್ಬಿಟ್ಟಿದ್ದಾನೆ. ಆದ್ರಿಂದ ದೇವರ ಮಗನನ್ನು ದತ್ತಾತ್ರೇಯ ಅಂತ ಕರೆದ್ರು. ಇವತ್ತು ಹೆಸರು ಕೇಳಿ ಜನರಿಗೆ ಕನ್ಫ್ಯೂಸ್. ಅದು ತ್ರೇಯ ಉಂಟಲ್ಲ, ಅವರಿಗೆ 3ಗಿಂತ ಇಂಗ್ಲಿಷಿನ ಶಬ್ದ ಗೊತ್ತಾಗಿ ಅಥವಾ ಸಂಸ್ಕೃತ ಏನೇ ಇರಲಿ ಗೊತ್ತಾಗಿ 3 ಮಂಡೆ ಮಾಡಿಬಿಟ್ಟಿದ್ದಾರೆ. ದತ್ತಾತ್ರೇಯ ಅಂದಿಗೆ ಇರುವುದು ಎಲ್ಲ ಕಡೆಯಲ್ಲಿ 3 ಮಂಡೆ. ಯಾವ ಚಿತ್ರದಲ್ಲಿಯೂ 3 ಮಂಡೆ 6 ಕೈ ಎಲ್ಲ ಹಾಕಿರ್ತಾರೆ. ಪುಣ್ಯಕ್ಕೆ 6 ಕಾಲ ಹಾಕಲಿಲ್ಲ, ಅದು ಯಾಕೆ ಗೊತ್ತಿಲ್ಲ. ಅದು ಪೈಂಟರ್ ಹತ್ರ ಕೇಳಬೇಕು, ಜಾಗಿಲ್ಲ ಅಂತ ಬಿಟ್ಟಿರ್ಬೇಕು. ಮತ್ತು ಎಲ್ಲಿ ಸೊಂಟಕ್ಕೆ ಸಿಕ್ಕಿಸುವುದೇನು ಅದು ಸಮಸ್ಯೆ. ಕೈಯಾದ್ರೆ ಎಲ್ಲಿ ಬೇಕಾದ್ರಲ್ಲಿ ಸಿಕ್ಕಿಸುವುದು, ಜಾಗ ಉಂಟಲ್ಲ, ಶಾಲು ಹೋದ್ರೆ ಅದು ಎಲ್ಲಿ ಸಿಕ್ಕಿಸಿದ್ದಾರೆ ಕಾಣುವುದಿಲ್ಲ. ಕಾಲು ಸಿಕ್ಕಿಸುವುದು ಎಲ್ಲಿಗೆ, ಸೊಂಟದಲ್ಲಿ, ಕಷ್ಟ ಆಗೋದು ಆಗಿರೋದು. ಹೀಗೆ ನಿಜವಾಗಿ 3 ತಲೆಯವನಲ್ಲ ದತ್ತಾತ್ರೇಯ, ಅವನಿಗೆ ಒಂದೇ ತಲೆ. ಭಗವಂತನ ನಾರಾಯಣನ ಮಗನಿಗೆ ದತ್ತನಿಗೆ ಒಂದೇ ತಲೆ. ದುರ್ವಾಸನಿಗೆ 1 ತಲೆ ಉಂಟು ಪುಣ್ಯಕ್ಕೆ, ಅವನು ಬೇರೆ. ದುರ್ವಾಸನ ಕಥೆ ಗೊತ್ತು ನಿಮಗೆ, ಬೇಕಾದಷ್ಟು ಕಡೆ ಸಿಗ್ತಾನೆ, ಅವನು ಬರ್ತಾನೆ ದುರ್ವಾಸ. ರಾಮಾಯಣ ಕಾಲದಲ್ಲಿ ರಾಮದೇವರ ಹತ್ರ ಊಟ ಕೊಡು ಅಂತ ಕೇಳಲಿಕ್ಕೆ ಬಂದವು ಜೋರಾಗಿ, ಅವನೇ ಊಟ ಕೊಡು ಅಂದ. ಹೊರಗೆ ನಿಲ್ಲಿಸಿದ್ದಾನೆ ಲಕ್ಷ್ಮಣನ ರಾಮ, ಒಳಗೆ ಬಿಟ್ಟರೆ ಜಾಗ್ರತೆ, ಜೋಕೆ, ನಾನು ಕೊಂದು ಬಿಡ್ತೇನೆ ಎಂದು. ಈಗ ದುರ್ವಾಸ ಒಳಗೆ ಬರ್ತಾ ಇದ್ದಾನೆ. ಎಂತ ಕೇಳಿದ, ರಾಮ ನಾನು ಕಾಣಬೇಕು ಅಂದ. ಆಗೋದಿಲ್ಲ ಹೇಳಿದರೆ ಶಾಪ ಕೊಡ್ತಾನೆ. ಒಳಗೋಗಿ ಹೇಳಿದರೆ ಲಕ್ಷ್ಮಣನಿಗೆ ಶಾಪ ಬೀಳುತ್ತದೆ. ಅವನು ಹೇಳ್ತಾ ಬಂದಿದ್ದಾನೆ, ಇವತ್ತಿನವರೆಗೆ ನನ್ನ ಫುಲ್ಫಿಲ್ಮೆಂಟ್ ಯಾರು ಮಾಡಲಿಲ್ಲ, ನನ್ನ ಬಯಕೆಯನ್ನು ಈಡೇರಿಸಿದವ ಈ ಲೋಕದಲ್ಲಿ ಯಾರು ಇಲ್ಲ ಅಂತ ಬೊಬ್ಬೆ ಹೊಡಿತಾ ಬಂದಿದ್ದಾನೆ ದುರ್ವಾಸ. ನಾಳೆ ಅದನ್ನೇ ಮುಂದುವರಿಸ್ತಾನೆ. ರಾಮನ ಅಯೋಧ್ಯೆಗೆ ಹೋಗಿದ್ದೆ, ರಾಮನ ಆಳ್ವಿಕೆ ಇತ್ತು, ನನ್ನ ಬಯಕೆಯನ್ನು ಈಡೇರಿಸಲಿಕ್ಕೆ ಅವನಿಗೂ ಆಗಲಿಲ್ಲ ಅಂತ ಮತ್ತೆ ಪೇಪರ್ನವರು ಕೂಡಲೇ ಸುದ್ದಿ ಮಾಡ್ತಾರೆ.
ಬೇಗನೆ ಸಂಜೆ ಪತ್ರಿಕೆ ಇರಲಿ ಬೆಳಿಗ್ಗೆ ಇರಲಿ ಹಾಕಿಕೊಳ್ತಾರೆ ಅವರು. ವಿಷಯ ಸಿಕ್ಕಿದ್ರೆ ಸರಿ ಅವರು. ಅದಕ್ಕೇನು ಮಾಡಿದ ಲಕ್ಷ್ಮಣ, ನನ್ನ ರಾಮನ ಬಳಿ ಬಂದು ಒಬ್ಬ ಅಕೀರ್ತಿಕರವಾದ ಕೆಲಸವನ್ನು ಮಾಡಬಾರ್ದು, ಅದು ನನ್ನಿಂದ ಆಗಬಾರ್ದು, ನಾನು ಅವಕಾಶ ಕೊಡ್ತೇನೆ, ಒಳಗು ಅಂತ. ಒಳಗೆ ದುರ್ವಾಸ ಬಂದ, ಊಟ ಬೇಕು ಅಂದ. ಅಷ್ಟೇ ಅಲ್ವಾ ಅಂದ. ರಾಮಾಚೆ ನೋಡಿದ, ಯಾರೋ ಒಬ್ಬ ಚಾರನನ್ನು ಕೆಲಸದವನು, ಅವನು ಊಟ ತರಲಿ ಅಂತ. ದುರ್ವಾಸ ಹೇಳ್ತಾನೆ, ತಡಿ ಅಂದ. ಯಾಕೆ? ಊಟ ಆಗಿದೆಯಾ? ರೆಡಿ ಆಗಿದೆ. ಯಾರ ಹೆಸರಲ್ಲಿ? ನಾನು ಬರ್ತೇನೆ ಹೇಳಿದ್ನ? ಇಲ್ಲಲ್ಲ. ಮತ್ತೆ ಯಾರೊದ್ದ ಹೆಸರಲ್ಲಿ ಮಾಡಿದನ್ನ ನನಗೆ ಬೇಡ ಅಂದ. ಎಷ್ಟು ಜೋರಿದ್ದಾನೆ ನೋಡಿ ಊಟಕ್ಕೆ ಬರುವುದು. ಹಾಗಾದ್ರೆ ಈಚೆ ನೋಡಿದ, ಅಡುಗೆಯವರನ್ನು ನೋಡಿದ, ತಯಾರಾಗಲಿ ಇಂದ. ದುರ್ವಾಸ ಹೇಳಿದಾನೆ, ಎಂಥದ್ದೊಂದು ತಯಾರು ಮಾಡ್ತಾರೆ ಅವರು. ಇನ್ನೂ ತಯಾರು ಮಾಡಿದ್ರೆ ನನ್ನ ಹಸುವೆ ಕಾಯ್ತದ? ಹಸುವೆ ಈಗ ಆಗುವುದು, ಇನ್ನು ತಯಾರು ಮಾಡಿದವರು ಇನ್ನು ಅರಿವೋ ಮೇಳಿಕೊಂಡು ತಂಬಿಕೆಯಲ್ಲಿ ದುಡುಕಿಕೊಂಡು ಹಗ್ಗ ತಕೊಂಡು ಬಾವಿಗೆ ಹಾಕಿಕೊಂಡು ನೀರು ತಂದು ಮತ್ತೆ ಬೆಂಕಿ ಮಾಡ್ತಾ ಕೂತ್ರೆ ಆಯಿತು, ನಾಳೆ ಆಗುತ್ತೆ ಇನ್ನು ಅಂತ. ಇದೆಂತ ಕತೆ ಮಾರಿ, ಆದದ್ದು ಬೇಡ, ಆಗುವುದು ಬೇಡ. ದುರ್ವಾಸಿಗೆ ಹೇಳ್ತಾನೆ, ಹಸಿವು ಅಂದ. ತಗೋ ಅಂದ ರಾಮ. ಕೈ ಚೆಲ್ಲಿದವನೆದುರು, ತಗೋ ಅಂದ, ಹಿಡಿಬೇಕು ಅವನು. ಆ ಕ್ಷಣದೊಲಂಗೈಲಿ ಪರಮಾನ್ನ ಬಡಿಸಿರುವ ಇವಗೇಕೆ ಅರ್ಘ್ಯ ಪಂಚಕಾದ್ಯ, ದೇವರ ಕೈ ಬೀಸಿದ್ದಾರೆ, ಪಂಚಭಕ್ಷ ಪರಮಾನ್ನಗಳು ಶತ್ರುಸೋಪೇತವಾಗಿರತಕ್ಕಂಥ ಕೂಡಲೇ ಊಟ ಸಿದ್ಧ. ದುರ್ವಾಸರಿಗೆ ರಾಮದೇವರ ಕೈಯ ಪ್ರಸಾದ ಸಿಕ್ಕಿದು. ಬೇಕಾದಷ್ಟು ಉಂಡ, ಗಡ್ದು ತೇಗಿದ. ಆಯುಷ್ಮಾನ್ ಭವ ಹೇಳಿದ್ನೇನು, ಮನೆ ಚಿರಂಜೀವಿ ಆಗು ಮಗನೇ ಹೊರಟನೇನು. ದುರ್ವಾಸರು ಶಂಕರಭೂತರು, ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಆದರೆ ಲಕ್ಷ್ಮಣನಿಗೆ ಶಿಕ್ಷೆ. ಒಳಗೆ ಬಿಟ್ಟಿಯಾ, ಹೊರಟೋಗ ಅಂತ ಮುಗೀತು. ಅವತಾರ ಸಮಾಪ್ತಿಯ ನಮೂನೆ ಆಯಿತು ಅಂತ ಲಕ್ಷ್ಮಣ ಅಲ್ಲಿಂದ ತೆರಳಿದ. ಅವನು ಶೇಷ ಸ್ವಯಂ, ಪರವಾಗಿಲ್ಲ, ಅವನು ಎಲ್ಲ ಬುಸು ಕೊಟ್ಟಿಕೊಂಡು 1000 ಹೆಡೆ ಮಾಡಿಕೊಂಡು ತೆರಳಿಬಿಟ್ಟ. ಕೊಲ್ತೇನೆ ಅಂತ ರಾಮ ಹೇಳಿದ್ದಾನೆ ಮೊದಲೇ. ಕೊಲ್ಲುವುದಕ್ಕಿಂತ ಅತ್ಯಂತ ಪ್ರೀತಿಪಾತ್ರರ ವ್ಯಕ್ತಿಗಳ ಕೊಲೆಗಿಂತ ಅವರನ್ನು ಬಿಟ್ಟು ಬಿಡುವುದು ಚಂದ ಹೇಳಿ ಅತ್ಯಂತ ಬಂದು ನಿಧನೆ ಅಂತಾನೆ, ಹೋಗು ಅಂತ ಹೊರಗೆ ಕಳಿಸಿದ್ದಾನೆ. ಹೀಗೆ ದುರ್ವಾಸನ ಕಥೆಗಳು ಬೇಕಾದಷ್ಟು ಕಡೆ ಬರ್ತವೆ. ಆದರೆ ಪಾಂಡವರಲ್ಲಿ ಬರುವುದಿಲ್ಲ ಅದು ಕತೆ. ದ್ರೌಪದಿಯ ಅಕ್ಷಯ ಪಾತ್ರೆಯಲ್ಲಿ ಊಟ ಬೇಕು ಅಂತ ಕೇಳಿಕೊಂಡು ಒಂದಾಗಳು ಉಂಟ ಅಂತ ನೋಡಿ ಕೃಷ್ಣ ಓಡಿ ಬಂದು ತಿಂದು ಎಲ್ಲ ಗಡ್ದಾಗುದು, ಆ ಕತೆ ಇಲ್ಲ. ಮಾತ್ರ ಮಹಾಭಾರತ 1,00,000 ಶ್ಲೋಕದಲ್ಲಿ ಇಲ್ಲ. ಈಗ ನನ್ನ ಮಹಾಭಾರತ ಪ್ರವಚನ ಅಲ್ಲ, ಅದರಿಂದ ಅದನ್ನು ಹೇಳೋದಿಲ್ಲ ಬಿಡಿ. ಇಲ್ಲ ಅಂತ ಮಾತ್ರ ಹೇಳಿದೆ. ದುರ್ವಾಸ ಬಂದಿದ್ದಾನೆ ಹೇಳಿದೆ. ಇನ್ನೊಬ್ಬ ಸೋಮ, ಚಂದ್ರ, ಅದು ನಮಗೆ ಗೊತ್ತು. ಚಂದ್ರ ಮುಂದೆ ಬರ್ತಾನೆ, ಅವನ ವಂಶದ ಬೆಳವಣಿಗೆ ಆಗುತ್ತೆ. ಹೀಗೆ 3 ಮಕ್ಕಳು ಇದ್ದರು, 3 ತಲೆ ಇತ್ತು. ಒಬ್ಬೊಬ್ಬರಿಗೆ 2 ಕೈ ಇತ್ತು. ಬೇಕಾದ್ರೆ ನಾರಾಯಣಿ 4 ಕೈ ಅಂತ ಹೇಳಿಕೊಡಿ, ತೊಂದರೆ ಇಲ್ಲ. ಹೇಳಲಿಲ್ಲ ಅಲ್ಲೇ. ಋಷಿರೂಪದ ಭಗವಂತ ದತ್ತ ಯೋಗ ವಿದ್ಯೆಯನ್ನು ಹೇಳಿಕೊಟ್ಟವ. ದತ್ತಾತ್ರೇಯ ಯೋಗ ಅಂತ ಹೆಸರು ಅದಕ್ಕೆ. ಅಲ್ಲಿಂದ ಮುಂದಕ್ಕೆ ಎಷ್ಟೋ ಜನ ಯದು, ಹೈಹಯರು, ಕಾರ್ತವೀರ್ಯ ಇವರೆಲ್ಲ ಯಾದವರು ಎಲ್ಲ ದತ್ತಾತ್ರೇಯನ ಪಂಥದವರು. ಅವನು ಉಪಾಸನೆ ಮಾಡಿದವರು ಬಹಳ ದೂರಿಯಾಗಿ. ಆದ್ರಿಂದ ಕಾರ್ತವೀರ್ಯ ಅರ್ಜುನನಿಗೆ 1000 ತೋಳುಗಳು ದತ್ತನ ವರಪ್ರಸಾದದಿಂದ ಬಂದದ್ದು, ಅವನ ಅಪ್ಪನಿಂದಲೂ ಕೇಳಿಕೊಂಡು. ಅದ್ರ ಒಂದು ವಿಷಯ ಹೇಳಿದ್ದ ನಾವು, ಬ್ರಹ್ಮ ದ್ವೇಷ ಮಾಡಿದ್ರೆ ಮಾತ್ರ ನಾನೇ ಕಡಿತೇನೆ ಅಂದಿದ್ದಾನೆ. ಹಾಗಾಗಿ ಹಯ ಕಾರ್ತವೀರ್ಯ ಅವನ ಮಂತ್ರಿಗಳ ಫೋರ್ಸಿನಿಂದ ದನ ಎಳ್ಕೊಂಡು ಹೋಗಿ ಆಶ್ರಮದಿಂದ ವಶಿಷ್ಠರದ್ದು ಕೊನೆಗೆ ಜಮದಗ್ನಿ ಆಶ್ರಮದಿಂದ ಅದು ಅಪಹಾರ ಆಗಲಿಕ್ಕೆ ನಿಂತು, ಜಮದಗ್ನಿ ಗಲಾಟೆ ಮಾಡಿದ್ದಕ್ಕೆ ಅವನನ್ನೇ ಕೊಂದು ಹೋಗಿದ್ದಾನೆ. ಪರಶುರಾಮ ಸಿಟ್ಟಾಗಿ ಕಾರ್ತವೀರ್ಯನ ತೋಳು ಕಳೆದು, ಅವನನ್ನು ಕಳೆದು, ಎಲ್ಲರನ್ನು ಕಳೆದು. ಹಾಗೆ 21 ಬಾರಿ ಕ್ಷತ್ರಿಯರನ್ನೆಲ್ಲ ಚಂಡಾಡಿದ ರೂಪ, ಭಯಂಕರ ರೂಪ ಪರಶುರಾಮದು, ವಿಚಿತ್ರ. ಹಾಗೆ ಇವರೆಲ್ಲ ದತ್ತ ಪಂಥದವರು ಬಹಳ ದೂರಿಯಾಗಿ ಭಗವಂತನ ಉಪಾಸನೆ ಮಾಡುತ್ತಾ ಯೋಗಶಾಸ್ತ್ರವನ್ನು ಚೆನ್ನಾಗಿ ತಿಳಿದವರು. ಯೋಗ ಅಂದರೆ ಈಗಲೇ ಕೆಲವು ಹೇಳಿದ್ನಲ್ಲ ಮಾತುಗಳು, ಯೋಗದಲ್ಲಿ ಹೇಗಿರ್ತದೆ ಎಂದು. ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನುದರ್ಶನಂ, ಅದು ಒಂದು ಮೆಟ್ಟಲು. ಅದರೊಟ್ಟಿಗೆ ಸದಾಸನ ಜಯ ಸ್ಥೈರ್ಯಂ ಧೈರ್ಯಂ ಪ್ರಾಣಜಯ ಶನೈ ಸ್ವದೃಷ್ಟಾನಾಂ ಏಕದೇಶೇ ಮನಸಾ ಪ್ರಾಣಧಾರಣಂ ವೈಕುಂಠ ಲೀಲಾ ವಿದ್ಯಾನಂ ಸಮಾಧಾನಂ ತದಾತ್ಮನಃ ಅಂತ. ಯೋಗದಲ್ಲಿ ಧ್ಯಾನ ಅಂದ್ರೆ ಏನು ಕೇಳಿದರೆ ವೈಕುಂಠ ಲೀಲಾ ವಿದ್ಯಾನಂ ಅಂತಾರೆ. ಭಗವಂತನ ಚರಿತೆಗಳ ನೆನಪು ಮಾಡಿಕೊಳ್ಳುವುದು ಅಂತ, ಮೆಲುಕು ಹಾಕುವುದು ಅಂತ. ಹೀಗೆ ಅಷ್ಟಾಂಗ ಯೋಗಗಳನ್ನು ಇಟ್ಟುಕೊಂಡು ಸಾಂಖ್ಯ 25 ಮೆಟ್ಟಲು ಹೇಳಿದ್ದ ಕಪಿಲ. ಅದರದ್ದೇ 8 ಎತ್ತಿಕೊಂಡು ಒಂದೊಂದರಲ್ಲಿ 10 ಉಂಟು. ಯಮ ಅಂದರೆ 5 ಅಂತ ಇಟ್ಟುಕೊಂಡ್ರು. ಅಹಿಂಸಾ, ಸತ್ಯಂ, ಅಸ್ತೇಯಂ, ಬ್ರಹ್ಮಚರ್ಯ, ಅಪರಿಗ್ರಹ, ಇದು 5 ಯಮ. ಶೌಚಂ, ತಪಃ, ತುಷ್ಟಿ, ಸ್ವಾಧ್ಯಾಯ, ಪುರುಷಾರ್ಚನ, ಇದು ನಿಯಮ ಆಯಿತು. ಆಸನ ಗೊತ್ತು ನಮಗೆ, ಕೂತ್ಕೊಂಡ್ರೆ ಆಯಿತು. ನಿಯಮ, ನಿಯಮ, ಆಸನ. ಆಸನದಲ್ಲಿ ಮುಖ್ಯ 3. ಒಂದು ಸ್ವಸ್ತಿಕಾಸನ, 2 ಕಾಲು ಕೆಳಗೆ ಹಾಕಿಕೊಳ್ಳುವುದು, ಮತ್ತೆ 1 ವೀರಾಸನ, 1 ಕಾಲು ಮೇಲೆ ಹಾಕುವುದು, ಮತ್ತೆ 2 ಕಾಲು ಮೇಲೆ ಹಾಕುವುದು, ಅದು ಪದ್ಮಾಸನ, ಪ್ರಧಾನವಾದದ್ದು. ಇದಿಷ್ಟು ಆಸನಗಳು ಮುಖ್ಯ. ಆಸನ ನಂತರದಲ್ಲಿ ಪ್ರಾಣಾಯಾಮ, ಮೂಗಿನಿಂದ ಗಾಳಿ ಹೊರಗೆ ಬಿಟ್ಟು ರೇಚನ, ಮತ್ತೆ ಪೂರಣ, ಮತ್ತೆ ಕುಂಭಕ. ಕುಂಭಕದಲ್ಲಿ ಭಗವಂತನ ಎಚ್ಚರ. 5 ಬೆರಳು ಒಟ್ಟಿಗೆ ಮೂಗಿಟ್ಕೊಂಡ್ರೆ ಮದುವೆ ಆಗಿದೆ ಅಂತ ಅರ್ಥ.
ಇಲ್ಲ ಆದರೆ ಮೂರು ಬೆರಳಿಟ್ಕೊಂಡು ಮೂಗಿಟ್ಕೊಳ್ಳಿಕ್ಕೆ. ಜನ ಹೇಳಿಕೊಡೋದಿಲ್ಲ. ಪ್ರಾಣಾಯಾಮ ಜಪ ಮಾಡ್ತಾರೆ, ಹೆಚ್ಚಾಗಿ ಪುರೋಹಿತರು ಮೂಗಿಟ್ಕೊಳ್ಳಿ ಹೇಳ್ತಾರೆ ಪ್ರಾಣಾಯಾಮ ಮಾಡಲಿಕ್ಕೆ. ಅವರದ್ದು ಹಿಡಿದವರು ಇದ್ದಾರೆ, ಕೇವಲ ಅಷ್ಟು ಗೊತ್ತಿಲ್ಲದವರು ಇದ್ದಾರೆ. ಬೇಕಾಷ್ಟು ನಡೀತದೆ ಘಟನೆಗಳು. ಅದಕ್ಕೆ ನಾನು ಹೇಳಿದ್ದೆ ಬೆರಳುಗಳ ವಿನ್ಯಾಸ ಹೇಗಿರ್ತದೆ ಅಂತ. ಮದುವೆ ಆದವರಿಗೆ 5 ಬೆರಳಿಟ್ಕೊಳ್ಳುವ ಅಧಿಕಾರ ಉಂಟು ಮೂಗಿಗೆ. ಬ್ರಹ್ಮಚಾರಿಗಳಿಗೆ 3 ಬೆರಳು ಮಾತ್ರ, ತೋರು ಬೆರಳು ಮತ್ತು ನಡು ಬೆರಳನ್ನು ಹೊರತುಪಡಿಸಿದ ಉಳಿದ 3 ಬೆರಳುಗಳಿಂದ, ಅಂದರೆ ಇಲ್ಲಿನ ಕೆಲವು ಪೇರೆಂಟ್ಸ್ಗಳಿಗಾದರೂ ಅವ್ರ ಮಕ್ಕಳು ಮಾಡುವ ಹೇಳಿಕೊಡ್ಲಿಕ್ಕೆ ಬರ್ತದೆ, ಇಲ್ಲಾದರೆ ಗಂಡಂದಿನ ಮಾಡುವಾಗಲೂ ನೋಡ್ಲಿಕ್ಕೆ ಆಗ್ತದೆ ಅಂತ ಹೇಳಿದೆ ಅಷ್ಟೇ. ಇದು ಪ್ರಾಣಾಯಾಮದ ನಮೂನೆ. ಹೀಗೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ. ಪ್ರತ್ಯಾಹಾರ ಅಂದರೆ ಎಲ್ಲ ಬಂದ್, ಎದುರಲ್ಲಿ ಕೂತಿದ್ರು ಕಣ್ಣಿಗೆ ಕಾಣುವುದಿಲ್ಲ, ಕಿವಿ ಕೇಳುವುದಿಲ್ಲ, ಕ್ರಮ ಹಾಗೆ. ಮೂಗಿಗೆ ಎಷ್ಟು ಪರಿಮಳ ಆದರೂ ಬರುವುದಿಲ್ಲ, ಬಾಯಿಗೆ ಯಾವುದರ ರುಚಿ ಎಚ್ಚರ ಆಗುವುದಿಲ್ಲ. ಮಣ್ಣು ತಿಂದಾಗ ಏನು ತಿಂದ್ರು, ಅದು ಏನು ತಿಂದ್ರು ಅಮೃತವದಾರೋಚತಿ ಅಂತಾರೆ. ಎಂಥದ್ದು ತಿಂದ್ರು ಅಮೃತ ಕುಡಿದಾಗೆ, ಒಳ್ಳೆಯ ಪಾಯಸ ತಿಂದಾಗೆ ಆಗ್ಬೇಕು ಅನುಭವ. ಹಾಗೆ ಮಾಡಿಕೊಳ್ಳಿಕ್ಕೆ ಬರ್ತದೆ ಅಂತ. ಇದೆಲ್ಲ ಯೋಗ ಸಿದ್ಧಿಯ ಕ್ರಮ. ಎಲ್ಲ ಇಂದ್ರಿಯಗಳನ್ನು ಮುಚ್ಚುವುದೊಂದು ಪ್ರತ್ಯಾಹಾರ. ಆನಂತರ ಧಾರಣ, ದೇವರ ಬಗ್ಗೆ ಎಚ್ಚರ, ಧ್ಯಾನ, ಅದನ್ನು ನಿರಂತರವಾಗಿ ಇಟ್ಟುಕೊಳ್ಳುವುದು, ಸಮಾಧಿ, ಎಚ್ಚರ ತಪ್ಪಿ ದೇವರೆಡೆಗೆ ಸಾಗುವುದು. ಇದಷ್ಟಾಂಗ ಯೋಗ. ಇದನ್ನೆಲ್ಲ ಬಹಳ ದೂರಿಯಾಗಿ ಹೇಳಿದವ ದತ್ತಾತ್ರೇಯ. ಇವತ್ತು ದತ್ತಾತ್ರೇಯನ ಯೋಗ ಪಾಠ ಇಲ್ಲ, ನಮಗೆ ತಪ್ಪಿದೆ, ಬಿಟ್ಟು ಹೋಗಿದೆ. ಅದನ್ನೆಲ್ಲ ಕಲಿಯುವವರಿಲ್ಲ, ಟೆಸ್ಟೂ ಇಲ್ಲ ಸರಿಯಾಗಿ. ಸಾಂಖ್ಯ ಟೆಸ್ಟ್ ದೇವರದ್ದು ಇಲ್ಲದೆ ಇದ್ದಾಗೆ ಇದು ಇಲ್ಲ. ಹೀಗೆ ಭಗವಂತ ಅತ್ರಿ ಮನೆಯಲ್ಲಿ ಷಷ್ಟಮತ್ರೇಯ ಪತ್ಯತ್ವಮೃತ ಪ್ರಾಪ್ತೋನಸೇಯ ಅನ್ವೀಕ್ಷಿಕೀಂ ಅಳರ್ಕಾಯ ಪ್ರಹ್ಲಾದಾದಿಭ್ಯ ಉಚ್ಚಿಮಾನ್. ಪ್ರಹ್ಲಾದ ಮುಂತಾದವರಿಗೆಲ್ಲ ಪರಂಪರೆಯಾದಂತಹ ರೂಪ ಭಗವಂತನದ್ದು ದತ್ತ ರೂಪ. ಇನ್ನೊಂದು ಹುಡುಗಿ ಇದ್ದಾಳೆ, ದಕ್ಷನ ಮಗಳು ಆಕೂತಿ. ಅವಳ ಬಗ್ಗೆ ಹೇಳಲಿಲ್ಲ, ಮೊದಲಿನವಳವಳು. ಆಕೂತಿಯನ್ನು ಮದುವೆ ಮಾಡಿಕೊಡುವಾಗ ಹೇಳಿದ್ದ ಮೊದಲೇ, ನನಗೆ ಹೀಗೆ ಹುಟ್ಟಿದ ಮಗು ನನಗೆ ಸಿಗಬೇಕು ಅಂತ ಸ್ವಯಂಭು ವ್ಯವಸ್ಥೆ ಮಾಡಿ ಬಂದಿದ್ದ. ಕೊಡುವಾಗ ದಕ್ಷನ ಮಗಳಲ್ಲ, ಸ್ವಯಂಭುವಿನ ಮಗಳನ್ನು ರುಚಿ ಎನ್ನುವ ಪ್ರಜಾಪತಿ ಕೊಟ್ಟಿದ್ದ. ಅಲ್ಲಿ ಹುಟ್ಟಿದ್ದು. ತತ ಸಪ್ತಮಾಕೂತಿಯಾಂ ರುಚೇಹಿ ಯಜ್ಞೋಭ್ಯಜಾಯತ ಸ್ವಯಾಮಾದ್ಯೈಹಿ ಪರಿವೃತ. ಸ್ವಯಂಭುವ ತಪಸ್ಸು ಮಾಡ್ತಾ ಕೂತಿದ್ದ. ಈ ಆಕೂತಿಗೆ ರುಚಿ ಪ್ರಜಾಪತಿಯಿಂದ ಯಜ್ಞ ಅಂತ ಭಗವಂತನೇ ಬಂದಿದ್ದಾನೆ. ಯಜ್ಞದ ದೇವತೆ ಯಜ್ಞ ನಾರಾಯಣ. ದಕ್ಷಿಣೆಯೂ ಹುಟ್ಟಿದ್ದಾಳೆ ಲಕ್ಷ್ಮಿ ದಕ್ಷಿಣಾಳಾಗಿ. ಆದರೆ ಯಜ್ಞನನ್ನು ಸ್ವಯಂಭುವ ತನ್ನ ಮಗ ಅಂತ ಮಾಡಿದ್ದಾನೆ. ಮಗಳ ಮಗನನ್ನು ತನ್ನ ಮಗ ಅಂತ ಮಾಡಿಕೊಳ್ಳುವ ಒಂದು ಕ್ರಮ ಇತ್ತು. ಪುತ್ರಿಕಾ ಪುತ್ರ ಧರ್ಮ ಅಂತ ಹೆಸರು ಅದಕ್ಕೆ. ಸ್ವಯಂಭುವ ತನ್ನ ಮಗಳ ಮಗನನ್ನು ತನ್ನ ಮಗ ಅಂತ ಮಾಡಿದ್ದಾನೆ. ಆದ್ರಿಂದ ದಕ್ಷಿಣೆಯನ್ನು ಮದುವೆ ಮಾಡಿದ್ದಾನೆ ಲಕ್ಷ್ಮಿ ಮತ್ತು ನಾರಾಯಣರು. ಸ್ವಯಂಭುವ ತಪಸ್ಸು ಮಾಡ್ತಾ ಇದ್ದಾನೆ. ಆತ್ಮಾವಾಸ್ಯವಿದಂ ಸರ್ವಮಿತ್ಕಿಂಚ ಜಗತ್ಯಾನ್ ಜಗದ ತೆನ ತ್ಯಕ್ತೇನ ಭುಂಜೀತ ಮಾಗೃದ ಕಷ್ಟ ಸಿದ್ಧನನ್ನು ತಪಸ್ಸು ಮಾಡುವಾಗ ತನಗೆ ತಾನೇ ಹೇಳ್ತಾ ಇದ್ದಾನೆ, ಇದೆಲ್ಲವೂ ಭಗವದ್ ಅಧೀನ. ಭಗವದ್ ಅಧೀನತ್ವ ಸರ್ವಸ್ಯ, ನನ್ನದೇನಿಲ್ಲ. ನಾವು ಬರುವಾಗ ತರಲಿಲ್ಲ, ಹೋಗುವಾಗ ತಗೊಂಡೋಗುವುದಿಲ್ಲ, ಮತ್ತೆ ಯಾಕೆ ನಮ್ಮದು ಅಂತ ಹೇಳುವುದು. ಆದ್ರಿಂದ ಏನು ನಡೆಯುವುದಿದ್ರೂ ದೇವರ ಅಂಕೆಯಲ್ಲೇ ನಡೀತದೆ. ಆತ್ಮಾಮಾಸ್ಯಮಿದಂ ಸರ್ವಂ ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತ. ಅವನು ಕೊಟ್ಟದ್ದರಲ್ಲಿ ಅವನು ನಮಗೆ ಏನು ಯೋಗ್ಯತೆ ಉಂಟು ಅಂತ ಕೊಟ್ಟಿದ್ದಾನೆ, ಅದರಲ್ಲಿ ಸಂತೋಷವಾಗಿರಬೇಕು. ಮಾ ಗೃದ ಕಸ್ಯ ಸಿದ್ಧನಂ. ಯಾರ ಸೊತ್ತನ್ನು ಅಪಾರ ಮಾಡಬೇಡ, ಯಾವುದು ಬೇಕು ಅಂತ ಹೇಳಬೇಡ, ಹಠ ಮಾಡಬೇಡ ಅಂತ. ನೀನು ನಿನಗೆ ಪಾಠ ಮಾಡಿಕೊಂಡು ಅವ ಪಾಠ ಮಾಡಿಕೊಳ್ತಾ ಇದ್ದಾನೆ. ಕುರುವನ್ನೇವ ಇಹ ಕರ್ಮಾಣಿ ಜಿಜೀವಿಷೇತ್. ಬದುಕಿನವರೆಗೆ ಉದ್ದಕ್ಕೆ ಎಷ್ಟು ಸಾಮರ್ಥ್ಯ ದೇಹದಲ್ಲಿ ಇರ್ತದೋ ಅಷ್ಟು ಯಮನಿಯಮಗಳನ್ನು ಪಾಲಿಸಿಕೊಳ್ಬೇಕು. ವಿಧಿ ನಿಷೇಧಗಳನ್ನು ಬದ್ಧರಾಗಿ ನಾವು ಇಟ್ಕೊಳ್ಬೇಕು. ಅದು ದೇವರ ಆಜ್ಞೆ. ಹೇಗೆ ಸಂವಿಧಾನಕ್ಕೆ ಅನುಗುಣವಾಗಿ ನಾವು ಬದುಕಿದರೆ ಸಮಾಜದಲ್ಲಿ ಪ್ರತಿಷ್ಠಿತರು ಅನಿಸಿಕೊಳ್ಳುತ್ತೇವೆಯೋ, ತದ್ವಿರುದ್ಧ ನಡೆಸಿದರೆ ನಾವು ಮೋಸ ಮಾಡಿದಾಗೆ ಅಂತ ಸಮಾಜ ನಮ್ಮನ್ನು ಗುರುತಿಸ್ತದೆಯೋ, ಅದೇ ರೀತಿಯಾಗಿ ಭಗವಂತನ ಸಂವಿಧಾನದಲ್ಲಿ, ಈ ದೇಶದಲ್ಲಿ, ಭಗವಂತನ ಈ ಪ್ರಪಂಚದಲ್ಲಿ ನಾವು ಬದುಕಬೇಕಾದ್ರೆ ಅವನ ರೂಲ್ಸ್ ರೆಗ್ಯುಲೇಷನ್ಸ್ಗಳಿಗೆ, ಅವನ ನಿಯಮ ಯಮಗಳಿಗೆಲ್ಲ, ವಿಧಿ ನಿಷೇಧಗಳಿಗೆ, ಶ್ರುತಿ ಸ್ಮೃತಿಗಳಿಗೆ ತಕ್ಕದಾಗಿ ಬದುಕಬೇಕು. ಗೊತ್ತಿಲ್ಲ ಅಂತ ಹೇಳಲಿಕ್ಕಿಲ್ಲ. ಒಬ್ಬ ಹೋಗುವಾಗ ಟ್ರೈ ಮಾಡಿಕೊಂಡು ಸೀದಾ ಅವನು ಬಲಬದಿಯಲ್ಲಿ ಹೋಗಿಬಿಟ್ರೆ, ಆಕ್ಸಿಡೆಂಟ್ ಆದ್ರೆ ಹಿಡ್ಕೊಂಡ್ರೆ, ನನಗೆ ಗೊತ್ತಿರಲಿಲ್ಲ ಹೇಗೆ ಹೋಗ್ಬೇಕಂತ. ಗೊತ್ತಿರಲಿಲ್ಲದಿದ್ರೆ ವಾಹನ ತರಲಿಕ್ಕಿಲ್ಲ ಹೊರಗೆ. ಆದ್ರೆ ಈ ಪ್ರಪಂಚದಲ್ಲಿ ಬದುಕಿ ಬಂದ ನಂತರ ನನಗೆ ವೇದ ಗೊತ್ತಿಲ್ಲ, ವೇದದ ಭಾಷೆ ಗೊತ್ತಿಲ್ಲ, ಅದರಲ್ಲಿ ಏನು ಹೇಳಿಕೆ ಇದೆ ಅಂತ ಗೊತ್ತಿಲ್ಲ, ದೇವರ ಆದೇಶ ಏನು ಗೊತ್ತಿಲ್ಲ, ಸ್ಮೃತಿಕಾರಿಯನ್ನು ಬರೆದಿದ್ದಾರೆ ಗೊತ್ತಿಲ್ಲ, ನಾನು ನಿಂತೆ ಹುಚ್ಚೊಯ್ತೇನೆ, ನಾನು ಓಡಿಕೊಂಡೆ ತಿಂತೇನೆ ಅಂದ್ರೆ ತಲೆ ಸರಿ ಇಲ್ಲ ಅಂತಾನವ. ಧರ್ಮಕ್ಕೆ ವಿರೋಧ ಮಾಡಿದಿ ಅಂತಾನೆ. ಗೊತ್ತಿಲ್ಲ ಹೇಳುವುದು ಎರಡನೇ ತಪ್ಪು ಅಂತಾನೆ. 14 ವರ್ಷದ ನಂತರ ತಿಳ್ಕೊಳ್ಬೇಕು, ತಿಳಿಸ್ಬೇಕು. ತಂದೆ ತಾಯಿಗಳ ಅಧಿಕಾರ ಅಂತ ಹೇಳ್ತಾರೆ, ಕರ್ತವ್ಯ ಎನ್ನುವ ದೃಷ್ಟಿಯನ್ನು ಕೊಡ್ತಾರೆ. ಇದು ವಿಚಿತ್ರವಾಗಿರತಕ್ಕ ವ್ಯವಸ್ಥೆ ಅಂತಾರೆ. ಹೀಗೆ ಬಹಳ ಸುಂದರವಾಗಿ ಆತ ತಪಸ್ಸು ಮಾಡ್ತಾ ಇರುವಾಗ ಅವನ ಮೇಲೆ ಆಕ್ರಮಣ ಆಗ್ತದೆ ದೈತ್ಯರದ್ದು. ಸ್ವಯಂಭೂ ಯೋಚನೆ ಮಾಡಿದ, ಆಕ್ರಮಣ ಆಗ್ತದೆ, ಏನ್ ಮಾಡ್ಲಿ ಅಂತ. ಏನ್ ಮಾಡ್ಲಿ, ರೆಡಿ ಆಗು, ಕತ್ತಿ ತಗೊಂಡು ಹೋರಾಡೋದು. ಹೇಳ್ತಾನವ, ಹೋರಾಡುತ್ತೇನೆ. ಹೋರಾಟದಲ್ಲಿ ಗೆಲುವು ಬರ್ತದ? ನಾನೊಬ್ಬ,
ಅವರು ಸುಮಾರು ಜನ ಇದ್ದಾರೆ. ನಾನು ಸೋತ್ರೆ ಹೋರಾಡಿದ್ದೊಂದು ಹೋಯ್ತಾ, ಅವ್ರ ಕೈಗೆ ಸಿಕ್ಕಿದ್ದು ಆಯ್ತಾ, ಮತ್ತೆಂದು. ಒಂದೊಮ್ಮೆ ನಾನೇ ಸೋಲುವುದಾಗಿದ್ದರೆ ಸುಮ್ಮನೆ ಇರ್ತೇನೆ, ಆದರೂ ಅವ್ರು ಹೊತ್ಕೊಂಡು ಹೋಗ್ಲಿ. ನಾನು ಗೆಲ್ಲುವುದಾಗಿದ್ದರೆ ದೇವರ ದಯೆ ಉಂಟುಂದಾದರೆ ನಾನು ಹಾಗೆ ನನ್ನನ್ನು ದೇವರು ಬಚಾವ ಮಾಡ್ತಾರೆ. ಅದರಿಂದ ಹೋರಾಟ ಮಾಡಿ ಸೋತು ಕೈಲಾಗದೆ ಅವರ ಕೈಗೆ ಸಿಕ್ಕಿ ಅನ್ಯಾಯ ಆಗುವುದಕ್ಕಿಂತ ನಾನು ದೇವರ ಬಗ್ಗೆ ನನ್ನನ್ನು ಒಪ್ಪಿಸಿಕೊಳ್ಳುವುದು ಒಳ್ಳೆಯದು ಹೇಳಿ ಭಗವಂತನ ಎಚ್ಚರ ಮಾಡಿಕೊಂಡ. ಅದೇ ಯಜ್ಞ ಭಗವಂತ ಅವನ ಹತ್ತಿರಕ್ಕೆ ಬಂದು ಅವನ ದೇವಗಣಗಳನ್ನೆಲ್ಲ ತಂದು ದೈತ್ಯರನ್ನೆಲ್ಲ ಓಡಿಸಿ ಸ್ವಯಂಭುವನ ರಕ್ಷಣೆ ಮಾಡಿ. ಹೀಗೆ ಸ್ವಯಂಭುವನ ಮನ್ವಂತರದ ರಕ್ಷಣೆ ಮಾಡಿದ, ಇಂದ್ರ ಪದವಿಯನ್ನು ಆಳಿದ ಭಗವಂತ ಯಜ್ಞ ಎನ್ನುವವ ಸ್ವಯಂಭುವನ ಮಗಳ ಮನೆಯಲ್ಲಿ ಆಕೃತಿ ಮನೆಯಲ್ಲಿ ಬಂದಿದ್ದ. ಹೀಗೆ ಅಷ್ಟು ಹುಡುಗಿಯರ 3 ಚರಿತೆ, ಜೊತೆಯಲ್ಲಿ 2 ಗಂಡು ಮಕ್ಕಳು, ಪ್ರಿಯವ್ರತ ಮತ್ತು ಉತ್ತಾನಪಾದ. ಸ್ವಯಂಭುವನಿಗೆ ಚತುರ್ಮುಖನ ದೇಹದಿಂದ ಬಂದವನಿಗೆ, ಮೊದಲ ಮನ್ವಂತರನಿಗೆ. ಉತ್ತಾನಪಾದನ ಕಥೆ ಎಲ್ಲರಿಗೂ ಗೊತ್ತಿದೆ. ಉತ್ತಾನಪಾದನಿಗೆ 2 ಮಡದಿಯರು, ಸುರುಚಿ ಸುನೀತಿ ಅಂತ, ಅಲ್ಲಿಂದ ಉತ್ತಮ ಮತ್ತು ಧ್ರುವ ಅಂತ. ಧ್ರುವ ಚರಿತ್ರೆ ಬಹಳ ದೀರ್ಘವಾಗಿರುವಂಥದ್ದು. ನಾನು ಒಂದು ಧ್ರುವ ಚರಿತ್ರೆ ಹೇಳ್ತಾ ಇದ್ದೇನೆ, ಮುಗಿಲಿಲ್ಲ. ಸುಮಾರು 100 ಗಂಟೆ ಆಗಿದೆ. ಇನ್ನು ದೇವರನ್ನು ನೋಡ್ತಾ ಖುಷಿ ಪಟ್ಟು ಮಾತಾಡ್ತಾ ಇದ್ದಾನೆ. ಕಾಡಿನಲ್ಲಿ ಕೂತ ಧ್ರುವ ದೇವರನ್ನು ಕಂಡಿದ್ದಾನೆ, ಅಲ್ಲಿವರೆಗೆ ಮಾಡಿದ್ದೇನೆ. ದೇವರನ್ನು ಕಂಡು ನೋಡ್ತಾ ಸ್ತೋತ್ರ ಮಾಡ್ತಾ ಇದ್ದಾನೆ. ಅದು 100 ಗಂಟೆಯಷ್ಟು. ಅಂದ್ರೆ ಇವತ್ತು ನಾನು ಇಲ್ಲಿ ಶುರು ಮಾಡಿದ ಧ್ರುವರದ ಹೇಳ್ತೇನೆ ಹೇಳಿದ್ರೆ ಮತ್ತೆ ಅವನ ಸಪ್ತಾಹ ಎಷ್ಟೋ ಮುಗಿಬೇಕಾಗ್ತದೆ, ಬೇಡ. ಆದ್ರಿಂದ ಅಲ್ಲಿಗೆ ಮುಗಿಯಿತು. ಬೇಕಾದವರಿಗೆ ಧ್ರುವವರದ ಸಿಗ್ತದೆ, ಹೊರಗೆ ಇದೆ. 100 ಗಂಟೆದ್ದು ಎಷ್ಟು ಚೆನ್ನಾಗಿದೆ. ನೀವು ಒಮ್ಮೆ ಓದಿದ್ರೆ ಮತ್ತೆ ಧ್ರುವನ ಬೆನ್ನೆಯಿಂದ ಹೋಗಬೇಕು ಅಂತ ಕಾಣುತ್ತೆ, ಇಲ್ಲ ನಮ್ಮ ಮನೇಲಿ ಒಂದು ಧ್ರುವನು ಹುಟ್ಟಬೇಕು ಅಂತ ಕಾಣುತ್ತೆ, ಎರಡರಲ್ಲಿ ಒಂದು ಕಾಣುತ್ತೆ. ಕೇಳಿಕೊಳ್ಳಿ, ಸಂತೋಷ. ನಾನು ಕ್ಲಾಪ್ಸ್ ಆಗ್ತೇನೆ ಒಂದು ದೃಷ್ಟಿಯಿಂದ. ನಿಮ್ಮ ಮನೇಲಿ ಒಂದು ಧ್ರುವ ಹುಟ್ಟಬೇಕು ಅಂತ ನಿಮ್ಗೆ ಅನಿಸಿದ್ರೆ ದಟ್ ಇಸ್ ಗ್ರೇಟ್. ನೀವು ದೇವರಿಗೆ ಕೊಡುವ ಬಳವಳಿ ಅಂತ ತಿಳ್ಕೊಳ್ತೇನೆ, ಕಾಣಿಕೆ ಅಂತ ನಂಬ್ತೇನೆ. ಇದು ಭಾಗವತ ಅಂದ್ರೆ ವಾಸ್ತವವಾಗಿ. ಹೀಗೆ ಧ್ರುವನ ನಂತರದಲ್ಲಿ ಬಂದವು ವತ್ಸಾರಣ, ಕತೆ ಮುಗಿಯಿತು ಅಲ್ಲಿ ಉಂಟು. ಆದ್ರಿಂದ ಧ್ರುವ ನಂತರದಲ್ಲಿ ಬಂದ ವತ್ಸಾರಣ, ನಂತರದಲ್ಲಿ ವತ್ಸರ ನಂತರದಲ್ಲಿ ಪುಷ್ಪಾರ್ಣ, ಅಲ್ಲಿಂದ ವಿಷ್ಟಿಯಿಂದ ಸರ್ವತೇಜಸ್ಸು, ಸರ್ವತೇಜಸ್ಸಿನ ಮಗ ಚಕ್ಷುಸು, ಚಕ್ಷುಸ್ಸಿನ ಮಗ ಚಾಕ್ಷುಷ, ಅಲ್ಲಿಂದ ಅಂಗ, ಅವನ ಮಗ ವೇನ, ವೇನನ ಮಗ ಪೃಥುವಿನ ಮಗ ಪ್ರಾಚೀನ ಬರ್ಹಿ ಪ್ರಚೇತಸ್ಸು, ಪ್ರಚೇತಸದಿಂದ ದಕ್ಷ. ಅದೇ ಆಡಮೋರೆಯಿಂದ ಕಳ್ಕೊಂಡು ಹುಟ್ಟಿದವ. ಹೀಗೆ ವೃತ್ತಾನಪಾದನ ವಂಶದ ಕೊನೆಯಲ್ಲಿ ಮಗದೊಮ್ಮೆ ದಕ್ಷ ಬರ್ತಾನೆ. ಇಲ್ಲಿ ಬಂದವರೆಲ್ಲ ಹೆಸರುವಾಸಿಗಳೇ. ಅವರನ್ನು ಓದ್ಲಿಕ್ಕೆ ಹೋದ್ರೆ ಮತ್ತೊಂದು ಧ್ರುವವರದಿದ್ದಾಗೆ ಆಗಿಬಿಡುತ್ತೆ, ಬೇಡ ಅಂದ್ಬಿಡುದು. ಚಕ್ಷುಷ ಮನ್ನೊಂದರದ ಚಾಕ್ಷುಷ, ಆನಂತರ ಅಂಗನ ಕತೆ, ವೇನಿನ ಮಗನಾದ ಪೃಥು, ಅವನು ಭಗವಂತನ ವಿಶೇಷ ಅವತಾರಕ್ಕೆ ಪಾತ್ರನಾದವ. ಅವನ ಹೆಂಡತಿ ಅರ್ಚಿ ಲಕ್ಷ್ಮಿಯ ಆವಿಷ್ಟಳು. ಅನೇಕ ಅಂದ್ರೆ ಈ ನೆಲವನ್ನೆಲ್ಲ ಸಮತಟ್ಟುಗೊಳಿಸಿ ಇವತ್ತಿನ ಟೌನ್ ಪ್ಲಾನಿಂಗ್ ಮಾಡಿದವ ರಾಜಪೃಥು. ಆದ್ರಿಂದ ಇದಕ್ಕೆ ಪೃಥ್ವಿ ಅಂತ ಹೆಸರು. ಬೆಟ್ಟ ಗುಡ್ಡಗಳನ್ನೆಲ್ಲ ಸಮತಟ್ಟುಗೊಳಿಸಿ ನಗರ, ಪಂಚಾಯಿತಿ ವ್ಯವಸ್ಥೆ, ಹೆದ್ದಾರಿ ಅದೆಲ್ಲ ಮಾಡಿದವ ಪೃಥುರಾಜ. ಭಗವಂತನ ವಿಶೇಷ ಅಂಶಕ್ಕೆ ಪಾತ್ರನಾದವ. ಅಲ್ಲಿಂದ ಬಂದವ ಪ್ರಾಚೀನ ಬರ್ಹಿ. ಅವನನ್ನು ಮಾತ್ರ ನಾವು ಸ್ವಲ್ಪ ಮಾತಾಡಿಸ್ಬೇಕಾಗತ್ತೆ, ಅರ್ಥ ಆಗದಿದ್ರು. ಅವನ ಹೆಸರು ಬರಿಶಿಷ್ಮದ ಅಂತ ನಿಜವಾಗಿ, ಆದ್ರೆ ಅಡ್ಡ ಹೆಸರು ಪ್ರಾಚೀನ ಬರ್ಹಿ ಅಂತ. ಪ್ರಾಚೀನ ಅಂದ್ರೆ ಪೂರ್ವಕ್ಕೆ ತುದಿ ಬಂದಿರುವ, ಬರ್ಹಿ ಅಂದ್ರೆ ದರ್ಬೆ ಕಟ್ಟು ಉಳ್ಳವ ಅಂತ. ಇದೆಂದ ವಿಚಿತ್ರ. ಪೂರ್ವಕ್ಕೆ ತುದಿಯಾಗಿರುವ ದರ್ಬೆ ಕಟ್ಟು ಅಂತ ಅರ್ಥ ಪ್ರಾಚೀನ ಬರ್ಹಿ ಎನ್ನುವುದಕ್ಕೆ ಅರ್ಥ. ಅಂದ್ರೆ ಇವರು ಹೋಗುವುದು ಎಲ್ಲಿಯಾದ್ರೂ ದೊಡ್ಡ ದೇವಸ್ಥಾನ ಕಂಡ್ರೆ ನನ್ನ ಹೆಸರಲ್ಲಿ ಒಂದು ಯಜ್ಞ ಮಾಡಿ ಅಂತ ಹೇಳುವುದು. ಅವ್ರು ಯಜ್ಞ ಮಾಡ್ತಾರೆ. ಯಜ್ಞ ಮಾಡುವಾಗ ಪ್ರಧಾನವಾಗಿ ಆಹುತಿ ಕೊಡುವ ದ್ರವ್ಯ ತುಪ್ಪ, ಸಂಸ್ಕೃತವಾದ ಆಜ್ಯ. ಅದು ಸಂಸ್ಕಾರ ಮಾಡಲಿಕ್ಕಿದೆ. ಅದನ್ನು ಇಡಬೇಕಾದ್ರೆ ಉತ್ತರಕ್ಕೆ ಹಾಸಿ, ದರ್ಬೆಯ ತುದಿ ಬರುವ ಹಾಗೆ ಹಾಸಿ, ಅದರ ಮೇಲೆ ಪೂರ್ವಕ್ಕೆ ತುದಿ ಬರುವ ಹಾಗೆ ದರ್ಬೆಯನ್ನು ಹಾಸಿ ಅದರ ಮೇಲೆ ಇಡಬೇಕು. ಕ್ರಮ ಹಾಗೆ ದರ್ಬೆಯನ್ನು ಒಟ್ಟು ಹಾಸುವುದಲ್ಲ, ದರ್ಬೆಯ ತುದಿ ಅಂದ್ರೆ ಅದರ ಅಗ್ರ ಅದು ಉತ್ತರಕ್ಕೆ ಇರಬೇಕು, ಆ ನಂತರ ಅದರ ಮೇಲೆ ಪೂರ್ವಕ್ಕೆ ಹಾಕಿರ್ಬೇಕು. ಈಗ 2 ಲೇಯರ್ ಅದರ ಮೇಲೆ ಇಡ್ಲಿಕ್ಕೆ. ಹೀಗೆ ಹೋದಲ್ಲಿ ಎಲ್ಲ ಪೂರ್ವಕ್ಕೆ ಮುಖ ಆಗಿದ ದರ್ಬೆಯ ಕಟ್ಟು ಬಿಚ್ಚುವ ವ್ಯವಸ್ಥೆ ಮಾಡಿಕೊಂಡದ್ರಿ ಇವನಿಗೆ. ಎಲ್ಲರೂ ಕರೀಲಿಕ್ಕೆ ಶುರು ಮಾಡಿದ್ರು ಪ್ರಾಚೀನ ಬರ್ಹಿ. ಇವ್ರದ್ದು ಹೋದ ದೇವಸ್ಥಾನ ಎಲ್ಲ ನೋಡುವುದು, ನನ್ನದೊಂದು ಶಾಶ್ವತ ಸೇವೆ ಇರಲಿ, ಅಲ್ಲಿ ಬೋರ್ಡಲ್ಲಿ ಬರೆದು ಬಿಡಿ ಹೇಳುದು. ಹೀಗೆ ಪ್ರತಿಯೊಂದು ಕಡೆಯಲ್ಲಿ ಇವನ ಹೆಸರಿಗೋಸ್ಕರ ಯಜ್ಞ ಯಾಗ ಅಲ್ಲಿದ್ದವರನ್ನೆಲ್ಲ ಸೇರಿಸಿಕೊಂಡು ಮಾಡುತ್ತಾನೆ. ಒಂದಿನ ನಾರದರು ಬರ್ತಾರೆ ಸಭೆಗೆ. ಬಂದಾಗ ಭವಿಷ್ಮತ್ ರಾಜ ಹೇಗಿದ್ದು ಕೇಳಿದ್ರು. ಇವನು ಬಲಿರೇನೇ ಅಂತ ಶುರು ಮಾಡಿದ. ನಾನು ಪ್ರಾಚೀನ ಬರ್ಹಿ ಅಂದ. ಅಡ್ಡ ಹೆಸರು ಖುಷಿಯಾಗಿದೆ ಇವನಿಗೆ. ಅದು ಹೇಳಬೇಕಂದ, ಫೇಮಸ್ ಆಗಿದೆ ಅಲ್ವಾ, ಯಜ್ಞ ಮಾಡಿಸಿ ಅದು ಹೇಳಿ ಅಂತ. ಅದು ಕಥೆಯೇ, ಅಲ್ಲಿ ನೋಡು ಅಂದ್ರು. ಮೇಲೆ ಫೋರ್ಟಿಗೂ ತೋರಿಸ್ತಾರೆ. ಚಂದ್ರಪ್ರಾಸಾದ ಅರಮನೆಯಲ್ಲೇ ಮೇಲ್ಕಟ್ಟು ನೋಡ್ತಾನೆ. ಈಗ ನೋಡುವಾಗ ಸಾಲಲ್ಲಿ ಪ್ರಾಣಿಗಳು ಕಾಣ್ತದೆ ಅವನಿಗೆ. ಎಂತ ಕೇಳಿದ, ಇದು ನೀನೆ ಕಟ್ಟಿದ್ದು ಅಂದು. ನಾನು ಎಲ್ಲಿ ಕಟ್ಟಿದ್ದೇನೆ ಹೇಳ್ತಾನೆ. ನೀನು ಯಜ್ಞಕ್ಕೋಸ್ಕರ ಯೂಪಕ್ಕೆ ಕಟ್ಟಿದ್ದೀಯಲ್ಲ, ಆಹುತಿ ಕೊಡ್ಲಿಕ್ಕೆ ಪ್ರಾಣಿ ಬಲಿ ಎಲ್ಲ ಕೊಡ್ತಿದ್ರು ಯಜ್ಞದಲ್ಲಿ. ಅದು ರಾಜರದ್ದಂದ ತಕ್ಷಣ ಕೋಣೆ ಎಲ್ಲ ಕಟ್ತಾರೆ ಕಾಣುತ್ತೆ. ದೊಡ್ಡ ದೊಡ್ಡ ಮಂತ್ರಿಗಳೆಲ್ಲ ಮಾಡಿಸುವುದು ಯಜ್ಞ. ಇರ್ಲಿಂದ ಕಡಿಯೋರು ಯಾರಾದ್ರೂ ಬರ್ತಾರೆ, ನಮಗೆ ಮಾಡಿಸುವವರು ಇರ್ತಾರೆ.
ಹಾಗೆ ಎಲ್ಲ ಪ್ರಾಣಿಗಳನ್ನು ಕಟ್ಟಿ ಅವನು ಹೇಳ್ತಾನೆ, ಏತೇ ತ್ವಾಂ ಸಂಪರೀಕ್ಷಂತೆ ಪಶ್ಯಂತೋ ವೈಶಸಂತವ. ಈ ಎಲ್ಲ ಪ್ರಾಣಿಗಳು ನಿನ್ನನ್ನು ಕಾಯ್ತಾ ಇವೆ. ಯಾಕಂದ್ರೆ ನೀನು ಯಾವಾಗ ಹುಟ್ಟಿ ಬರ್ತಿ, ನಿನ್ನನ್ನು ಯಾವತ್ತು ಬಲಿ ಕೊಡೋದು ಅಂತ ಅವ್ರಿಗೆ ಯಜ್ಞ ಮಾಡ್ಲಿಕ್ಕೆ ಉಂಟಂತೆ. ಕರ್ಮ ಅಂದ್ರೆ ಹಾಗೆ, ನಾವು ಮಾಡಿದ್ದು ಇನ್ನೊಮ್ಮೆ ತಿನ್ನಬೇಕು. ನಾವು ಯಜ್ಞ ಮಾಡಿ ಅವುಗಳನ್ನು ಬಲಿ ಕೊಟ್ಟದ್ರಿಂದ ನಾಳೆ ಅವು ಮನುಷ್ಯ ಆಗ್ತವೆ, ನಾವು ಪ್ರಾಣಿ ಆಗ್ತೇವೆ, ನಮ್ಮನ್ನು ಕಡಿತಾರೆ, ಹೊಡಿತಾರೆ. ಇಷ್ಟು ಜನ, ಹೌದು ಇಷ್ಟು ಜನ ನೀನು ಇಷ್ಟು ಯಜ್ಞ ಮಾಡಿದ್ವಿ, ಹೋದಲ್ಲೆಲ್ಲ ಯಜ್ಞ ಮಾಡಿದ್ವಿ, ನಿನ್ನ ಹೆಸರಲ್ಲಿ ಆಡು ಕುರಿ ಕುದುರೆ ಎಲ್ಲ ಕಡ್ದಿದ್ದಾರೆ, ಅವರೆಲ್ಲ ಕಾಯ್ತಾ ಇದ್ದಾರೆ, ನೀನು ಯಾವಾಗ ಬರ್ತೀನಿ ಅಂತ ಕೇಳಿದ್ರು. ಇದು ನನಗೆ ಅರ್ಥ ಆಗುದಿಲ್ಲ ಅಂದ. ನಿನಗೊಂದು ಕತೆ ಹೇಳ್ತೇನೆ ಅಂತ ಅವನಿಗೊಂದು ಭಾರಿ ಸುಂದರವಾದ ಒಂದು ಕತೆ ಹೇಳ್ತಾರೆ. ಒಬ್ಬ ಇದ್ದ, ಅವನ ಹೆಸರು ಪುರಂಜನ ಅಂತ ಇಟ್ಟುಕೊಳ್ಳಿ ಅಂದ. ಆಸೀತ್ ಪುರಂಜನೋ ನಾಮ ರಾಜನ್ ಬೃಹಶ್ರವ, ಭಾರಿ ಫೇಮಸ್ಸು ಅಂತಾನೆ, ಗೊತ್ತಿಲ್ಲ ನಮಗೆ, ಫೇಮಸ್ ಅಂತಾನೆ ಹೇಳುವ ಕತೆ ಹೇಳುವಾಗ ಪುರಂಜನ ಅಂತ. ಅವನಿಗೆ ಒಬ್ಬ ಗೆಳೆಯ ಇದ್ದ, ಅವನ ಹೆಸರು ಗೊತ್ತಿಲ್ಲ, ಗೆಳೆಯ ಅಂತ, ಫ್ರೆಂಡ್ ಅಷ್ಟೇ. ತಸ್ಯ ಅವಿಜ್ಞಾತ ನಾಮಾಸಿ ಸಖ ಅವಿಜ್ಞಾತ ಚೇಷ್ಟಿತ. ಎಲ್ಲಿಯವ ಎಲ್ಲ ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ, ಒಟ್ಟಿಗೆ ಫ್ರೆಂಡ್ ಗೆಳೆಯ. ಮತ್ತೇನಾಯ್ತು, ಇವ ಊರೆಲ್ಲ ನೋಡಿದ, ಇಲ್ಲೆಲ್ಲ ಚೆನ್ನಾಗಿಲ್ಲ ಅಂತ ಗೊತ್ತಾಯ್ತು. ಎಲ್ಲಿಯೋ ಹೊರಟ, ಹೋದಲ್ಲಿ ಒಂದು ದೊಡ್ಡ 9 ಬಾಗಿಲಿನ ಮನೆ ಸಿಕ್ಕಿದ್ದು ಅವನಿಗೆ. ಒಳ ಹೋದ, ಅಲ್ಲಿ ಒಬ್ಬಳು ರಾಣಿ ಸಿಕ್ಕಿದ್ದು, ಹುಡುಗಿ ಸಿಕ್ಕಿದ್ಲು. ನೋಡಿದ, ಹುಡುಗಿ ಹತ್ರ ಕೇಳಿದೆ, ಯಾರು ನೀನು? ನಾನಿಲ್ಲಿ ಇದ್ದೇನೆ, ಯಾರು ಅಂತ ಇಲ್ಲ. ಇವರೆಲ್ಲ ಕೆಲಸಗಾರರು ಅಂದ್ಲು. ಎಲ್ಲ ಒಟ್ಟು ಸೇರಿಕೊಂಡಿದ್ದು 10 ಜನ, ಎಲ್ಲ ದಾಸಿಯರೆಲ್ಲ ಇದ್ರು. ಅಲ್ಲಿ ಒಂದು ಬುಸುಗುಟ್ಟುವ ಹಾವು ಇತ್ತು, ಅದೇ ಅಂತದ್ದು 5 ಹಿಡಿದು, ಅದು ನನ್ನನ್ನು ಕಾಯ್ತಾ ಉಂಟು ಅಂದ. ಇವನಿಗೆ ಖುಷಿ ಆಯ್ತು, ನಾವಿಲ್ಲಿ ನಾನು ರಾಜನಾಗುವ, ನೀನು ರಾಣಿ ಆಗು, ಇಲ್ಲಿ ಆಯ್ತು ಅಂದ್ಲವಳು. ಮದುವೆ ಹಾಕೊಂಡು ಅಲ್ಲಿದ್ರು ಗಮ್ಮತ್ತಾಗಿ. ಇವ ಬೇಟೆಗೆ ಹೋಗ್ತಿದ್ದ, 2 ಚಕ್ರದ ಗಾಲಿಯಲ್ಲಿ 5 ಕುದುರೆಗಳನ್ನು ಕಟ್ಟಿಕೊಂಡು ಪಾಂಚಾಲ ದೇಶಕ್ಕೆ ಹೋಗಿ ಬೇಟೆಯಲ್ಲಿ ಬರ್ತಾ ಇದ್ದ. ಅರಮನೆಯಲ್ಲಿ ಗಮ್ಮತ್ತು ಮಾಡ್ತಾ ಇದ್ದ. ಅಷ್ಟೊತ್ತಿನಲ್ಲಿ ಪರದೇಶದ ಒಬ್ಬ ರಾಜ ಇವನ ಮೇಲೆ ಮೆಲ್ಲಕ್ಕೆ ಆಕ್ರಮಣ ಮಾಡ್ಲಿಕ್ಕೆ ಶುರು ಮಾಡಿದ. ಅವನು ಬರುವಾಗ 360 ಗಂಧರ್ವರನ್ನು, ಬಿಳಿಯವರನ್ನು, 360 ಕಪ್ಪು ಗಂಧರ್ವಿಯರನ್ನು ಕರ್ಕೊಂಡು ಬಂದಿದ್ದ. ಅದರ ಎಡೆಯಲ್ಲಿ ಅವನೊಂದು ಸ್ಪೈಯನ್ನು ಬಿಟ್ಟಿದ್ದಾನೆ, ಗೂಢಚಾರಿಣಿಯನ್ನು. ಅವಳು ಇವನದ್ದೆಲ್ಲ ನೋಡಿಕೊಂಡು ಅರಮನೆಯ ಸೀಕ್ರೆಟ್ಗಳನ್ನೆಲ್ಲ ಬಹಿರಂಗ ಮಾಡ್ತಾ ಇದ್ದಾನೆ. ಇವ ಸುಮಾರಾಗಿ ಸೋಲ್ತಾ ಇದ್ದಾನೆ. ಅಲ್ಲಿಗೆ ಅವನ ಪರದೇಶದ ರಾಜನಿಂದ, ಯವನನಿಂದ ಸೋತು ಸಾಯ್ತಾನೆ. ಸಾಯುವಾಗ ಯೋಚನೆ ಮಾಡ್ತಾನೆ, ಅಯ್ಯೋ ನನ್ನ ಹೆಂಡತಿ ಪುರಂಜನಿ, ಅವಳು ಏನಾಗ್ತಾಳೋ ಅಂತೇಳಿ. ಸಾಯುವಾಗ ಹೆಂಡತಿಯನ್ನೇ ಯೋಚನೆ ಮಾಡಿದ್ರಿಂದ ಇವ ಮತ್ತೆ ಹುಡ್ತಾನೆ. ವಿದರ್ಭ ದೇಶದ ರಾಜಕುಮಾರಿಯಾಗಿ ಹುಡುಗಿಯಾಗಿ ಹುಡ್ತಾನೆ. ಸಾಯುವಾಗ ನಾವು ಏನು ಯೋಚನೆ ಮಾಡ್ತೇವೆ ಅದಾಗುವುದು ಕ್ರಮ. ಕೃಷ್ಣ ಹೇಳ್ತಾನೆ, ಎಂಬಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಳೆ ಬರಂ ತಂತ ಮೇಮೈತಿ ಕೌಂತೆಯ ಸದಾ ತದ್ಭಾವ ಭಾವಿತೋಹನ್. ಸಾಯುವ ಕೊನೆಯ ಕ್ಷಣದಲ್ಲಿ ಏನು ಯೋಚನೆ ಮಾಡ್ತಾನೋ ಮನುಷ್ಯ ಅದಾಗ್ತಾನಂತ. ಅದರಿಂದ ಮನುಷ್ಯನಿಗೆ ಸಾಯುವ ಕೊನೆಯ ಕ್ಷಣದಲ್ಲಿ ದೇವರ ಎಚ್ಚರ ಆಗುವುದೇ ಇಲ್ಲ. ಸ್ವಲ್ಪ ಹೊತ್ತಿನವರೇ ಆಗುತ್ತೆ, ಮತ್ತೆ ಏನೋ ಯೋಚನೆ ಬರುತ್ತೆ, ಎಲ್ಲೆಲ್ಲಿ ಹೋಗ್ತಾನಂತ. ದೇವರ ಎಚ್ಚರ ಮಾಡಿಕೊಳ್ಳಿಕ್ಕೆ ಬರುವುದಿಲ್ಲ ಅಂತ. ಹಾಗೆ ಇವನು ಸಾಯುವಾಗ ಹೆಂಡತಿ ಯೋಚನೆ ಮಾಡಿದ್ರಿಂದ ಹೆಂಡತಿಯಾಗಿ ಒಂದು ಹುಡುಗಿಯಾಗಿ ಹುಟ್ಟಿದ. ಅಲ್ಲಿ ಮತ್ತೆ ಮಲಯಧ್ವಜ ಅಂತ ಇದೇ ಹುಡುಗಿ ಹುಡುಗನಾಗಿ ಹುಟ್ಟುತ್ತಾಳೆ. ಮತ್ತಲ್ಲಿ ಅವನು ರಮಿಸ್ತಾನೆ. ಮತ್ತೆ ಹೀಗೆ ಎಲ್ಲಿಯೋ ಮತ್ತೆ ಅದನ್ನು ಬಿಟ್ಟು ಹೋಗ್ತಾನೆ. ಹೋಗುವಾಗ ಮಾನಸದಲ್ಲಿ ಹಂಸ ಮಾತಾಡ್ತದೆ ಅವನನ್ನು, ಎಲ್ಲಿಯ ಏನು ಓದೋದು ನೀನು, ಏನು ಕತೆ ಅಂತ. ಯಾರು ನೀನು? ನಿನ್ ಗೆಳೆಯ ನಾನು, ಬಿಟ್ಟು ಹೋಗಿದೆ, ಎಲ್ಲೋ ಊಟ ಮಾಡಬೇಕು, ಅರಮನೆ ಕಟ್ಟಬೇಕು ಅಂತ. ಏನಾಯ್ತು ಕತೆ ಅಂದ. ಏನು ಬೇಡಯ್ಯ ಅಂತ. ಹೀಗೆ ಕತೆ ನಾರದರು ಹೇಳ್ತಾರೆ. ಗೊತ್ತಾಯ್ತಾ ಕೇಳಿದ್ರು. ಎಂತ ಗೊತ್ತಾಯ್ತು ಮಾರೆ, ಕತೆ ಅರ್ಥ ಆಗ್ಲಿಲ್ಲಲ್ಲ ಅಂತ. ಅದೇ ಇದು ಕತೆಯೇ ಚೆನ್ನಾಗಿದೆ, ಅರ್ಥ ಆಗುದಿಲ್ಲ ಅಂತ ಹೇಳಿ ಮಾರ್ಯಾರ ನಾರದರೆ ಅಂತ ಮತ್ತೆ ರಾಜ ಕೇಳ್ತಾನೆ. ಪುರಂಜನ ಯಾರು ಕೇಳ್ತಾನೆ, ಯಾರು ನೀನೇ ಅಂದ್ರು. ಅಂತ ನನ್ನ ಕತೆ. ಆಸೀತ್ ಪುರಂಜನ ಅಂದ್ರೆ ಪುರ ಅಂದ್ರೆ ದೇಹ, ಪುರಮೇಕಾದ ಶಬ್ದ್ವಾರಂ ಅಂತ. ಈ ಪುರಕ್ಕೆ ಅಂಜನ ಅಂಟಿಕೊಂಡವ, ಅದು ಈ ಪುರದಲ್ಲಿ ಜನ ಅಂತ ಹೇಳಿಕೊಳ್ಳುವ ಇವನೇ. ಮತ್ತೆ ಅದು ಹೆಂಡತಿ ಸಿಕ್ಕಿದ್ದಲ್ಲಿ ಹುಡುಗಿತ್ತಲ್ಲ, ಅದು ಬುದ್ಧಿಂತು ಪ್ರಮದಾಮಿದೆ, ಬುದ್ಧಿಯೇ ಹೆಂಡತಿ ಹುಡುಗಿ, ಅದರೊಟ್ಟಿಗೆ ಕೂತ್ಕೊಳ್ಳೋದು, ಅದು ಹೇಳಿದಾಗೆ ಕೇಳುದು, ಗಮ್ಮತ್ ಮಾಡು. ಮತ್ತೆ ಬೇಟೆ ಗೀಟೆ ಎಲ್ಲ ಇತ್ತಲ್ಲ, ಅದು 2 ಚಕ್ರ, ಅದು ಪುಣ್ಯ ಮತ್ತು ಪಾಪ ಎನ್ನುವ 2 ಚಕ್ರ, ಒಳ್ಳೇದು ಕೆಟ್ಟದು ಅಂತ. ಅದು 5 ಕುದುರೆಗಳೇ ಕಟ್ಟಿದ್ದು ಯಾವುದಂದ್ರೆ 5 ಇಂದ್ರಿಯಗಳು, ಕಣ್ಣು ಮೂಗು ಕಿವಿ ಇವೆಲ್ಲ ಜ್ಞಾನೇಂದ್ರಿಯಗಳು. ಮತ್ತೆ ಪಂಚಾಲ ದೇಶಕ್ಕೆ ಹೋಗುದು, ಅದು ಪ್ರಪಂಚಕ್ಕೆ ಹೋಗುದು. ಶಬ್ದ ಸ್ಪರ್ಶ ರೂಪರಸ ಗಂಧ ಉಂಟಲ್ಲ, ಕಣ್ಣು ನೋಡ್ಲಿಕ್ಕೆ ಹೋಗ್ತದೆ, ಕಿವಿ ಕೇಳಲಿಕ್ಕೆ ಹೋಗ್ತದೆ. ಎಂತ ಬೀಡ್ಸ್ಗಳು ಮಾರ, ಡ್ರಮ್ ಬೀಡ್ಸ್, ನಾಸಿಕ್ ಬ್ಯಾಂಡ್ ಅಂತ. ಎದೆಯೇ ಜಾರಬೇಕು, ಒಡೆಯುವುದಲ್ಲ, ಕೆಳಗೆ ಜಾರಬೇಕು, ಅದು ಪೆಟ್ಟಿಗೆ ಕುಣಿತಾವೆ ಎಂತ ಅಂದಿಲ್ಲ. ಹಾಗೆ ಇಂಥದ್ದು ಕೇಳುವ ರೋಗ ಬಡ್ಕೊಂಡು ಹೋಗ್ತದೆ ವಾಹನದೊಳಗೂ ಸಹ. ಹೊರಗಿನದು ಏನು ಕೇಳುವುದಿಲ್ಲ. ಒಂದೊಮ್ಮೆ ನೆಲ ಬೀರಿದ್ರು, ಭೂಕಂಪ ಆದ್ರೂ ಶಬ್ದ ಕೇಳಲಿಕ್ಕಿಲ್ಲ, ಒಳಗೆ ಹಾಕಿರತಕ್ಕಂಥ ಶಬ್ದದಲ್ಲಿ. ಹಾಗೆ ನೋಡುವ ತವಕಗಳು, ಎಂಥ ಲೈಟುಗಳು, ಎಂಥ ಡೆಕೋರೇಷನ್ಗಳು, ಎಂಥ ವೈಭವಗಳು, ತಿನ್ನುವ ಆಸೆಗಳು, ಭೋಗದ ಸಾಮ್ರಾಜ್ಯಗಳು. ಹೀಗೆ ಈ ದೇಶದೊಳಗೆ ಹೋಗ್ತಾನೆ, ಸೋಲ್ತಾನೆ. ಒಳಗೆ ಒಬ್ಳು ಸೇರಿಕೊಂಡ್ಲಲ್ಲ ಸ್ಪೈ ಅಂದ್ರೆ, ಅದು ಜರ, ಮುಪ್ಪು, ಮುದಿತನ. ಒಳಗೆ ಸೇರಿದ್ದೇ ಗೊತ್ತಿಲ್ಲ. ಎಲ್ಲ ಪರೀಕ್ಷೆ ಮಾಡೋ ಗೊತ್ತಾಯ್ತು, ಒಳಗೆ ದೊಡ್ಡದು ಕೂತಿ ಬಿಟ್ಟಿದೆ ಅಲ್ಲ, ಎಂಥದ್ದು 2 kg ಕೂತಿದೆ ಅಲ್ಲ ಅಂದರೆ ಎಂಥದ್ದು ಗೊತ್ತಾಗಿ. ಹೀಗೆ ಏನೇನೋ ಒಳಗೆ ಗೂಡಾಗಿ ಕೂತಿರ್ತದೆ, ಅರ್ಥ ಆಗುವುದಿಲ್ಲ ಕೊನೆಗೆ.
ಹಾಗೆ ಗೂಢಚಾರಿಣಿಯಾಗಿ ಒಳಗೆ ಸೇರಿದ್ದಾಳೆ, ಮುಪ್ಪಾಗಿ ರೋಗವಾಗಿ ಪರದೇಶದ ಯವನ, ಅವನು ಜ್ವರ ಪ್ರಜ್ವಾರನೊಳಗೆ ಯುದ್ಧಕ್ಕೆ ಬಂದಿದ್ದಾನೆ, ಇವನಿಗೆ ಕಾಯಿಲೆ ಬಂದು ಸಾಯ್ತು. 360 ಗಂಧರ್ವ, 360 ಗಂಧರ್ವಿಯರು, ಸಂವತ್ಸರ ಚಂಡವೇಗ, ಚಂಡವೇಗನ ಆಕ್ರಮಣ ವರ್ಷ ಆಗ್ತದೆ. ವರ್ಷಕ್ಕೆ 360 ಹಗಲು, 360 ರಾತ್ರಿ, ಅದೇ ಬಿಳಿ ಮತ್ತೊಂದು ಕಪ್ಪು, ಅದರ ಜೊತೆಯಲ್ಲಿ ಇವನದು ದಿನ ಮುಗಿದೋಗ್ತದೆ, ಅರ್ಥವೇ ಆಗೋದಿಲ್ಲ. ದಿನ ಮಾತ್ರ ಓಡ್ತದೆ, ಬದುಕು ಮಾತ್ರ ಇನ್ನು ಉಳಿತದೆ, ತಿನ್ನಬೇಕು ಅಂತ ಕಾಣುತ್ತದೆ, ವಸ್ತುಗಳ ಹಾಗೆ ನಗ್ತಾ ಇರ್ತವೆ, ಆಗಲಿಲ್ಲ ನಿನಗೆ ಅಂತ ಹೇಳಿಕೊಂಡು. ವಯಮೇವ ಜೀರ್ಣಾಹ ಅಂತ, ನಾವೇ ಸೋತೆ ಹೊರತು ಭೋಗಗಳು ಸಾಯಲಿಲ್ಲ, ಸೋಲಿಲ್ಲ, ಅದು ಮುಗಿಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಹೀಗೆ ಪುರಂಜನನ ಕತೆ ಹೇಳುತ್ತಾ ಎಲ್ಲ ಮನುಷ್ಯರ ಪಾಡು ಹೀಗೆ ಇರ್ತದೆ. ಮತ್ತದು ಗೆಳೆಯನ ಸುದ್ದಿ ಹೇಳಿಲ್ಲ. ಗೆಳೆಯ ಯಾರು? ದೇವರ ಅವಿಜ್ಞಾತ ಸಹಸ್ರಾಂಶು ವಿಧಾತ ಕೃತಲಕ್ಷಣ ತಸ್ಯ ಅವಿಜ್ಞಾತ ನಾಮಾಸೀತ್ ಸತ ಅವಿಜ್ಞಾತ ಚೇತ್. ಅವಿಜ್ಞಾತ ಹೇಳಿದ್ಯಾರು? ಗೊತ್ತಿಲ್ಲ, ಯಾರಿಗೂ ಗೊತ್ತಾಗುವುದಿಲ್ಲ. ಆದರೆ ಗೊತ್ತಿಲ್ಲ ಅಂತ ಹೇಳಲಿಕ್ಕಿಲ್ಲ, ಅವನೇ ಎಲ್ಲರಿಗೂ ಗೊತ್ತಿರುವುದು. ನಾವು ಸುಲಭವಾಗಿ ಹೇಳ್ತೇವೆ ಮನುಷ್ಯರಿಗೆ ಜೀವ ಹೋಯಿತು ಅಂತ. ಹೌದು, ಹೋಯ್ತು, ಜೀವ ಹೋಯ್ತು. ಹೌದು, ಮಾತಾಡ್ತಾ ತಿರುಗಾಡ್ತಾ ಅದು ಇದು ಅಂತ ಹೇಳ್ತಾ ಇತ್ತು, ಹೋಯ್ತು. ಮತ್ತೆ ಪ್ರಾಣ ಹೋಯ್ತು, ಅದು ಹೋಯ್ತು. ಯಾಕೆ? ಉಸಿರಾಟ ಹೋಯ್ತು ಅಂತದ್ದು. ಪ್ರಾಣ ಅಂದ್ರೆ ಚೇಷ್ಟೆ, ಇನ್ನು ಚೇಷ್ಟೆ ಮಾಡೋದು, ಕಣ್ಣು ಮಿಟುಕಿಸುವುದಿಲ್ಲ, ಕೈಕಾಲಿ ಎತ್ತುವುದಿಲ್ಲ, ಕೆಳಗಿಡುವುದಿಲ್ಲ, ನಡೆಯುವುದಿಲ್ಲ, ನಗಾಡುವುದಿಲ್ಲ. ಮತ್ತೆ ಸತ್ತು ಹೋಯ್ತು ಹೇಳಿದ್ರೆ ಅದೆಂದದು? ಮತ್ತೆ ಜೀವ ಹೋಯ್ತು, ಸರಿ, ಪ್ರಾಣ ಹೋಯ್ತು, ಮತ್ತೆ ಸತ್ತು ಹೋಯ್ತು ಅಂತ. ಸತ್ತು ಹೋಯ್ತು ಅಂದ್ರೆ ಏನರ್ಥ? ಅರ್ಥ ಆಗುದಿಲ್ಲ. ಭಾಷೆ ಉಂಟು, ಗೊತ್ತಿಲ್ಲ. ಜೀವ ಹೋಯ್ತು ಆಯ್ತು, ಪ್ರಾಣ ಹೋಯ್ತು ಆಯ್ತು, ಮತ್ತೆ ಸತ್ತು ಹೋಯ್ತು ಅಂದ್ರೆ ಏನು? ಎಲ್ಲರೂ ಹೇಳುದು ಅದನ್ನೇ. ಸತ್ತು ಅಂದ್ರೆ ದೇವರು. ಓಂ ತತ್ ಸದಿತಿ ನಿರ್ದೇಶ ಬ್ರಹ್ಮಣಸ್ತ್ರಿವಿಧ ಸ್ಮೃತ. ಸತ್ತು ಅಂದ್ರೆ ದೇವರು. ಸದಕ್ಷರಮಕ್ಷರಂ, ದೇವರು ಹೋದ, ಅದು ಗುರುತಿಸ್ಬೇಕ. ಬರೆಯುವ ವಿಷಯ ಸತ್ ಹೋಯ್ತು, ಅದು ಸತ್ತು. ನಾವು ಎಲ್ಲದಕ್ಕೂ ಹೂ ಸೇರಿಸು. ಬಸ್ಸು ಬಂತು, ಕಾರು ಹೋಯ್ತು, ಪೆನ್ನು ಕೊಡು. ನಮ್ದೆಲ್ಲ ಭಾಷೆ, ಯಾವ ಭಾಷೆ ಆದ್ರೂ ತೊಂದರೆ ಇಲ್ಲ, ಅದಕ್ಕೊಂದು ಹೂ ಸೇರಿಸಿದ್ದು ನಮ್ಮ ಭಾಷೆ. ಮತ್ತು ಅದರಿಂದ ಸತಿ ಎನ್ನುವುದು ಭಗವಂತ, ದೇವರು. ಸತ್ತು ಹೋಯ್ತು, ದೇವರು ಹೋದ. ಅಷ್ಟು ಚೆನ್ನಾಗಿ ಹೇಳ್ಬೋದಲ್ಲ ದೇವರು ಹೋದ ಅಂತ. ಬೋಧ ಇಲ್ಲ ಇವನಿಗೆ, ಓದೋದು ಯಾರು ಗೊತ್ತಿಲ್ಲ. ಬಾ ಎಂತ ಅಂದ್ರೆ ಎಲ್ಲ ಕಡೆಯಲ್ಲಿ ಇರುವವನು ಸತ್, ಒಂದು ಚೂರೂ ತಪ್ಪಿಲ್ಲದೆ ಹೆಚ್ಚು ಕಡಿಮೆ ಆಗದೆ ನಿಂತಿರುವವನು. ಅಂದ್ರೆ ಇರುವವನು ಇದ್ದಾಗ ಗೊತ್ತಿಲ್ಲ ನಮಗೆ, ಹೋದಾಗ ಗೊತ್ತಾಗ್ತದೆ. ಫ್ಯಾನ್ ತಿರುಗಿದಾಗ ಅರ್ಥ ಆಗುವುದಿಲ್ಲ, ನಿಂತಾಗ ಸೆಕೆ ಆಗುವುದು, ಹಾಗೆ ಮೂಕಟ್ಟುವುದು. ಅದರಂತೆ ಭಗವಂತ ಒಳಗಿದ್ದುಕೊಂಡು ಎಲ್ಲ ಕೆಲಸ ಮಾಡಿದ್ದಾನೆ, ಅವನ ಎಚ್ಚರ ಇರದೆ. ತಸ್ಯ ಅವಿಜ್ಞಾತ. ಅವಿಜ್ಞಾತ ಅಂದ್ರೆ ಗೊತ್ತಿಲ್ಲಲ್ಲ, ಗೊತ್ತಿದೆ. ಪೂರ ಗೊತ್ತಿಲ್ಲ, ಪೂರ ಗೊತ್ತಿಲ್ಲಲ್ಲ, ಪೂರ ಗೊತ್ತಿದೆ, ಆದ್ರೆ ಎಚ್ಚರ ಇಲ್ಲ. ಗೊತ್ತಿ ಇದ್ದಾನೆ ಎಂದು ಎಚ್ಚರ ಇಲ್ಲ. ಒಳಗೆ ಕೂತ್ಕೊಂಡು ನಿದ್ದೆ ಮಾಡಿದಾಗಲೂ ನಮಗೆ ಸ್ವಪ್ನ ತೋರಿಸಿ ಗಮ್ಮತ್ತು ಮಾಡುವವ, ನಿದ್ದೆಯಲ್ಲಿ ತನ್ನನ್ನು ಎಳ್ಕೊಂಡು ಹೋಗುವ, ಬೆಳಿಗ್ಗೆ ಎಚ್ಚರಗೊಳಿಸಿ ಎಚ್ಚರ ಮಾಡುವವ. ಬೆಳಿಗ್ಗೆ ಎಚ್ಚರ ಆಯ್ತು, ಸರಿ, ಎಚ್ಚರ ಆದ ನಂತರ ನಾವು ಆಚೀಚೆ ನೋಡ್ತೇವೆ ನಾನು ಯಾರು ಅಂತ. ಇಲ್ಲ, ನೆನಪ ಇರ್ತದೆ ಯಾರು ಅಂತ, ಚೆನ್ನಾಗಿ ಗೊತ್ತಿರ್ತದೆ. ಎಲ್ಲಿಯಾದ್ರೂ ಎಚ್ಚರ ಆದ ನಂತರ ಪಕ್ಕದವರ ಹತ್ರ ನಾನು ಯಾರು ಅಂತ ಕೇಳೋದಾಗಿದ್ರೆ ಅವನು ಯಾರ ಹತ್ರ ಕೇಳಬೇಕು ನಾನು ಯಾರು ಅಂತ. ಅದು ಎಷ್ಟು ಚೆನ್ನಾಗಿ ಎಚ್ಚರಿಸ್ತಾನೆ ನೋಡಿ, ಎಷ್ಟು ಚೆನ್ನಾಗಿ ಗಮ್ಮತ್ತು ಮಾಡಿಸ್ತಾನೆ. ನಿದ್ದೆ ಮಾಡ್ಲಿಕ್ಕೆ ಹೋದಾಗ ಸ್ವಪ್ನ ಎಲ್ಲ ತೋರಿಸಿ, ಬಗೆ ಬಗೆಯ ದೃಶ್ಯಗಳನ್ನೆಲ್ಲ ತೋರಿಸಿ ಆಡಾಡಿಸ್ತಾನೆ. ಸಂಧ್ಯೆ ಸೃಷ್ಟಿರಾಹಿ. ಹೀಗೆ ಭಗವಂತ ನಮ್ಮ ಒಳಗೇ ನಿಂತು ಎಲ್ಲವನ್ನು ಒಂದಲ್ಲ ನೂರಾರು ಸಾವಿರಾರು ಲಕ್ಷ ಗಟ್ಟಲೆ ರೂಪಗಳಿಂದ ಒಳಗೆ ನಿಂತು ಕೆಲಸ ಮಾಡಿಸ್ತಾನೆ ದೇವರು. ಆದ್ರೂ ನಮಗೆ ಅಚ್ಚರ ಆಗಿದೆ. ಈ ಕಥೆಯನ್ನು ಹೇಳಿ ಭಗವಂತನ ಮಹಿಮೆಯನ್ನು ತಿಳಿಸಿ ಪ್ರಾಚೀನ ಬರಿಕೆಯನ್ನು ಕರ್ಮತಂತ್ರದಿಂದ ಎಳೆದು ಭಗವಂತನೆಡೆಗೆ ಸಾಗಿಸಿದ. ಕೂತುಕೊಂಡು ಬರೇ ಹೆಸರಿಗೋಸ್ಕರ ಕರ್ಮಗಳನ್ನು ಮಾಡಬೇಡ, ಭಗವಂತನ ಎಚ್ಚರ ಇರಲಿ, ಉದ್ಧಾರಕ್ಕೆ ಕಾರಣವಾಗಿ ಕೆಲಸ ಮಾಡಿಸು, ಕಾಮ್ಯ ಕರ್ಮಗಳನ್ನು ಬಿಟ್ಟು ಬಿಡು, ನಿತ್ಯ ಕರ್ಮಗಳಿಗೆ ನಿನ್ನ ದೇಹ ದಂಡನೆ ಆಗಲಿ ಅಂತ ಹೇಳಿಕೊಂಡು ಅವನ ಮಗನೇ ಮುಂದೆ ಹೊರಟಿರುವ ಪ್ರಚೇತಸ್ಸರು ಅಂತ 10 ಜನರು ತಪಸ್ಸು ಮಾಡ್ತಾ ಇದ್ರು. ರುದ್ರ ಹೇಳಿಕೊಟ್ಟ ಹಾಗೆ ಹೊರಗೆ ಬಂದಾಗ ಎಲ್ಲ ಕಡೆ ಮರ ಮಟ್ಟುಗಳು ತುಂಬಿ ಹೋಗಿವೆ. ಸರೋವರದೊಳಗೆ ತಪಸ್ಸು ಮಾಡಿದ್ದವರು ಹೊರಗೆ ಬರುವಾಗಿಲ್ಲ ಅಂತ ಹೋಗುದು ಇಲ್ಲಿಗೆ ದಾರಿಯಲ್ಲಿ. ಸಿಟ್ಟು ಬಂದಾಗ ಕಣ್ಣಿನಿಂದ ಕಿಡಿ ಹಾರಿತು, ಮರಗಳು ಬೆಂಕಿ ಹೊತ್ತಿಕೊಂಡವು. ಎಲ್ಲ ಮರಗಳು ಬೊಬ್ಬೆ ಹಾಕ್ಲಿಕ್ಕೆ ಶುರುವಾಗಿದೆ. ಮತ್ತೆ ಎಲ್ಲ ಮರ ದೇವತೆಗಳು ಒಟ್ಟು ಸೇರಿಕೊಂಡು ಒಂದು ಹುಡುಗಿ ಅಂತಂದು ಕೊಟ್ಟರು. ದೊಮ್ಮೆ ಬಾಯಿ ಮುಚ್ಚು ಮಾರ, ಇದನ್ನೆಲ್ಲ ಸುಡಬೇಡ, ಈ ಹುಡುಗಿ ನಾವು ಸಾಕಿದ್ದೇವೆ. ಕಂಡು ಋಷಿಗೆ ಪ್ರಮ್ಲೋಚ ಅಪ್ಸರೆಯಲ್ಲಿ ಹುಟ್ಟಿದ. ಅಂದ್ರೆ ಒಂದು ದಿನ ಕಂಡು ಇದ್ದ ತಪಸ್ಸು ಮಾಡ್ತಾ, ಪ್ರಮ್ಲೋಚ ಅಪ್ಸರೆ ಬಂದಾಗ ಖುಷಿ ಆಯಿತು, ಕೂತು ಬಿಟ್ಟ, ಜಪವನ್ನು ಬಿಟ್ಟ, ಅವಳೊಟ್ಟಿಗೆ ಗಮ್ಮತ್ತು ಮಾಡಿದ. ಮತ್ತೆ ಹೇಳ್ತಾನೆ, ಸಂಜೆ ಆಯ್ತಲ್ಲ, ಜಪ ಮಾಡುವ, ಹೋಗ್ತೇನೆ ನಾನು ಅಂತ. ಸ್ವಾಮಿ ಎಷ್ಟನೇ ಸಂಜೆ ಇದು ಕೇಳ್ತಾಳೆ ಅವಳು. 100 ವರ್ಷ ಕಳೆದಿದೆ, ಬಂದದ್ದು ಬೆಳಿಗ್ಗೆ, ಸರಿ, ಹೋಗುವುದು ಸಂಜೆ ಸರಿ. ಅವ ಸುಮಾರು ಬಾರಿ ದಾಟಿಸಿ ಆಯ್ತು, ಹೋಗ್ತೇನೆ ಅಂದ್ಲು ಅವಳು. ಪ್ರಮ್ಲೋಚೆ ಕೂತ್ಕೊಳ್ಳಯ್ಯ ಅಂದ. ಮತ್ತೊಂದು ಸರ್ತಿ ಹೋಗ್ತೇನೆ ಅಂದ್ಲು, ಸ್ವಲ್ಪ ಇರು ಅಂದ. ಹೀಗೆ ಸುಮಾರು ಸರಿ ನಿಲ್ಲಿಸಿ ಕೊನೆಗೆ ಇವನೇ ಜಪ ಮಾಡ್ತೇನೆ ಅಂದಾಗ ಅವಳು ಕೇಳಿದಲ್ಲ, ಎಷ್ಟನೇ ಜಪ ಇದು ಒಂದು, ಯಾವತ್ತಿನದ್ದು? ನಾನು ಎಷ್ಟು ಸರಿ ಹೋಗ್ಲಿಕ್ಕೆ 100 ವರ್ಷಕ್ಕೊಮ್ಮೆ ಹೋಗ್ಲಿಕ್ಕೆ ತೆರಳಿದ್ದೆ, ನೀವು 3-4 ಸರ್ತಿ ನನ್ನ ನಿಲ್ಲಿಸಿ ಆಯ್ತು ಅಂದ್ಲು. ಇವಾಗಲೇ ಎಷ್ಟೋ ವರ್ಷ ಆಗಿದೆ. ಹೀಗೆ ಕಂಡು ಋಷಿಯಿಂದ ಪಡೆದಿರತಕ್ಕಂತಹ ವೈಭವವನ್ನು ಹೊತ್ತುಕೊಂಡ ಪ್ರಮ್ಲೋಚೆ
ಇನ್ನು ಕಂಡುಗೆ ಸಿಟ್ಟುವಂತಂದೆ ಸಂಜೆ ಹೊತ್ತು, ನೀನು ಹೇಳಲಿಲ್ಲ, ಇವತ್ತೇ ಬಂದದ್ದು ಇವತ್ತೇ ಹೋಗುದು ನನಗೆ ಗೊತ್ತಿರಲಿಲ್ಲ, ಎಷ್ಟೋ ಸಮಯ ಆಯ್ತಾ ಅಂತ ದುರುಗುಟ್ಟಿ ನೋಡಿದ್ನಂತಲೇ ಅವಳ ಮರದ ಎಡೆಯಲ್ಲಿ ತಪ್ಪಿಸಿಕೊಂಡು ಮೆಲ್ಲಕ್ಕೆ ಓಡಿಬಿಟ್ಲು. ಹಾಗೆ ತಪ್ಪಿಸಿಕೊಂಡು ಮೈ ಒರೆಸಿಕೊಂಡು ಹೋಗುವಾಗ ಮರದ ಮೈಯಲ್ಲಿ ಆ ಕಂಡವು ಅಪ್ಪಿಕೊಂಡ ರೇತಸ್ಸು ಅಂಟಿ ಹೋಯಿತು. ಪ್ರಮ್ಲೋಜೆ ಮುಟ್ಟಿಕೊಂಡೋದ್ರಿಂದ ಅಲ್ಲಿಂದ ಮಗು ಜಾರಿತು. ಅದೇ ಮಾರಿಷ. ಮರಗಳು ಸಾಕಿದ್ದರಿಂದ ವರಾರಕ್ಷಿ ಅಂತ ಹೆಸರು ಬಂತು, ವೃಕ್ಷಗಳ ಮಗಳು. ಅವಳನ್ನು ಕೊಟ್ಟರು. ಚಂದ್ರ ಚೆನ್ನಾಗಿ ನೋಡಿಕೊಂಡಿದ್ದ, ಮರಗಳ ಅಧಿದೇವತೆ ಚಂದ್ರ. ಅವನು ನೋಡಿಕೊಳ್ಳುವುದಿಲ್ಲ. ಅವನು ನೋಡಿಕೊಂಡದ್ರಿಂದ ಚಂದ್ರನಿಂದಾಗಿ ಹೆಚ್ಚು ಅವಳಿಗೆ ಶಕ್ತಿ ಬಂದಿತ್ತು. ಅವನು ಬಂದು ಸೋಮು ಬಂದು ಕೊಡ್ತಾನೆ, ಚಂದ್ರ ಬಂದು ಮಗಳನ್ನು ಕೊಡ್ತಾನೆ. ವನಸ್ಪತಿ ದೇವತೆಗಳೆಲ್ಲ ಸೇರಿ ಅಲ್ಲಿಂದ ಪ್ರಚೇತಸ್ಸರು 10 ಜನರಿಗೆ ಇವಳಲ್ಲಿ ಹುಟ್ಟಿದವ ದಕ್ಷ. ಶಾಪಗ್ರಸ್ತನಾದವ ಆಡು ಮೋರೆಯನ್ನು ಕಳ್ಕೊಂಡು ಚಂದವಾದ ದೇಹದಲ್ಲಿ ಮತ್ತೆ ಬಂದಿದ್ದಾನೆ. ಅವನು ತುಂಬ ಮಕ್ಕಳನ್ನು ಪಡಿತಾನೆ, ಸಾವಿರಾರು ಮಕ್ಕಳನ್ನು, ಶಬಲಾಶ್ವರನ್ನು, ಹರಿಯೇಶ್ವರನ್ನೆಲ್ಲ ಪಡಿತಾನೆ. ನಾರದರು ಬಂದು ಉಪದೇಶ ಮಾಡ್ತಾರೆ. ಎಲ್ಲಿ ಹೊರಟ್ರಿಂದ? ಸೃಷ್ಟಿ ಮಾಡಲಿಕ್ಕೆ. ಮೊದಲು ಕಥೆಯೆಲ್ಲ ಚೆನ್ನಾಗಿ ತಿಳ್ಕೊಳ್ಳಿ ಅಂತ, ಎಚ್ಚರ ಆಗಿಕೊಳ್ಳಿ. 2 ಕಡೆ ಹರಿಯುವ ನದಿ ಅಂತದು ಅಂತ, ವಿಚಿತ್ರವಾದ ಕಥೆ ಹೇಳುವ ಹಕ್ಕಿ ಯಾವುದು ಅಂತ, ಒಳಗೋದ್ರೆ ಹೊರಗೆ ಬಾರದ ಗುಹೆ ಯಾವುದು ಅಂತ, ಹೀಗೆಲ್ಲ ಸುಮಾರು ಕ್ವಶನ್ ಆಗ್ತಾನೆ, ಒಗ್ಗಟ್ಟಿನ ಪ್ರಶ್ನೆ ಆಗ್ತಾರೆ ನಾರದರು. ತಿಳ್ಕೊಳ್ಳಿಕ್ಕೆ ಹೋದವರು ಮತ್ತೆ ಬರುವುದೇ ಇಲ್ಲ. ದಕ್ಷನಿಗೆ ಗೊತ್ತಾಯಿತು ಮಕ್ಕಳೆಲ್ಲಿ ಹೋದ್ರು ಅಂತ. ನಾರದೇನು ಮಾತಾಡಿಸಿ ಹೆಚ್ಚು ಕಡಿಮೆ ಮಾಡಿದ್ದಾನೆ ಅಂತ ನಾರದರಿಗೆ ಶಾಪ ಕೊಟ್ಟ ದಕ್ಷ. ನೀನು ನಿಂತಲ್ಲಿ ನಿಲ್ಬೇಡ, ಹೋಗಿಬಿಡು ಅಂತ. ಒಳ್ಳೇದಾಯ್ತು ಅಂತ, ನನಗೆ ಸುಮಾರು ಕಡೆ ಓಡ್ಲಿಕ್ಕಿತ್ತು, ಒಳ್ಳೇದಾಯ್ತು ಅಂದ್ರಂತೆ. ನೀನು ನಿಂತಲ್ಲಿ ಹೆಚ್ಚು ಹೊತ್ತಿರಬಾರ್ದು, ಕಾಲಿಗೆ ಚಕ್ರ ಕಟ್ಟಿಕೋ ಅಂತ ತಮಾಷೆ ಮಾಡಿದಾಗೆ ಕೊಟ್ಟರು. ನಾರದರು ಒಳ್ಳೇದಾಯ್ತು ಅಂತ ಹೊರಟು ಬಿಟ್ಟಿದ್ದಾರೆ. ನಾರದರು ನಿಜವಾಗಿ ತಮ್ಮನಾಗಿಯೇ ಸಹೋದರನಾಗಿ ಹುಟ್ಟಿದ್ದು ಚತುರ್ಮುಖನಲ್ಲಿ. ಆದರೂ ದಕ್ಷನಿಗಿಂತ ಕೆಳಗಿನ ಯೋಗ್ಯತೆ ಅವ. ದಕ್ಷ ಭಾರಿ ಮೇಲೆ, ಸೂರ್ಯನಿಗಿಂತಲೂ ಮಿಗಿಲು ದಕ್ಷ. ಗುರುಗಳ ಹತ್ತಿರ ಅವನು ಸಮ. ಬೃಹಸ್ಪತಿ ಆಚಾರ್ಯರಿಗೆ ಸರಿಯಾಗಿರುವವನು ದಕ್ಷ, ಅಷ್ಟು ಎತ್ತರದವ ಯೋಗ್ಯತೆಯಲ್ಲಿ. ಹಾಗಾಗಿ ಅವನ ಶಾಪ ತಟ್ಟಿದೆ. ರುದ್ರನಿಗಿಂತ ಏನೂ ಅಲ್ಲ, ರುದ್ರನಿಗಿಂತ ಕೆಳಗೆ ಅವರೆಲ್ಲರೂ. ರುದ್ರನಿಗಿಂತ ಮೇಲೆ ಒಬ್ಬನೇ ಇರುವುದು ಬ್ರಹ್ಮ ಮಾತ್ರ. ಒಂದು ದೃಷ್ಟಿಯಿಂದ ಬ್ರಹ್ಮ ಸಮನಾದ ವಾಯು ಸೇರಿಕೊಂಡ್ರೆ, ಮತ್ತೆ ಸರಸ್ವತಿ ಭಾರತೀಯರು ಬಿಟ್ಟರೆ ಮತ್ತೆ ರುದ್ರನೇ ದೊಡ್ಡವ. ಗರುಡನಿಗೆ ಈಕ್ವಲವ, ಶೇಷನಿಗೆ ಸಮ ಇದ್ದಾನೆ. ಅವನಿಗಿಂತ ಕೆಳಗೆ ಉಳಿದವರೆಲ್ಲ ಬರುದು. ಇಂದ್ರ, ಮನ್ಮಥ ಇವರೆಲ್ಲ ಬರುವುದು ಕೆಳಗೆ. ಅದಕ್ಕೂ ಕೆಳಗೆ ಸೂರ್ಯ ಚಂದ್ರರು ಬರುವುದು. ಅದಕ್ಕೂ ಕೆಳಗೆ ಸೂರ್ಯಚಂದ್ರನಿಂದ ಮೇಲೆ ದಕ್ಷ ಬೃಹಸ್ಪತಿ ಬರ್ತಾರೆ. ಅದಕ್ಕಿಂತ ಕೆಳಗೆ ಸೂರ್ಯಚಂದ್ರ ಬರ್ತಾರೆ. ಸೂರ್ಯಚಂದ್ರನ ಕೆಳಗೆ ಅಗ್ನಿ ಬರ್ತಾನೆ. ಅಗ್ನಿ ಕೆಳಗೆ ಗಣಪತಿ, ಅಶ್ವಿನಿ ದೇವತೆಗಳೆಲ್ಲ ಬರ್ತಾರೆ. ಹೀಗೆ ದೇವತೆಗಳ ಗ್ರಡೇಷನ್ಸ್ಗಳು, ಅವರ ತಾರತಮ್ಯಗಳು, ಅವರ ಮೇಲೆ ಕೆಳಗಿರತಕ್ಕ ವ್ಯವಸ್ಥೆಗಳು. ಹೀಗೆ ಬಹಳ ಸುಂದರವಾಗಿ ಭಗವಂತನ ಎಚ್ಚರದಲ್ಲಿ ಪ್ರಚೇತಸ್ಸರು ಮತ್ತೆ ದಕ್ಷನಿಂದ ಮತ್ತೆ ಭಗವಂತನಡೆ ಸಾಗಿದ ಮಕ್ಕಳು ಬಂದಾಗ ದಕ್ಷನಿಗೆ ಸಿಟ್ಟು ಬಂದು ಇನ್ನು ಹುಡುಗಿಯರನ್ನು ಸೃಷ್ಟಿ ಮಾಡುವುದು ಅಂತ ತಿಳ್ಕೊಂಡವ. 60 ಹುಡುಗಿಯರ ಅಪ್ಪ ಆಗಿದ್ದಾನವ. ಹಿಂದೆ 16 ಹುಡುಗಿಯರಿಗೆ ಅಪ್ಪ ಆಗಿದ್ದ, ಈಗ 60 ಹುಡುಗಿಯರನ್ನು ಪಡೆದಿದ್ದಾನೆ. ಅವರನ್ನು ಮದುವೆ ಮಾಡಿ ಕೊಟ್ಟಿದ್ದಾನೆ. ದದೌಚ ದಶ ಧರ್ಮಾಯ, ಹಿಂದೆ 13 ಹುಡುಗಿಯನ್ನು ಕೊಟ್ಟಿದ್ದ ಧರ್ಮರಾಜನಿಗೆ, ಯಮನಿಗೆ. ಅಲ್ಲೇನು ತಕರಾರು ಬರಲಿಲ್ಲ. ಈಗ ಮತ್ತೆ 10 ಹುಡುಗಿಯರನ್ನು ಮದುವೆ ಮಾಡಿ ಕೊಟ್ಟಿದ್ದಾನವ. ಅದರ ವಂಶ ಎಲ್ಲ ಮತ್ತೆ ನೋಡುವ, ಲೆಕ್ಕ ಮಾತ್ರ ಮಾಡಿಕೊಳ್ಳುವ. ಮತ್ತೆ 27 ಹುಡುಗಿಯರನ್ನು ಚಂದ್ರನಿಗೆ ಕೊಟ್ಟಿದ್ದಾನೆ. ಮತ್ತೆ 13 ಹುಡುಗಿಯರನ್ನು ಕಶ್ಯಪನಿಗೆ ಕೊಟ್ಟಿದ್ದಾನೆ. ಮತ್ತೆ 2 ಭೂತ ಮತ್ತು ಅಂಗಿರಸೇನ ತಕ್ಕ ಋಷಿಗಳಿಗೆ 2 ಕೊಟ್ಟಿದ್ದಾನೆ. ಮತ್ತೆ ತಾರಕ್ಷನಿಗೆ ಉಳಿದ 4 ಕೊಟ್ಟಿದ್ದಾನೆ. ಹೀಗೆ ಹುಡುಗಿಯರ ಹೆಸರು, ಅವರ ವಂಶ ಪರಂಪರೆ. ಮತ್ತೆ ನೋಡಿ ಈಚೆ ಇನ್ನೊಬ್ಬ ಉಳಿದು ಹೋಗಿದ್ದಾನೆ, ನಮಗೆ ಪ್ರಿಯವ್ರತ ಉಳಿದು ಹೋಗಿದ್ದಾನೆ, ಸ್ವಯಂಭುವನ ಮಗ. ಪ್ರಿಯವ್ರತ ಮದುವೆ ಬೇಡ ಅಂದಿದ್ದಾನೆ. ಎಲ್ಲ ಯಾರಿಗೆ ಬೇಕು ಗಲಾಟೆ, ಮದುವೆ, ಮತ್ತೆ ಮದುವೆ ಆದ ನಂತರ ಮನೆ ಆದ ನಂತರ ಮೆಟೀರಿಯಲ್ಸು, ಮತ್ತೆ ಮಕ್ಕಳು, ಮತ್ತೆ ಅದಗಳಿಗೆ ಶಾಲೆ, ಮತ್ತೆ ಅಲ್ಲಿಗೆ ಹೋಗ್ಬೇಕು ಬರಬೇಕು, ಮತ್ತೆ ಅವರಿಗೆ ವೃತ್ತಿ ಅಲ್ಲದಿದ್ದರೆ ಅವರಿಗೆ ಮದುವೆ, ಮತ್ತೆ ಪುನಃ ಮಕ್ಕಳು. ಇದು ಮುಗಿಯುವುದಿಲ್ಲ ಅಂದಾಗ ಅದನ್ನು ಮದುವೆ ಬೇಡ ಅಂತ ಕೂತಿದ್ದಾನೆ. ಆಗ ಸ್ವಯಂಭೂ ಬಂದ ಅಜ್ಜ ಎಂತ ಕೇಳಿದ, ಮದುವೆ ಬೇಡಲ್ಲ, ಎಂತಕ್ಕೆ ಬೇಡ ಅಂತಾನೆ. ಹೆದರಿಕೆ ಆಗ್ತದೆ ಅಂದ. ಎಂತ ಹೆದರಿಕೆ ಕೇಳ್ತಾನೆ. ಕಾಡಿಗೆ ಹೋಗ್ತೇ ಹಾಗಾದ್ರೆ? ಹೌದು, ಕಾಡಿಗೆ ಹೋದ್ರೆ ಹೆದರಿಕೆ ಹೋಗುದಿಲ್ಲ. ಭಯಂ ಪ್ರಮತ್ತಸ್ಯ ವನೇಶ್ವಭಿಸ್ಯಾತ್ ಯತಸ್ ಆಸ್ತೆ ಶಾಸಪತ್ನ. ಒಬ್ಬ ಸನ್ಯಾಸಿ ಇದ್ದ, ಅವನ ಊರೆಲ್ಲ ಗಲೀಜು ಕಂಡಿತ್ತು. ಎಲ್ಲಿ ಕಾಡಿಗೆ ಹೋಗ್ಬೇಕು ಕೂತ. ಕಾಡಲ್ಲಿ ಕೂತಾಗ ಅಲ್ಲಿ ಜಪ ಮಾಡಬೇಕು ಅಂದರೆ ಅವನು ಬತ್ತಲೆ ಮಾಡಲಿಕ್ಕಿಲ್ಲಲ್ಲ, ಕೋಪಿನ ಹಾಕೊಳ್ಬೇಕು. ಕೋಪಿನವಂತ ಕಲು ಭಾಗ್ಯವಂತ. ಕೋಪಿನ ಸರಿ ಇಲ್ಲ, ಹರಿತಾ ಇತ್ತು. ಯಾವುದೋ ಕಾಡಿನ ಇಲ್ಲಿ ಎಲ್ಲ ಕಚ್ಚುತ್ತಾ ಇತ್ತು. ಏನು ಮಾಡಬೇಕವ? ಅದಕ್ಕೆ ಓಡಿಸ್ಲಿಕ್ಕೆ ಒಂದು ಬೆಕ್ಕು ತಂದ. ಬೆಕ್ಕು ಅಲ್ಲಿ ಸುಮ್ಮನೆ ಇರ್ತದೆ, ಅದಕ್ಕೆ ಹಾಲು ಬೇಕು. ಒಂದು ದನ ತಂದ. ದನ ನೋಡಿಕೊಳ್ಳಿಕ್ಕೆ ಒಂದು ಹುಡುಗಿ ತಂದ. ಮತ್ತೆ ಅವಳು ಸುಮ್ಮನೆ ಇರ್ತಾಳೆ, ಇವನು ಕೈ ಇಟ್ಕೊಂಡ. ಏನಾಯಿತು? ಹೆದರಿಕೊಂಡು ಹೋದವನಿಗೆ ಕಾಡಿನಲ್ಲಿ ಏನಾಯಿತು ಅಂದರೆ ದೊಡ್ಡ ಸಂಸಾರವೇ ಆಯಿತು. ಭಯಂ ಪ್ರಮತ್ತಸ್ಯ ವನೇಶ್ವಭಿಸ್ಯಾತ್. ಯಾವುದರಾದ್ರೂ ಹೆದರಿಕೆ, ಅದರದ್ದು ರಕ್ಷಣೆ ಹೀಗೆಲ್ಲ ಮಾಡಿಕೊಂಡ್ರೆ, ಶೆಲ್ಟರ್ ಬೇಕು ಅಂತ ಕಂಡ್ರೆ, ಕಾಡಿನಲ್ಲಿ ಕೂತವನಿಗೂ ಕಡಿಮೆ ಇಲ್ಲ. ನಾಡು ತಯಾರು ಮಾಡ್ತಾನೆ, ಅಲ್ಲೇ ಚೆನ್ನಾಗಿ ಮಾಡಿಕೊಡ್ತಾನೆ. ಮತ್ತೆ ಅಲ್ಲಿಯೂ ಬರ್ತಾರೆ ಮತ್ತೆ ಸರ್ಕಾರದವರು ಟ್ಯಾಕ್ಸ್ ಹಾಕಲಿಕ್ಕೆ. ಮತ್ತೆ ಬಿಡು, ಯಾವುದು ಬಿಡಿಯೋದಿಲ್ಲ.
ಅಲ್ಲಿ ಒಬ್ಬ ಸಣ್ಣ ಅಂಗಡಿ ಹಾಕ್ತಾನೆ, ಮತ್ತೆ ಕಾಫಿ ಅಂಗಡಿ ಅಂತ, ಇವರ ನೋಡಿಕೊಂಡು ಹೋಗ್ಲಿಕ್ಕೆ ಬರುವವರಿಗೆ ಅಂತ. ಹೀಗೆ ಒಂದೊಂದು ಬೆಳೀತದೆ, ಮತ್ತೆ ದೊಡ್ಡ ಟೌನ್ ಆಗ್ತದೆ ತನ್ನಷ್ಟೇ. ಮತ್ತೊಂದು ಗುಡಿ, ಅದಕ್ಕೆ ಸುತ್ತ ಬರಲಿಕ್ಕೆ, ಮತ್ತೆ ಅಲ್ಲಿ ಪೂಜಾರರು ಎಲ್ಲ ಶುರು ಆಗುತ್ತೆ. ಮತ್ತೆ ಪೌರೋಹಿತ್ಯ ವಿಭಾಗ, ಶ್ರಾದ್ದ ಹಾಕುವುದು ಶುರು ಆಗುತ್ತೆ. ಹೀಗೆ ಒಂದೊಂದು ಬೆಳೀತು. ಮತ್ತೆ ಯಾರೋ ಕಲ್ಯಾಣ ಮಂಟಪ ಕಟ್ಟಿಸ್ತೇನೆ ಅಂತಾರೆ ಊರವರದ್ದು ದುಡ್ಡುಗೆ ಹೇಳಿಕೊಂಡು. ದೊಡ್ಡ ಸಂಗತಿ ಆಗ್ತದೆ ಮತ್ತೆ ಇದ್ದದ್ರಲ್ಲಿ. ಮತ್ತೆ ಆದಿಕ್ಷೇತ್ರ ಅಂತ ಹೆಸರು ಕೊಡ್ತಾರೆ ಕೊನೆ. ಹೀಗೆ ಪ್ರಯೋಜನ ಏನಾಗ್ಲಿಲ್ಲ ಅಂತ. ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾತ್ ಯತಃ ಸ ಆಸ್ತೆ ಸಹಶರ್ ಸಪತ್ನ. ಯಾಕೆಂದ್ರೆ ಅವನು ಆರರೊಟ್ಟಿಗೆ ಇರುವುದಲ್ವಾ. ಇವ ಹೋದ್ರು ಬಿಟ್ಟು ಹೋಗ್ತಾನ. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳು ಎಲ್ಲಿ ಹೋದ್ರು ಇವನನ್ನು ಬಿಡುವುದಿಲ್ಲ. ಇವನ ಮೈಯಲ್ಲಿ ಅಂಟಿಕೊಂಡಿರ್ತಾವೆ. ಹೋದ ತಕ್ಷಣ ಆಸೆ ಶುರುವಾಗುತ್ತೆ. ಇಷ್ಟು ನನ್ನ ಜಾಗ ಅಂತ ಇರ್ಲಿ ಅಂತ ಒಂದು ಕಲ್ಲು ಕಂಬ ಹಾಕ್ತಾನೆ, ಇಲ್ಲ ಮರವನ್ನು ಎಳೆದು ಕಟ್ತಾನೆ. ಇನ್ಯಾವುದಾದ್ರೂ ಪ್ರಾಣಿಯೋ ಮನುಷ್ಯನೋ ಬಂದ್ರೆ ಓಡಿಸ್ಲಿಕ್ಕೆ ನೋಡ್ತಾನೆ, ಮತ್ತೆ ಡಿಕ್ಲೇಷನ್ ಕೊಡ್ತಾನೆ, ಶುರು ಮಾಡ್ತಾನೆ ಒಂದೊಂದೇ. ಆದ್ರಿಂದ ಕಾಮ ಕ್ರೋಧ ಲೋಭಗಳು ಮದ ಮತ್ಸರ ಮೋಹಗಳು ಎಲ್ಲಿ ಬಿಟ್ಟು ಹೋಗ್ತಾನೆ. ಜಿತೇಂದ್ರಿಯಸ್ಯ ಆತ್ಮರತೆ ಬುಧಸ್ಯ ಗೃಹಾಶ್ರಮ ಕಿನ್ನು ಕರೋತ್ಯವದ್ಯಂ. ತನ್ನ ಮೇಲೆ ಕಂಟ್ರೋಲ್ ಇರುವವನಿಗೆ, ಭಗವಂತನೆಡೆಗೆ ಹೆಜ್ಜೆ ಹಾಕುವವನಿಗೆ, ಶಾಸ್ತ್ರದ ಎಚ್ಚರ ಉಳ್ಳವನಿಗೆ ನಾಡು ಏನು ಅನ್ಯಾಯ ಮಾಡ್ತದೆ? ಗೃಹಸ್ಥಾಶ್ರಮ ಏನು ಅನ್ಯಾಯ ಮಾಡ್ತದೆ? ನೀನು ಮದುವೆ ಆಗುವಂತ ನನಗೆ ಕನ್ಫ್ಯೂಸು. ಭಾಗವತ ಎಲ್ಲೆಂದರಲ್ಲಿ ನೋಡಿದರೆ ವೈರಾಗ್ಯವನ್ನು ಹೇಳ್ತದೆ, ಬಿಟ್ಟು ಹೋಗು ಅಂತ ತಿಳಿಸ್ತದೆ. ಆದಿಮಧ್ಯಾವಸಾನೇಶ್ ವೈರಾಗ್ಯ ಆಖ್ಯಾನಮದ್ಭುತಂ ಅಂತ. ಶುಕ ಅಂತ ವ್ಯಕ್ತಿ, ಶುಕ ಮಧ್ಯಾಪಯಾಮಾಸ ನಿವೃತ್ತಿ ನಿರತಂ ಮುನಿಂ ಅಂತ ಎಲ್ಲ ಬಿಟ್ಟು ಹೋದ ಮಗನನ್ನು ಪುತ್ರ ಅಂತ ಕರೆದು ವ್ಯಾಸರು ಕರೆದು ಭಾಗವತ ಕೊಟ್ಟಿದ್ದಾರೆ. ನೀವು ಹೇಳ್ತೀರಿ ಮದುವೆ ಆಗಬೇಕು ಅಂತ ಭಾಗವತದಲ್ಲಿ ಪ್ರಿಯವ್ರತನಿಗೆ ಹೇಳಿ ಮದುವೆ ಮಾಡಿಸಿದ್ರು ಅಂತ. ಈ ವಿಷಯ ಮದುವೆ ಆಗಬೇಕೋ ಬೇಡವೋ ಅಂತ. ಮದುವೆ ಆಗದವರಿಗೆ ಆಗಬೇಕು ಅಂತ ತವಕ, ಆದವರಿಗೆ ಯಾಕೆ ಆಯ್ತು ಅಂತ ಬೇಸರ. ಇಷ್ಟೇ ಆಗ್ತಾ ಹೋಗುದಷ್ಟೇ. ಚಂದ ಇರ್ತಿತ್ತು, ಸುಮ್ಮನೆ ಇರ್ತಿದ್ದ ಆಗ್ತಿತ್ತು ಕೊನೆಗೆ ಅಂತ. ಆಗ್ಬೇಕೋ ಬೇಡವೋ? ಶಾಸ್ತ್ರ ಏನು ಹೇಳ್ತದೆ? ನಾವು ಮಂಡೆ ಬಗ್ಗಿಸುವುದೆಲ್ಲ ತಲೆ ಬೋಡಿಸಿದವರಿಗೆ. ಆದ್ರಿಂದ ಸನ್ಯಾಸವೇ ಶ್ರೇಷ್ಠವೋ, ಗಾರಸ್ಥ್ಯ ಶ್ರೇಷ್ಠವೋ, ಬ್ರಹ್ಮಚರ್ಯ ಶ್ರೇಷ್ಠವೋ, ಕಾಡಿಗೆ ಓಡಿಕೊಂಡು ಕೂತ್ಕೊಳ್ಳೋದು ಶ್ರೇಷ್ಠವೋ? 4 ಆಶ್ರಮ ಧರ್ಮದಲ್ಲಿ ಶ್ರೇಷ್ಠ ಯಾವುದು? ದೇವರಿಗೆ ಇಷ್ಟ ಯಾವುದು? ಯಾವುದು ಚೆನ್ನಾಗಿದೆ? ಪ್ರಜಾ ಸಂಪತ್ತಿರ್ಥ ಸೃಷ್ಟಿಯ ಬಿತ್ತರವನ್ನು ಮುಂದುವರಿಸಲೋಸುಗ ಹೆಣ್ಣು ಎನ್ನುವುದು ಗರ್ಭವನ್ನು ಹೊತ್ತು ಬಂದದ್ರಿಂದ ಅದನ್ನು ಸಮಜಾಯಿಸದೆ ಹಾಳು ಮಾಡದೆ ಒಳ್ಳೆಯ ಕುಡಿಯನ್ನು ಸಮಾಜಕ್ಕೆ ಕೊಡಲೋಸುಗ ಮದುವೆ ಆಗಿ ಧರ್ಮ ಪ್ರಜಾವನ್ನು ಕೊಡಿರಿ, ಒಳ್ಳೆ ರೀತಿಯಿಂದ ಸಮಾಜವನ್ನು ಕಟ್ಟಿ ಬೆಳೆಸಿ, ಇದೆಲ್ಲ ಆದರ್ಶ ಹೇಳ್ತೀರಿ. ಎಲ್ಲರೂ ಸನ್ಯಾಸಿಗಳಾದ್ರೆ ಈ ಹೆಣ್ಮಕ್ಕಳ ಕತೆ ಎಂಥದ್ದು? ಅವರು ಸನ್ಯಾಸಿನಿಯರೇ ಆಗುದು, ಅದೊಂದು ಬೇರೆ ಉಂಟು. ನನ್ನಂತೆಲ್ಲ ಶುರುವಾಗಿದೆ ಈಗ ಅಂತದ್ದು. ಅಲ್ಲಿಯೂ ಮತ್ತೆ ಇದೇ ಆಗುದು. ಅಲ್ಲಿ ಫ್ರೆಂಡ್ಸ್ ಅಂತ ಶುರುವಾಗುದು, ಅಲ್ಲಿ ಮತ್ತೆ ಲಿವಿಂಗ್ ಟುಗೆದರ್ ಅಂತ ಶುರುವಾಗುದು. ಎಂತ ಆಗುದು ಇಷ್ಟೇ, ಮತ್ತೆ ಅರ್ಥ ಆಗುದಿಲ್ಲ ಅಂದಿವ್ರು. ಎಲ್ಲ ಪೀಠಗಳಲ್ಲಿದ್ದ ಸನ್ಯಾಸಿಗಳೆಲ್ಲ ಭಾರಿ ಬ್ರಹ್ಮಚರ್ಯ ನಿಷ್ಠರು ಅಂತಲ, ಊರ್ಧ್ವ ರೇತಸ್ಕರು ಅಂತಲ, ನಿಗ್ರಹವಂತರು ಅಂತ ಕರೆಯುದ. ಇಲ್ಲಪ್ಪ, ಒಳಗೆ ಎಷ್ಟು ತೊಟ್ಟಿಲ್ಲಲ್ಲಿ ಏನು ಮಗು ಕೂಗಿದೆ ಯಾರಿಗೆ ಗೊತ್ತಿದೆ? ಕೇಳ್ತಾನೋ. ಆದ್ರಿಂದ ಸನ್ಯಾಸ ಶ್ರೇಷ್ಠವೋ, ಗಾರಸ್ಥ್ಯ ಒಳ್ಳೆದೋ, ಅನ್ಯಾಯದಿಂದ ಸನ್ಯಾಸಿಗಳು ಮರಿ ಮಾಡುವುದು ಚಂದವೋ, ಗೃಹಸ್ಥನಾದಿಕೊಂಡು ಮೂಗಿಡ್ಕೊಂಡು 3 ಹೊತ್ತು ಜಪ ಮಾಡುವುದು ಒಳ್ಳೆದೋ? ಇವರು ಬೈತಾರೆ ಹೆಂಡತಿಯರು ಕೂತ್ಕೊಂಡು, ನಿಮ್ಮದೆಂದು ಇಡೀ ಬೆಳಿಗ್ಗೆ ಎದ್ರೆ ಜಪ, ಮಧ್ಯಾಹ್ನ ಜಪ, ಸಂಜೆ ಜಪ, ರಾತ್ರಿ ನಿದ್ದೆ ಗಡ್ದು, ಮತ್ತೆ ಸಂಕ್ರಾಂತಿ, ಹುಣ್ಣಿಮೆ, ಅಮಾವಾಸ್ಯೆ, ಪಾಡ್ಯ, ದಶಮಿ, ದ್ವಾದಶಿ, ಇನ್ಯಾವಾಗ ನೀವು ನಾವು ಕೇಳ್ತಾರೋ. ಹೀಗೆ ಗಾರಸ್ಥ್ಯದಲ್ಲಿ ಇಷ್ಟು ರಿಸ್ಟ್ರಿಕ್ಷನ್ಗಳು. ಮಹಾಲಯ ಭಕ್ಷ ಇಲ್ಲ, ಪಿತೃಭಕ್ಷ ಇಲ್ಲ, ಷಣ್ಣವತಿ ಶ್ರಾದ್ದ ಇಲ್ಲ, ತಿಂಗಳಿಗೆ ವರ್ಷಕ್ಕೆ 96 ದಿನ ಶ್ರಾದ್ದ ದಿನ ಇಲ್ಲ, ಸಂಕ್ರಾಂತಿ ಅಮಾವಾಸ್ಯೆ ಹುಣ್ಣಿಮೆಗಳು ಅದಿಲ್ಲ, ದಿನತ್ರಯ ದಶಮಿ ಏಕಾದಶಿ ದ್ವಾದಶಿ ಇಲ್ಲ. ಹಾಗಾದ್ರೆ ಮತ್ತೆ ಹೆಂಡತಿ ಗಂಡ ಎಂಥದ್ದು? ಹಾಗೆ ಇದು ಸನ್ಯಾಸಿ ಅಂತ ಅರ್ಥ ಆಗುದಿಲ್ಲ. ಇದಕ್ಕೆ ವಿಷಯದಲ್ಲಿ ಭಾಗವತದ ಬಗ್ಗೆ ಧರ್ಮಶಾಸ್ತ್ರದ ಬಗ್ಗೆ ಮಾತಾಡೋದಿಲ್ಲ. ನಮಗೆಲ್ಲ ಕಲ್ಪನೆ ಸನ್ಯಾಸ ಭಾರಿ ಚಂದ ಅಂತ, ಸನ್ಯಾಸಿಗೆ ಎಷ್ಟು ಚಂದ ಅಂತ. ಸನ್ಯಾಸ ಅಂದ್ರೆ ಎಂಥದ್ದು? ಸರ್ವನ್ಯಸ್ತಮಯ ಅಂತ, ಎಲ್ಲ ಬಿಟ್ಟಿದ್ದೇನೆ ಅಂತ ಎದ್ದೋಗುದು. ಇವತ್ತು ಸನ್ಯಾಸಿಗಳಿಗೆ 16 ಅಕೌಂಟ್ ಇರ್ತದೆ, ಎಲ್ಲ ಬಿಡುವಾಗ ಎಲ್ಲ ಅವರಲ್ಲೇ ಇರ್ತದೆ. ಎಲ್ಲರನ್ನು ಡೀಲ್ ಮಾಡ್ತಾರೆ ಅವರು. ಒಂದೊಂದು ಸ್ವಾಮಿಗಳ ಬೆನ್ನೆಯಿಂದ ಅಖಾಡ ದೊಡ್ಡದಿದೆ, ಅದ್ಭುತವಾಗಿದೆ, ಅಂಡರ್ ಗ್ರೌಂಡ್ ಇದೆ, ಓವರ್ ಗ್ರೌಂಡ್ ಇದೆ, ಎಲ್ಲ ಇದೆ. ವಿಚಿತ್ರ ಪ್ರಪಂಚ ಅಂತಾರೆ. ಬಹಳ ಎಲ್ಲ ಇಡೀ ಪ್ರಪಂಚದ ಸನ್ಯಾಸಿಗಳು ನಾವು ನೋಡ್ಬೇಕು, ನಮ್ಮ ಹತ್ತಿರದ್ದು ಮಾತ್ರ ಅಂತಲ್ಲ. ಇಲ್ಲ, ಎಲ್ಲ ನೋಡಿಕೊಂಡಾಗ 3000 ಆಶ್ರಮ ಬ್ರಾಂಚಸ್ಗಳನ್ನು ಪಡೆದ ಮಠಗಳಿವೆ. ನನಗೆ ಗೊತ್ತಿದೆ 3000 ಬ್ರಾಂಚಸ್. ಹೇಗಿರಬೇಡ ಅಂತದ್ದು, ಕೋಟಿ ಗಟ್ಟಲೆ ಟ್ರಾನ್ಸಾಕ್ಷನ್ಸ್ಗಳು ನಡೆಯುವಂಥದ್ದು. ಇದು ಮಠವ, ಇದು ಮಂದಿರವ, ಇದೇನು ಕಥೆ ಅಂತ ಕೇಳುತ್ತಾರೆ. ಅದರಿಂದ ಸನ್ಯಾಸ ಅಂದ್ರೇನು, ಗಾರಸ್ಥ್ಯ ಅಂದ್ರೆ ಏನು ಗೊತ್ತಿಲ್ಲ. ಅದರಿಂದ ಭಾಗವತ ಧರ್ಮದ ಬಗ್ಗೆ, ಇಡೀ ಧರ್ಮಶಾಸ್ತ್ರದ ಬಗ್ಗೆ ಇವತ್ತು ದೊಡ್ಡ ಕ್ವಶನ್. ಯಾವನೊಬ್ಬನು ಹೊಡಿಲಿಕ್ಕೆ ಹೋಗ್ಲಿಲ್ಲ ಇದನ್ನು, ಈ ಕಥೆ ಹಿನ್ನೆಲೆಯಲ್ಲಿ ಹೊಡಿಲಿಕ್ಕೆ ಹೋಗ್ಲಿ. ಪ್ರಿಯವ್ರತ ಈಗ ಸಹಜ ವ್ಯಕ್ತಿ ಒಳ್ಳೆ ಹೇಳಿದ, ನನಗೆ ಬೇಡಯ್ಯ, ನಾನು ದೇವರ ಬಗ್ಗೆ ಜಪ ಮಾಡ್ತೇನೆ ಅಂತ. ಇವರು ಒತ್ತಾಯ ಮಾಡಿ ಮದುವೆ ಆಗುವಂತ ಹೇಳ್ತಾರೆ. ಇದೆಂತ ಕತೆ ಅಂತ ಅರ್ಥ ಆಗುವುದಿಲ್ಲ. ಅದಕ್ಕೆ ಮಧ್ವಾಚಾರ್ಯೊಬ್ಬರು ಮಾತಾಡ್ತಾರೆ, ಮದುವೆ ಅಂದ್ರೆ ಗಾರಸ್ಥ್ಯ ಮತ್ತೆ ಸನ್ಯಾಸ, ಇದು 2 ಯಾರಿಗೆ ಅಂದ್ರೆ ಅದು ಯಾರಿಗೂ ಅವರಿಗೆ ಅಂದ್ರೆ ಯಾರು ಸನ್ಯಾಸಿಗಳಾಗುವ ಯೋಗ್ಯತೆ ಉಳ್ಳವರು ಅವರು ಸನ್ಯಾಸಿಗಳಾಗಲಿಕ್ಕೆ,
ಸನ್ಯಾಸಿ ಆಗಿ ಅವನು ಹಾಳು ಮಾಡಬಾರದು ಸಮಾಜವನ್ನು. ಅವನು ಸನ್ಯಾಸಿ ಅಲ್ಲ. ಯಾರಿಗೆ ಗಾರಸ್ಥ್ಯ ಯೋಗ್ಯತೆ ಉಂಟು ಅವರು ಗೃಹಸ್ಥನಾಗಲಿಕ್ಕೆ, ಅವರು ಗೃಹಸ್ಥನಾಗಿ ಸನ್ಯಾಸಿಗಳಾಗಬಾರ್ದು. ಅವರ ಹೆಣ್ಣಿಗೆ ಅವರು ಮೋಸ ಮಾಡಬಾರ್ದು. ಅದು ಯಾವುದೋ ಮನೆಯನ್ನು ನೋಡ್ಬೇಕು, ಮತ್ತೆ ಅದು ಪ್ರಯೋಜನ ಇಲ್ಲ ಅಂತ. ಆದ್ರಿಂದ ಯಾರಿಗೆ ಯಾವುದು ಯೋಗ್ಯತೆಯೋ ಅದು ಅವ್ರು ಮಾಡಬೇಕು. ಯೋಯಸ್ಯ ವಿಹಿತೋ ಧರ್ಮ ವಿಷ್ಣುನ ಪ್ರಭವಿಷ್ಣುನ ತೇನ ಮುಕ್ತಿ ಭವೇತ್ತಸ್ಯ. ಅದೇ ಗೊತ್ತಾಗುತ್ತೆ. ತಂಗುರುರ್ ವೇದ ಸರ್ವೈತ. ಅದು ಗೊತ್ತಾಗೋದು ನಮಗಾಗೋದಿಲ್ಲ ಅಷ್ಟೆ. ಯಾರು ಸನ್ಯಾಸ ಯೋಗ್ಯರು, ಯಾರು ಆಶ್ರಮ ಯೋಗ್ಯರು, ಯಾರು ಗೃಹಸ್ಥ ಯೋಗ್ಯರು ಎನ್ನುವುದು ನಮಗೆ ಗೊತ್ತಿಲ್ಲ, ನಮಗೆ ಗೊತ್ತಾಗೋದಿಲ್ಲ. ದೊಡ್ಡವರಿಗೆ ಗೊತ್ತಾಗುತ್ತೆ. ಆದರೆ ಇಲ್ಲಿ ಪ್ರಿಯವ್ರತನದ್ದು ಸ್ವಯಂವನಿಗೆ ಚತುರ್ಮುಖನಿಗೆ ಗೊತ್ತಿರೋದ್ರಿಂದ ನೀನು ಸನ್ಯಾಸಿ ಅಲ್ಲ, ನೀನು ಗೃಹಸ್ಥನಾಗು ಅಂತ ಹೇಳಿದ್ರು. ಎಲ್ಲರಿಗೆಲ್ಲಗೆ ಇರಲ್ಲ. ಆದ್ರಿಂದ ಸನ್ಯಾಸವೇ ಶ್ರೇಷ್ಠ ಹೇಳಬೇಡಿ, ಗಾರಸ್ಥ್ಯವೇ ಕನಿಷ್ಠ ಹೇಳಬೇಡಿ. ದೇವಾಹ ಸಜಾಯಾಹ ಮುಚ್ಯಂತೆ ಅಂತಾರೆ. ಬ್ರಹ್ಮಾದ್ಯಾಹ ಯಾಜ್ಞವಲ್ಕ್ಯಾದ್ಯಾಹ ಮುಚ್ಯಂತೆ ಸ್ತ್ರೀ ಸಹಾಯಿನಃ ಬದ್ಯಂತೆ ಕೇಚನೈತೇಷಾಂ ವಿಶೇಷಂಚ ವಿಧೋವಿದು. ಬ್ರಹ್ಮಾದಿ ದೇವತೆಗಳಿದ್ದಾರೆ ಸನ್ಯಾಸಿಗಳ. ಬ್ರಹ್ಮನ ಪಕ್ಕದಲ್ಲಿ ಸರಸ್ವತಿ ಇದ್ದಾಳೆ, ರುದ್ರನ ತೊಡೆಯಲ್ಲಿ ರುದ್ರಾಣಿ ಇದ್ದಾಳೆ, ಇಂದ್ರನಿಗೆ ಶಚಿ ಇದ್ದಾಳೆ, ಬೃಹಸ್ಪತಿಗೆ ಧಾರೆ ಇದ್ದಾರೆ. ವಸಿಷ್ಠಸ್ಯ ಪೆರುಂದದ್ ಯಾವ ಮಹಾ ಋಷಿಗಳನ್ನು ನಾವು ಕರೆದುಕೊಂಡು ಋಷಿ ಪಂಚಮಿಗೆ ಪೂಜೆ ಮಾಡ್ತೇವೋ ಆ ಎಲ್ಲ ಋಷಿ ಪಂಚಮಿಯಲ್ಲಿ ಕೂತ ಋಷಿಗಳಿಗೆಲ್ಲ ಗಂಡಂದಿರಿದ್ದಾರೆ, ಕ್ರಮ ಪ್ರಕಾರ ಹೆಂಡತಿಯರಿದ್ದಾರೆ ಅವರಿಗೆ. ಮತ್ತೆಂಥದ್ದು ಮಹಾ ಅಷ್ಟೆಲ್ಲ ದೊಡ್ಡವರೆಲ್ಲ ಸೇರಿಕೊಂಡಿರುವಾಗ ಬ್ರಹ್ಮಾದ್ಯ ಅಂತಾನೆ. ಯಾಜ್ಞವಲ್ಕ್ಯಾದ್ಯ ಅಂತ ಋಷಿ ಹೆಸರು ಹೇಳುವಾಗ ವಸಿಷ್ಠನನ್ನು ಕರೀಲಿಲ್ಲ. ಭಗವಂತ ವಿಭೂತಿ ರೂಪ ಹೇಳುವಾಗ ವಸಿಷ್ಠ ಅಂತಾನೆ, ಬ್ರಹ್ಮರ್ಷೀಣ ವಸಿಷ್ಠ ಅಂತ ಹೇಳಿಕೊಂಡು ಅವರನ್ನೇ ಕರೆಯದೆ ಇವ ಹೇಳುತ್ತಾನೆ ಯಾಜ್ಞವಲ್ಕ್ಯಾದ್ಯ ಅಂತಾರೆ. ಯಾಜ್ಞವಲ್ಕ್ಯನಿಗೆ 2 ಮಡದಿ, ಇಬ್ಬರು ಹೆಂಡತಿಯರಿದ್ದು ಯಾಜ್ಞವಲ್ಕ್ಯ ಶ್ರೇಷ್ಠ ಅಂತಾರೆ. ಅದನ್ನ ಗೃಹಸ್ಥ ಅಂದ ತಕ್ಷಣ ಸೋಲುವುದಿಲ್ಲ, ಸನ್ಯಾಸ ಅಂದ ತಕ್ಷಣ ಗೆಲ್ಲುವುದೂ ಅಲ್ಲ. ಯಾರಿಗೆ ಯಾವುದು ನೋಡಿ, ಬ್ರಹ್ಮಾದಿ ದೇವತೆಗಳೆಲ್ಲ ಗೃಹಸ್ಥರಾಗಿಕೊಂಡೇ ಸಜಾಯ ಹೆಂಡತಿ ಸಮೇತ ಮೋಕ್ಷಕ್ಕೆ ಹೋಗ್ತಾರೋ. ಮೋಕ್ಷಕ್ಕೆ ಹೋಗುವಾಗ ಕೆಲವರು ವಿವಾಹ ಆಗುವಾಗ ಹೇಳುವುದುಂಟು, ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರ, ಮತ್ತೆ ಮೋಕ್ಷೇಚ ಅಲ್ಲ ಅಂತ. ಯಾರೇ ಹೇಳಿದ್ದು, ಹೇಗೆ ಯಾರು ಬರೆದು ಕೊಡ್ತಾರೆ? ಯಾಜ್ಞವಲ್ಕ್ಯ ಹೊರಟ ಆಗ ಕೇಳ್ತಾಳೆ ಮೈತ್ರೇಯಿ, ಯಾರಿಗೆ ಇಬ್ಬರು ಇದ್ದಾರಲ್ಲಿ ಕೂತ್ಕೊಂಡು, ನಾನು ಪಾಲು ಮಾಡಿ ಹೋಗ್ತೇನೆ, ನನ್ನ ಆಸ್ತಿ ಪಾಸ್ತಿಗಳನ್ನೆಲ್ಲ ನಿಮ್ಗೆ ಕೊಟ್ಟು ಹೋಗ್ತೇನೆ ಅಂತ. ಎಲ್ಲಿ ಹೋಗ್ತೀರಿ ಕೇಳಿದ್ರು. ನಾನು ಭಗವಂತನೆಡೆ ಸಾಕ್ತೇನೆ. ಓಹೋ, ಅದು ಅದರದ್ದು ಪಾಲು ಕೊಡಿ ನಮಗೆ, ಇದು ಯಾರಿಗೆ ಬೇಕು, ಇದು ಶಾಶ್ವತವಾ, ಅದರ ಬಗ್ಗೆ ಮಾತಾಡಿ ಅಂತ ಹೇಳ್ತಾಳೆ. ದೇವರ ಬಗ್ಗೆ ತಿಳಿಸಿಕೊಡಿ, ನಿಮ್ಮ ಬೆನ್ನ ಹಿಂದಿದ್ದೇವೆ ಅಂತ. ಅರಮನೆಯಿಂದ ರಾಮ ಹೊರಟ ದಶರಥನ ಮಾತಿಗೆ ಸೀತೆ ಬರ್ತಾಳೆ. ನಾನು ಬರ್ತೇನೆ ಅಂದು. ನೀನು ಕೂತ್ಕೋ, ರಾಜಕುಮಾರಿ, ಅತ್ತೆ ಇದ್ದಾಳೆ ಇಲ್ಲಿ, ಅಮ್ಮನಿಗೆ ಯಾರಿಲ್ಲ, ಕೌಸಲ್ಯಗೆ ನೋಡಿಕೊಳ್ಳೋರು, ಕೂತ್ಕೊಂಡು. ನನಗೆ ನನ್ನ ಗಂಡ ಬೇಕು, ಅವನ ನೆರಳು ನನಗೆ, ಅಲ್ಲಲ್ಲಿ ಕಾಡು, ಏನು ಕೇಳುವುದಿಲ್ಲ, ನೀವೇನು ತಿಂತೀರೋ ನನಗೆ ಸಾಕು, ಬರ್ತೇನೆ ಅಂತ ಹೊರಟೋದು. ಕರ್ಕೊಂಡೋದ ರಾಮನೇ ಕರ್ಕೊಂಡು ಹೋದ, ಸೀತೆನ ಇಟ್ಟೋದ್ನ, ಇನ್ನೇನು ಹೇಳುದು ಕೇಳ್ತಾನೆ. ಆದ್ರಿಂದ ಭಗವಂತ ತೋರಿಸಿದ ಚರ್ಯೆ ಧರ್ಮೇಚ ಮಾತ್ರ ಅಲ್ಲ, ಅರ್ಥೇಚ ಮಾತ್ರ ಅಲ್ಲ. ಪರ್ಸ ಆಗೋಗಿ ನೀನು ಕೊಡು, ಬಯಕೆ ಆಗೋಗಿ ನೀನು ಕೇಳು, ಧರ್ಮ ಕಾರ್ಯಕ್ಕೆ ನಿನ್ ಕೈಗೆ ನೀರು ಹಾಕು, ಅದು ಮಾತ್ರ ಅಲ್ಲ, ಮೋಕ್ಷ ಧರ್ಮದಲ್ಲಿಯೂ ನೀನಿರು, ಬಾ ಹೋಗು ಅಂತ. ಹೀಗೆ ಬಹಳ ಸುಂದರವಾಗಿ ಗಂಡ ಮಾಡಿದ ಕರ್ಮಾಂಗಗಳಲ್ಲಿನ ಪುಣ್ಯದಲ್ಲಿ ಅದಕ್ಕೆ ಕೋಪರೇಟ್ ಮಾಡಿದ ಹೆಂಡತಿಗೆ ಅರ್ಧ ಪಾಲು ಹೋಗ್ತದೆ, ಧರ್ಮಕ್ಕೆ ಹೋಗ್ತದೆ, ಕ್ರೆಡಿಟ್ ಆಗ್ತದೆ. ಪರ್ಸ್ ಜಿಪ್ತೆಗೆ ಬೇಕಾಗಿಲ್ಲ, ಒಳಗಿಂದ ಹೋಗಿ ಕೂತಿರ್ತದೆ. ಗಂಡ ಮಾಡಿದ ಅನ್ಯಾಯದಲ್ಲಿ ಹೆಂಡತಿ ಸೇರಿದ್ದರೆ ಪಾಪ ಹೋಗ್ತದೆ. ಅದು ನೋಡಿಕೊಂಡು ಹೇಗೆ ಉಂಟು. ಒಂದೊಮ್ಮೆ ಹೆಂಡತಿಯ ಒಪ್ಪಿಗೆ ಇಲ್ಲದಿದ್ದರೆ ಗಂಡ ಮಾಡಿದ ತಪ್ಪಿಗೆ ಅವನೇ ಪಾಲುದಾನ, ತಿನ್ನಬೇಕಾಗುತ್ತೆ. ಹೆಂಡತಿ ಮಾಡಿದ ತಪ್ಪಿಗೆ ಗಂಡನದ್ದು ಕುಮ್ಮಕ್ಕಿದ್ರೆ ತಿನ್ನಬೇಕು ಅವನು. ಹೆಂಡತಿ ಮಾಡಿದ ತಪ್ಪಿಗೆ ಗಂಡ ವಿರೋಧಿಸಿದ್ರೆ ಅವಳಿಗೆ ಮಾತ್ರ. ಹೆಂಡತಿ ಮಾಡಿದ ಪುಣ್ಯಕ್ಕೆ ಗಂಡನಿಗೆ 0 ಪಾಲು. ಸಹಾಯ ಮಾಡಿದ್ರೆ ಇಲ್ಲ, ಏನಿಲ್ಲ, ಲಾಭ ಇಷ್ಟು ನೋಡಿ. ಇಷ್ಟು ವ್ಯವಸ್ಥಿತವಾದಂತಹ ಸ್ತ್ರೀ ಧರ್ಮವನ್ನು ಮಾಡಿಕೊಟ್ಟಿದ್ದಾರೆ. ಆದರೆ ಹೆಂಗಸರು ಪಾಠ ಕೇಳದೆ ಹೊರಗೆಡ್ಕೊಳ್ತಾರೆ. ಪುರುಷ ಸಮಾಜ ನಮಗೆ ಅನ್ಯಾಯ ಮಾಡಿದೆ ಅಂತ. ಮೊದಲು ಪಾಠ ಕೇಳಿ, ಮತ್ತೆ ಕೇಳಿಕೊಳ್ಳಿ, ಹೇಳಿ, ಹೊರಗೆ ಬಂದು ಹೇಳಿ. ಪಿತಾ ರಕ್ಷತಿ ಗೋಮಾರೆ ಭರ್ತಾ ರಕ್ಷತಿ ಯೌವನೆ ರಕ್ಷಂತಿ ಸ್ಥಾವಿರೇ ಪುತ್ರ ನಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ. ಇದನ್ನು ಹೇಳಿದವಳು ಶಕುಂತಲೆ. ದುಷ್ಯಂತನ ಎದುರು ಕುಂತು ಹೇಳಿದ್ದು. ಏನಂತ ತಿಳ್ಕೊಂಡಿಯ ನೀನು? ನನ್ನೊಬ್ಬಳನ್ನು ಅಬಲೆ ಮಾಡ್ತೀಯಾ? ಆಗುವುದಿಲ್ಲ. ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ. ಯಾವ ಹೆಣ್ಣನ್ನು ತನ್ನ ಪಾಡಿಗೆ ತಾನು ಇರ್ಲಿಕ್ಕೆ ಬದುಕಲಿಕ್ಕೆ ಬಿಡು ಅಂತ ಹೇಳತಕ್ಕಂಥ ಶಾಸ್ತ್ರ ಇಲ್ಲ ಅಂತಾಳವಳು, ಹುಡುಕ್ತಾಳವಳು. ಹೆಣ್ಣನ್ನು ಅಬಲೆ ಮಾಡಬೇಡ, ಯಾರು ನೋಡಿಕೊಳ್ಳೋರು ಇಲ್ಲ ಅಂತ ಮಾಡಬೇಡ, ಅವಳ ಕಾಲಿನ ಮೇಲೆ ನಿಲ್ಲಬೇಕೆನ್ನತಕ್ಕ ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡುವುದು ತಪ್ಪು ಅಂತಾಳವಳು. ಯಾಕೆಂದ್ರೆ ಎಳೆವೆಯಲ್ಲಿ ತಂದೆ ನೋಡಿಕೊಳ್ಳುತ್ತಾನೆ, ಹರೆಯದಲ್ಲಿ ಗಂಡ ನೋಡಿಕೊಳ್ಳುತ್ತಾನೆ, ಮುದಿತನದಲ್ಲಿ ಮಕ್ಕಳು ನೋಡಿಕೊಳ್ತಾರೆ. ಹಾಗೆ ಯಾವ ಹೆಣ್ಣನ್ನು ಬೀದಿ ಪಾಲು ಮಾಡಬಾರದು ಅಂತ ಧರ್ಮಶಾಸ್ತ್ರ ಇದೆ. ಅವಳ ಪಾಡಿಗೆ ದುಡಿದು ತಿಂದು ಬದುಕಲಿ ಅಂತ ಹೇಳತಕ್ಕಂಥ ಗಂಡು ಸಮಾಜ ಇದ್ರೆ ಧಿಕ್ಕಾರ ಅಂತಾಳವಳು. ಶ್ಲೋಕದ ಅರ್ಥ ಆಯ್ತು ನಿಮಗೀಗಲ್ಲ? ಈಗ ಕೂತ್ಕೊಳ್ಳಿ ಸ್ತ್ರೀಯರು,
ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ ಎನ್ನುವುದು ಅವರ ಮೇಲೆ ಮಾಡಿದ ಹೆರಿಂಗ್ ಅಲ್ಲ, ದ್ವೇಷ ಅಲ್ಲ, ಸಾಧನೆ ಅಲ್ಲ. ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ ಹೆಮ್ಮೆ, ನಮ್ಮನ್ನು ನಮ್ಮ ಪಾಡಿಗೆ ನಮ್ಮನ್ನೇ ನೋಡಿಕೊಳ್ಳುವಾಗೆ ನಮ್ಮನ್ನು ಬೀದಿ ಪಾಲು ಮಾಡಬೇಡಿ ಅಂತ ಕೇಳಿದ ಹೇಳಿಕೆ. ಅರ್ಥ ಮಾಡಿಕೊಳ್ಳೋ ಯೋಗ್ಯತೆ ಇಲ್ಲ ಇವುಗಳಿಗೆ. ಪಿತಾ ರಕ್ಷತಿ ಗೋಮಾರ ಅಂತ ಹೇಳಿ ಆರ್ಡರ್ ಮಾಡ್ತಾಳು ತಂದೆಯಾದ ಸಾವಿತ್ರಿ ಕೇಳುತ್ತಾಳೆ. ಸಾವಿತ್ರಿ ತಂದೆ ಹೇಳುತ್ತಾನೆ, ಅಶ್ವತಿ ರಾಜ ಹೇಳ್ತಾನೆ, ಅಮ್ಮ ಮಗಳೇ, ನಿನಗೆ ವಯಸ್ಸು ಬಂದು ನೀನು ತುಂಬಿದವಳಾಗಿದ್ದಿ, ನಿನ್ನನ್ನು ನಾನು ಸಾಕಿದ್ದೇನೆ, ಈಗ ನಿನ್ನ ಯೌವನ ಬರ್ತಾ ಇದೆ, ಇದಕ್ಕೆ ನಾನು ಪಾಲುದಾರ ಅಲ್ಲ, ನನಗೆ ಹುಡುಕಲಿಕ್ಕೆ ಹುಡುಗ ಸಿಗಲಿಲ್ಲ, ನೀನು ನಿನ್ನ ಪಾಡಿಗೆ ಹುಡುಗನ ಹುಡುಕೊಳ್ಳಿಕ್ಕೆ ಹೋಗ್ಬೋದು ಇನ್ನು ಅಂತ ಹೇಳ್ತಾನ. ಹೊರಟ್ಲವಳು, ಸಿಕ್ಕಿದ್ಲು ಸತ್ಯವಂತ, ಇಟ್ಕೊಂಡ್ಲು. ಮತ್ತೆ ತಂದೆಗೆ ಬಂದು ಹೇಳ್ತಾನೆ, ನನಗೊಬ್ಬ ಸತ್ಯವಂತ ಸಿಕ್ಕಿದ್ದಾನೆ, ನಾನು ಮದುವೆ ಆಗದೆ ಅವನ್ನ ಆಗ್ತೇನೆ. ಎಲ್ಲಿದ್ದಾನೆ? ಕಾಡಿನಲ್ಲಿದ್ದಾನೆ. ಅವನಿಗೆ ರಾಜ್ಯದಿಂದ ಭ್ರಷ್ಟತೆ ಬಂದಿದೆ, ಓಡಿಸಿ ಬಿಟ್ಟಿದ್ದಾರೆ, ರಾಜಕುಮಾರನಾಗಿ ತಂದೆ ಸೇವೆ ಮಾಡ್ತಾ ಇದ್ದಾನೆ, ಅವನಾಗ್ಬೋದು ಅಂದ್ಲು. ಆದ್ರೆ ಇನ್ನು ಸ್ವಲ್ಪವೇ ದಿನ ಬದುಕಿರುವುದು ಅದು ಗೊತ್ತಿಲ್ಲ ಅವಳಿಗೆ. 1 ವರ್ಷದೊಳಗೆ ಸಾಯ್ತಾನೆ ಅಂತ ಕತೆ ಗೊತ್ತಿಲ್ಲ. ಹೀಗೆ ಬಹಳ ಚೆನ್ನಾಗಿ ಪಿತಾ ರಕ್ಷತಿ ಕೌಮಾರೇ, ತಂದೆ ತಪ್ಪಾಯ್ತು ಹೇಳ್ತಾನೆ, ನಿನ್ನನ್ನು ನಾನು ರಕ್ಷಣೆ ಮಾಡ್ತಿದ್ದೆ, ನನ್ನ ಕೌಮಾರದ ಸ್ಟೇಜ್ ಮುಗಿದಿದೆ, ಇನ್ನು ಯೌವನ ಬಂದಿದೆ, ನಾನಲ್ಲ ಜವಾಬ್ದಾರ, ನನಗೆ ಹುಡುಕಿದ್ರು ಸಿಗ್ಲಿಕ್ಕಿಲ್ಲ ಅಂತ. 2ನೇದ್ದು ಭರ್ತಾ ರಕ್ಷತಿ ಯೌವನಿ, ಎಳೆಯ ಹರೆಯದಲ್ಲಿ ಗಂಡ ನೋಡಿಕೊಳ್ಳಬೇಕು, ಪರಿಪೂರ್ಣ ಜವಾಬ್ದಾರಿ ಅವನ ಕೈಯಲ್ಲಿದೆ. ಅವನ ಮೇಲೆ ಹೆಣ್ಣು ತನ್ನ ಪೂರ್ತಿ ಭರವಸೆ ಹಾಕಿ ನಿಂತಿರ್ತಾಳೆ, ಬೀದಿ ಪಾಲಾಗುವುದಿಲ್ಲ, ಬೀದಿ ಕಾಮಣ್ಣರ ಕಣ್ಣಿಗೆ ಬೀಳುವುದಿಲ್ಲ ಅವನು. 3ನೇದ್ದು ರಕ್ಷಂತಿ ಸ್ಥಾವಿರೇ ಪುತ್ರ, ಇದು ಕಾನೂನಾಗಬೇಕು. ಮುದಿತನದಲ್ಲಿ ಮಕ್ಕಳ ಆಸ್ತಿಯಲ್ಲಿ ತಂದೆ ತಾಯಿಯರಿಗೆ ಪಾಲಿದೆ ಬಂದ್ರೆ ಅದು ಕೃತಯುಗ. ಅರ್ಥ ಆಗಿರಬೇಕು. ಮುದಿತನದಲ್ಲಿ ತಂದೆ ತಾಯಿಗಳಿಗೆ ತಾವು ಸಾಕಿದ, ದೊಡ್ಡದು ಮಾಡಿದ, ಕಲಿಸಿಕೊಟ್ಟ, ಉದ್ಯೋಗಕ್ಕೆ ಅವಕಾಶ ಮಾಡಿದ ಮಕ್ಕಳ ಪಾಲು, ಮಕ್ಕಳು ಸಂಪಾದನೆ ಮಾಡಿದ ದುಡ್ಡಿನ ಪಾಲು ತಂದೆ ತಾಯಿಗಳಿಗೆ ಇದೆ ಎನ್ನುವ ಕಾನೂನಾದ್ರೆ ಅದು ನಿಜವಾಗಿ ಕೃತಯುಗ. ಆಗ ಯಾವೊಬ್ಬ ತಂದೆ ತಾಯಿಯೂ ವೃದ್ಧಾಶ್ರಮಕ್ಕೆ ಬೀಳೋದಿಲ್ಲ, ಮಕ್ಕಳು ಕೊಲೆ ಮಾಡಲಿಕ್ಕೂ ಆಗುವುದಿಲ್ಲ. ಇದು ಇವತ್ತಿನ ಭಾರಭೂತವಾದ ಶಕುಂತಲೆಯ ಮಾತು ಹೇಳಿಕೆ. ರಕ್ಷಂತಿ ಸ್ಥಾವಿರೇ ಪುತ್ರ ಅಂತ, ಮುದಿತನದಲ್ಲಿ ಮಕ್ಕಳು ಕಾಯ್ಬೇಕು. ನ ಸ್ತ್ರೀ ಸ್ವಾತಂತ್ರ್ಯ ಮರತಿ, ಹೆಣ್ಣು ಒಬ್ಬಳನ್ನೇ ತನ್ನ ಪಾಡಿಗೆ ತಾನು ಬಿಡುವಂತೆ ಮಾಡುವ ಯಾವ ಸಮಾಜವನ್ನು ನಾನು ಒಪ್ಪುವುದಿಲ್ಲ ಅಂತ. ಸ್ವತಂತ್ರ ಅಂದ್ರೆ ತನ್ನ ಮೇಲೆ ತಾನು ನಿಲ್ಲುವಾಗೆ, ತನ್ನನ್ನು ತಾನು ನೋಡಿಕೊಳ್ಳುವಾಗೆ. ಯಾರು ನೋಡಿಕೊಳ್ಳಿಕ್ಕೆ ಬರುತ್ತಾನೆ? ಹೆರುವಾಗ ಬೇಕು ನಾನು, ಮಗುವನ್ನು ಮುದ್ದಿಸುವಾಗ ಬೇಕು ನಾನು, ಬೆಳೆಸುವಾಗ ಬೇಕು ನಾನು, ಕೆಲಸ ಕೊಡಿಸುವಾಗ, ಶಿಕ್ಷಣ ಕೊಡಿಸುವಾಗ ಬೇಕು ನಾನು. ಮುದಿತನ ಬಂದಾಗ ನಾನು ಮಕ್ಕಳಿಗೆ ಬೇಡ ಆದ್ರೆ, ಭಾರ ಆದ್ರೆ ನನ್ನ ಕಥೆಯನ್ನು ಕೇಳ್ತಾನೆ. ಇಷ್ಟು ಅದ್ಭುತವಾದಂತ ಇದೆಲ್ಲ ಧರ್ಮಶಾಸ್ತ್ರದ ಇತಿಹಾಸದ ದೊಡ್ಡ ದೊಡ್ಡ ವಾಕ್ಯಗಳು. ಶಕುಂತಲೆ ಹೆಣ್ಮಗಳೊಬ್ಬಳು ಹೇಳಿದ್ದು, ಮಹಿಳಾ ಆಯೋಗಗಳು ಕೇಳಬೇಕಾದ ಸಂಗತಿ ಇದು. ಹೆಣ್ಮಗಳು ಹೇಳಿದ ವಾಕ್ಯ ಇದು, ಮತ್ತಾರು ಗುಡುಗಿದ್ದಲ್ಲ. ಅವ್ರು ಮನು ಹೇಳಿದ್ದಾನೆ ಅಂತ ಬೊಬ್ಬೆ ಹೊಡಿತಾರೆ, ಮನು ಹೇಳುವ ಮುಂಚೆ ಶಕುಂತಲೆ ಹೇಳಿದ್ದಾನೆ, ಮನುವಿಗೆ ಹೇಳಿಕೊಟ್ಟಿದ್ದಾನೆ, ಅರಸೊತ್ತಿಗೆಯಲ್ಲಿ ಹೇಳಿದ್ದಾನೆ. ಅದ್ರಲ್ಲಿ ಇಷ್ಟು ಅದ್ಭುತವಾಗಿ ಹೆಣ್ಣಿನ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡಿದ್ರು. ಅದನ್ನ ಹೆಣ್ಣು ಬರುವುದೇ ದೊಡ್ಡ ಹಾಳು ಅಲ್ಲ, ಹೆಣ್ಣು ಇರುವುದು ಮನೆಯೊಳಗೆ ಮಾರಿಯಾಗುವುದು ಉಂಟು, ಇಲ್ಲ ಅಲ್ಲ ಅಂತ ಅದನ್ನು ತಿಳಿಸ್ತಾರೆ. ಅದರಿಂದ ಯಾರ ಯೋಗ್ಯತೆ ಹೇಗೋ ಹಾಗಾಗ್ತದೆ ಅಂತ, ಎಲ್ಲರ ಯೋಗ್ಯತೆ ಎಲ್ಲ ಇರುವುದಿಲ್ಲ, ಹೇಗಿರ್ತದೆ ಹಾಗಿರ್ತದೆ. ಇದನ್ನು ಉಲ್ಲೇಖ ಮಾಡಿ, ಯಸ್ಯ ವಿಹಿತೋ ಧರ್ಮ ವಿಷ್ಣುನ ಪ್ರಭವಿಷ್ಣುನ, ಭಗವಂತ ಆಗಿದೆ. ಆದ್ರೆ ಯಾವ ಹೆಣ್ಣನ್ನು ನೋಡಿ, ಯಾವ ಹೆಂಗಸಿನ ಪರಿಸ್ಥಿತಿಯನ್ನು ತಿಳಿದು ಇನ್ನೊಬ್ಬರಿಗೆ ಅದನ್ನು ಹೇಳುವ ಹಾಗೆ ಇಲ್ಲ ಅಂತ. ಅವರವರದ್ದು ಹಾಗೆ ಗೊತ್ತಿಲ್ಲ. ಎರಡೂ ಕಡೆಯಿಂದ ಪರಿಪೂರ್ಣವಾಗಿ ಆಲಿಸಿಕೊಳ್ಳುವಷ್ಟು ತಾಳ್ಮೆ ನಮ್ಮಲ್ಲಿ ಯಾವತ್ತಿನವರೆಗೆ ಬರುವುದಿಲ್ಲ, ಪ್ರತ್ಯಕ್ಷ ಯಾವತ್ತಿನ ನಮಗೆ ಆಗುವುದಿಲ್ಲ. ಯಾವ ಹೆಣ್ಣಿನ ಬಗ್ಗೆಯೂ ಮಾತಾಡ್ಲಿಕ್ಕಿಲ್ಲ, ಯಾವ ಹೆಣ್ಣಿನ ಕೈ ಹಿಡಿದ ಗಂಡನ ಬಗ್ಗೆಯೂ ಮಾತಾಡುವಂತಿಲ್ಲ. ಇದು ಪ್ರಿಯವರ್ತನ ಧರ್ಮ ಅಂತ ಹೇಳಿ ಇಷ್ಟು ಕರಾರುವಾಗಿ ಎಲ್ಲ ಪುರಾಣಗಳ ಶ್ಲೋಕಗಳನ್ನು ಕೊಟ್ಟು ಮಾಡಿ ಪ್ರಮಾಣ ಬದ್ಧವಾಗಿ ಈ ಸಿದ್ಧಾಂತವನ್ನು ತೋರಿಸಿಕೊಟ್ಟವರು ಮಧ್ವಾಚಾರ್ಯ ಒಬ್ಬರೇ. ಮೋಕ್ಷಕ್ಕೂ ಹೆಣ್ಣು ಅಧಿಕಾರಿ ಇದ್ದಾಳೆ ಹೇಳುದು ಮಧ್ವಾಚಾರ್ಯ ಮಾತ್ರ. ಮೊನ್ನೆ ಗಲಾಟೆ ಮಾಡಿದ್ ನಾವು ಗೀತೆಯಲ್ಲಿ, ಸ್ತ್ರೀಯರಿಗೆ ಮೋಕ್ಷ ಇಲ್ಲ ಅಂತ ಹೇಳಿದ್ದಾನೆ ವ್ಯಾಸರು ಅಂತ ಹೇಳಿ. ಏನಿಲ್ಲ, ಸ್ತ್ರೀಯೋ ವೈಶ್ಯ ತಥಾ ಶೂದ್ರ ತೇಪಿ ಮಾಮೇವಯ ಅಂತ ಅಂದಾನೆ ಕೃಷ್ಣ. ಎಲ್ಲರೂ ನನ್ನ ಬಳಿಗೆ ಬರ್ತಾರೆ ಅಂತ. ನಾನು ಸ್ತ್ರೀಯರಿಗೂ ಮೋಕ್ಷ ಇದೆ ಭಗವಂತನ ಜೊತೆಯಲ್ಲಿ, ಅವಳಿಗೂ ಒಳ್ಳೆಯ ಆನಂದ ಸಿಗಲಿಕ್ಕಿದೆ, ಗಂಡನ ಜೊತೆಯಲ್ಲಿ ಅವಳಿಗೂ ಪಾಲಿ ಇದೆ, ಧರ್ಮ ಕರ್ಮಗಳು ಮಾಡಲಿಕ್ಕಿದೆ ಎನ್ನುವ ಸಿದ್ಧಾಂತವನ್ನು ಮೊದಲ ಬಾರಿಗೆ ನೆಲದಲ್ಲಿ ಪ್ರಚಾರ ಮಾಡಿದರು ಮಧ್ವಾಚಾರ್ಯ. ಅದಕ್ಕಿಂತ ಮೊದಲು ಹೀಗಿತ್ತು, ಗಂಡಸರು ಮಾತ್ರ ಜಪತಪ ಅನುಷ್ಠಾನ ಮಾಡುದು, ಮತ್ತೆ ಅವರು ಹೊರಟು ಹೋಗುದು, ಹೆಂಡತಿಯನ್ನು ಬಿಟ್ಟೆ ಹೋಗುದು, ಅವರು ಸನ್ಯಾಸಿಗಳಾಗಿ ಮೋಕ್ಷ ಹೋಗುದು, ಮತ್ತೆ ಹೆಂಡತಿಯರ ಕಥೆ ಅಂತ ಹೇಳಿದ ಅವರಿಗೆ ಕಥೆ ಇಲ್ಲ, ಉತ್ತರವೇ ಇಲ್ಲ, ಅವರಿಗೆ ಏನಿಲ್ಲ. ಅವರಿಗೆ ಇವತ್ತು ಶ್ಲೋಕ ಹೇಳುವವರು, ಪದ ಹೇಳುವವರೆಲ್ಲ ಗಮತ್ತುಂಟು. ವಧುಗಳಿಗೆ ಒಲೆಭಾಗ್ಯ ದಿನ ದಿನಕ್ಕೆ ಹೆಚ್ಚುವುದು ಮದನಾನಯ್ಯನ ಕೃಪೆಯಿಂದ ಹೇಳಿಕೊಳ್ಳು. ಅದನ್ನು ಮತ್ತೆ ಮುಂದಿನ ಪೀಳಿಗೆಯವರು ಹೇಳುವುದಿಲ್ಲ. ಯಾಕೆಂದ್ರೆ ನಮ್ಗೆ ಎಂತದಕ್ಕೆ ಒಲೆಭಾಗ್ಯ ಕರ್ಮ, ನಾವು ಇಂಜಿನಿಯರ್ ಎಲ್ಲ ಕಲಿತು ಎಲ್ಲಿ ಅದು ಕಂಪ್ಯೂಟರ್ ಮಾಡಿ ಸಾಫ್ಟ್ವೇರ್ ಅಲ್ಲಿ ಹೋಗ್ತೇವೆ ಹೇಳ್ತಾ ಹೋಗ್ಗಳು. ವಧುಗಳಿಗೆ ಒಲೆಭಾಗ್ಯ ಎಂತದಕ್ಕೆ? ಒಲೆಭಾಗ್ಯ ಅಂದ್ರೆ ಮನೆಯಲ್ಲಿ ಕೂತ್ಕೊಂಡು ಸ್ಟವ್ ಅಡಿಗೆಯೂ ಮಾಡುವಂಥದ್ದು. ಅದು ಇರುವುದು ಎಂಥದ್ದು? ವಧುಗಳಿಗೆ ಓಲೆ ಭಾಗ್ಯ, ದಿನದಿನಕ್ಕೆ ಅದು ಅದರದ್ದು ಕೊಂಬು ತಪ್ಪಿದೆ. ಒಲೆ ಭಾಗ್ಯ ಅಲ್ಲ, ಓಲೆ ಭಾಗ್ಯ, ಬೆಂಡೋಲೆ ಭಾಗ್ಯ, ಮುತ್ತೈದೆತನ, ಸೌಮಂಗಲಿಯಾಗಿ ಸೌಭಾಗ್ಯವತಿಯಾಗಿ ಬದುಕುವ ವ್ಯವಸ್ಥೆ.
ಅದನ್ನು ಹೇಳಿದ್ದವರು. ವಧುಗಳಿಗೆ ಓಲೆ ಭಾಗ್ಯ ದಿನ ದಿನಕ್ಕೆ ಹೆಚ್ಚುವುದು ಅಂತ ಈ ಹಾಡು ಹಾಡಿದರೆ ಅದನ್ನು ಹಾಡಲಿಕ್ಕೆ ಹೋಗುದಿಲ್ಲ, ಲಕ್ಷ್ಮೀ ಶೋಭಾನ ಹೇಳಲಿಕ್ಕೆ ಹೋಗುದಿಲ್ಲ. ಯಾಕೆಂದ್ರೆ ಅದು ಓಲೆ ಭಾಗ್ಯ ಹೇಳ್ತದೆ ಎಂದು ಅರ್ಥವೇ ಆಗದ ಕತೆ ಹೇಳ್ತಾರಲ್ಲ, ಏನು ಮಾಡಲಿಕ್ಕೆ ಅವರು. ಅದನ್ನ ಹೇಳಿದರು ಹಾಡಿದರು ಅರ್ಥ ಗೊತ್ತಿಲ್ಲದೆ ಮಾತಾಡಿದಾಗ ಸಂಗತಿಯ ದೂರ ಆಗತ್ತೆ. ಅಷ್ಟು ಸಂಭ್ರಮದಿಂದ ಸ್ತ್ರೀಯರ ಬಗ್ಗೆ ಮಾತಾಡಿದ್ದಾರೆ. ಅಂತಹ ಪ್ರಿಯವ್ರತನಿಗೆ ಅಂತ ಸಿದ್ಧಾಂತ ಕೊಟ್ಟು ಆದವನು ಮದುವೆ ಆಯ್ತು. ಅವನಿಗೆ ಮದುವೆಯಾಗಿ ಮಕ್ಕಳಾಯ್ತು. ಮತ್ತೆ ಆಗ್ನೇದ್ರ ಯದ್ಮಜಿಕ್ಕು ಯಜ್ಜುವಾಹು ಕೃತಪೃಷ್ಟ ವಿದ್ಯೋತ್ರ ಪವನ ಹರಿ 9 ಮಕ್ಕಳಾದ್ರು. ಮತ್ತೆ ಇನ್ನೊಂದು ಹುಡುಗಿ ಇದ್ದ ಅವನಿಗೆ, ಪ್ರಿಯವ್ರತ ಅನ್ಯಸ್ಯಾಂಬಾರ್ಯಾಯ ಉತ್ತಮ ತಾಪಸ ರೈವತ. ಮದುವೆ ಆಗುದಿಲ್ಲ ಹೇಳಿದ್ರೆ 2 ಮದುವೆ ಆದ. ಉತ್ತಮ ತಾಪಸ ರೈವತ ಅಂತ 3 ಮನ್ವಂತರದ ಒಡೆಯರು. ಮೊದಲ ಮನ್ವಂತರ ಸ್ವಯಂಭುವ, 2ನೇ ಮನ್ವಂತರ ಸ್ವಾರೋಚಿಷ, 3ನೇದು ಉತ್ತಮ ಇವನ ಮಗ, 4ನೇದು ತಾಪಸ ಇವನ ಮಗ, 5ನೇದು ರೈವತ ಇವನ ಮಗ, 6ನೇದು ಚಾಕ್ಷುಷ ಉತ್ತಾನಪಾದನ ವಂಶದಲ್ಲಿ ಬಂದವ, 7ನೇದು ರೈವತ, 7ನೇದು ವಯೋಸ್ವತ ಚಾಕ್ಷುಷ ಆದ ನಂತರ. ಹೀಗೆ ಇರುವ ಮನ್ವಂತರ. ಇನ್ನು ಮುಂದೆ ಸೂರ್ಯನ ಮಗ ಸಾವರ್ಣಿ ಸೂರ್ಯತನಃ ಯೋ ಮನು ಕತ್ಯತೆ ಅಷ್ಟಮ. 8ನೇ ಮನು ಮನ್ವಂತರ ಅವನಾಗ್ತಾನೆ ಇನ್ನು ಮುಂದೆ. ಅದು ಮಾರ್ಕಂಡೇಯ ಪುರಾಣ ದೇವಿ ಚರಿತೆಯಲ್ಲಿ ಹೇಳುವಾಗ ಆರಂಭ ಮಾಡ್ತದೆ. ಅದು ಈಗ ಇಷ್ಟು ಮನ್ವಂತರದ ವ್ಯವಸ್ಥೆಯಲ್ಲಿ ಭಗವಂತ ಪ್ರಿಯವ್ರತರ ಮನೆಯಲ್ಲಿ ಮತ್ತೆ ಬರ್ತಾನೆ. ಅಗ್ನಿದ್ರನಿಗೆ ಮತ್ತೆ ಪುನಃ ನಾಭಿ ಇಂತ ಮಗನಾಗ್ತಾನೆ. ಅವರೆಲ್ಲ 7 ದ್ವೀಪಗಳನ್ನು ಆಳ್ತಾರೆ. 3 ಜನ ಊರ್ಧ್ವರೇತಸ್ಕರ ಅಂದರೆ ಕವಿ ಪವನ ಮಹಾವೀರ ಹೋಗ್ತಾರೆ, ಪ್ರಿಯವ್ರತನ ಮಗ. ಮತ್ತೆ ಒಬ್ಬ 7 ಜನ 7 ದ್ವೀಪಗಳಿಗೆ, ಇದು ಜಂಬೂ ದ್ವೀಪ ನಮ್ಮದು. ಆನಂತರ ಪ್ಲಕ್ಷ, ಕುಶ, ಕ್ರೌಂಚ, ಶಾಲ್ಮಲಿ, ಪುಷ್ಕರ, ಈ ಎಲ್ಲ ದ್ವೀಪಗಳು 7 ದ್ವೀಪಗಳು. ಇಲ್ಲೆಲ್ಲ ಸಮುದ್ರಗಳು, ಸುತ್ತ ಉಪ್ಪಿನ ಸಮುದ್ರ, ಆನಂತರ ಇಕ್ಷು ಸಮುದ್ರ, ಸುರಾ ಸಮುದ್ರ, ಘೃತ ಸಮುದ್ರ, ದಧಿ ಸಮುದ್ರ, ಕ್ಷೀರ ಸಮುದ್ರ, ಜಲ ಸಮುದ್ರ. ಹೀಗೆ 7 ದ್ವೀಪಗಳ ಸುತ್ತ 7 ಸಮುದ್ರಗಳು. ಇದನ್ನು ಮಕ್ಕಳಿಗೆ ಪಾಲು ಮಾಡಿಕೊಡ್ತಾನೆ. ಪ್ರಿಯವ್ರತ ಗಮ್ಮತ್ ಮಾಡ್ತಾನೆ. ಎಲ್ಲ ಕಡೆ ಬೆಳಕಿರ್ಲಿ ಹೇಳಿಕೊಂಡು ಸೂರ್ಯ ಅಸ್ತಾಚಲಕ್ಕೆ ಹೋದ ನಂತರ ಅವ ಮತ್ತೆ ಚತುರ್ಮುಖ ಕೊಟ್ಟ ಬಂಗಾರದ ರಥದಲ್ಲಿ ಸೂರ್ಯನಷ್ಟೇ ಸ್ಪೀಡಾಗಿ ಓಡು, ಬೆಳಕ್ಕೆ ಕತ್ತಲೇ ಇಲ್ಲ. ಹೀಗೆ 7 ಬಾರಿ ಅವನು ಓಡಿದ್ದರಿಂದ 7 ಸಮುದ್ರ ರಚನೆ ಆಯಿತು ಅಂತ ಮತ್ತೆ ಹೇಳ್ತಾರೆ. ಮತ್ತೆ ಸಾಕು ಹೇಳಿದ, ನೀನು ಓಡುದು ಬೇಡ, ಕತ್ತಲಾಗಲಿ, ಜನಕ್ಕೆ ಖುಷಿ ಆಗ್ತದೆ ಅಂದ. ಹೀಗೆ ಬಹಳ ಚೆನ್ನಾಗಿ ಸಮುದ್ರ ಆಗಿರತಕ್ಕದ್ದನ್ನು ಹೊಂಡ ಮಾಡಿ ಅವನ ಚಕ್ರ ಹೋಗಿ ದೊಡ್ಡದಾಯಿತು, ಹೆಸರು ಪಡೆದ ಅಂತಾನೆ. ಅವನ ಮತ್ತೊಂದು ಮಕ್ಕಳಲ್ಲಿ ಹುಟ್ಟಿದ ತಾಪಸನಲ್ಲಿ ಒಂದು ಕಥೆಯಾಗಿದೆ. ದೇವರ ಋಷಿಗಳಿಗೆ 2 ಗಂಧರ್ವರು, ಅವರು ಜಪಕ್ಕೆ ಹೋಗ್ತಾ ಇದ್ದ. 2 ಗಂಧರ್ವರಿಗೆ ಗಮ್ಮತ್ ಮಾಡಬೇಕಂಡಿತ್ತು. ಕೆಳಗಿನಿಂದ ಒಬ್ಬ ಮೊಸಳೆಯಾಗಿ ಬಂದ. ಅವ ಹೆದರಿದ ಕಾಲಿಡ್ಲಿಕ್ಕೆ. ಹಿಂಬದಿ ನೋಡ್ತಾನೆ, ದೊಡ್ಡ ಆನೆಯಾಗಿ ಇನ್ನೊಬ್ಬ ಹಿಡಿದು ಬಿಟ್ಟ. ಹಿಡಿದ ಆನೆ ಆಚೀಚೆ ಅಲ್ಲಾಡಿಸಿ ಸೊಂಡಿಲಲ್ಲಿ. ಒಮ್ಮೆ ಗಮ್ಮತ್ತಾಯಿತು, ಅಲ್ಲಾಡಿಸಿ ನೋಡಿದಾಗ ಜಾಯಿಂಟ್ ವೀಲಲ್ಲಿ ಕೂತಾಗಾಯ್ತು ಅವನಿಗೊಮ್ಮೆ. ಮತ್ತೆ ಕೆಳಗಿಟ್ಟ. ಆದ್ರೆ ಹೆದರಿಕೆ ಆಗ್ತಾ ಇತ್ತು, ಎಲ್ಲಿ ಅಪ್ಪಳಿಸ್ತದೋ ಅಂತ. ಹೀಗೆ ಯೋಚನೆ ಮಾಡಿದ ಋಷಿ, ಇದು ಗಂಧರ್ವರು, ನೀವು ಹಾಗೆ ಆಗಿಬಿಡಿ ಅಂದ. ನೀನು ಮೊಸಳೆ ಆಗು, ನೀನು ಆನೆ ಆಗಿ, ನಿಮ್ಮಿಬ್ಬರಿಗೆ ಗಲಾಟೆ ಆಗಿದೆ. ಆದರೆ ನೀನು ನನ್ನನ್ನು ಸ್ವಲ್ಪ ಹೊತ್ತು ಆಡಿಸಿದ್ಯಲ್ಲ, ಆದ್ರಿಂದ ನೀನು ಅರಮನೆಯಲ್ಲಿ ಕೂತು ಒಂದು ದೊಡ್ಡ ವೈಭವದ ರಾಜನಾಗಿ ಹುಟ್ಟಿ ಬಾ, ಮತ್ತೆ ಮಾಡು ಅಂತ. ಹಾಗೆ ಅವನು ಪಾಂಡ್ಯ ದೇಶ ದೊರೆಯಾಗಿ ಇಂದ್ರದ್ಯುಮ್ನಾಗಿ ಹುಟ್ಟಿದ. ಒಂದು ಸರೋವರದ ಬದಿಯಲ್ಲಿ, ನದಿ ಬದಿಯಲ್ಲಿ ತಪಸ್ಸು ಮಾಡ್ತಾ, ಜಪ ಮಾಡ್ತಾ, ಪೂಜೆ ಮಾಡ್ತಾ ಕೂತಿದ್ದಾನೆ. ಅಗಸ್ತ್ಯರು ಬಂದರು. ಇವ ಪೂಜೆ ಮಾಡ್ತಾ ಬಂದು ನೋಡಿದವ ಬರ್ತಾ ಇರೋದು. ಪೂಜೆ ಹೇಗೆ ಮಾಡ್ತಾ ಇದ್ದಾನೆ, ಗಂಟಮಲ್ಲಿ ಪೂಜೆ ಶುರು ಮಾಡಿದ. ಪೂಜೆ ಅಂದ್ರೆ ಆರತಿ ಮಾತ್ರ ಅಲ್ಲ, ಎಲ್ಲವೂ ಪೂಜೆ ಪರಿಪೂರ್ಣವಾಗಿ ಮಾಡ್ತಾ ಕೂತ. ಅಗಸ್ತ್ಯರಿಗೆ ಸಿಟ್ಟಾಯ್ತು. ನಾನು ಬಂದದ್ದು ಗೊತ್ತಾಗಿ ಎದ್ದು ನಿಲ್ಲಿಲ್ಲ, ನೀನು ಹೇಗೂ ಕೂತೇ ಇದೆಯಲ್ಲ ಗಡದ್ದಾಗಿ, ಹೇಗೂ ನಿನಗೆ ಶಾಪ ಉಂಟು ಆನೆ ಆಗಲಿಕ್ಕೆ, ಆನೆ ಆಗು ಅಂದ್ರು. ಅದನ್ನೇ ಮುಂದುವರಿಸಿದ್ರ. ಹಾಗೆ ಅವನ ಆನೆ ಆದ, ದೊಡ್ಡ ಆನೆಯಾಗಿ ಎಲ್ಲ ಹಿಂಡಿನ ಜೊತೆಯಲ್ಲಿ ಗಮ್ಮತ್ನಲ್ಲಿ ಬಂದು ನೀರು ಕುಡಿಲಿಕ್ಕೆ ಅದೇ ಮೊಸಳೆ ಆದ ಸರೋವರಕ್ಕೆ ಕಾಲಿಟ್ಟ. ಬೇಕಾದಷ್ಟು ನೀರು ಕುಡ್ದ. ಎಲ್ಲ ಹೆಣ್ಣಾನೆಗಳಲ್ಲಿ ಜೊತೆಯಲ್ಲಿ ಆಟ ಆಡಿದ. ಕೊನೆ ಹೊತ್ತಿನಲ್ಲಿ ಮೊಸಳೆ ಕಾಲಿಡಿದಿದೆ, ಮೇಲೆ ಬರ್ಲಿಕ್ಕೆ ಆಗಲಿಲ್ಲ. ಎಲ್ಲ ಆನೆಗಳು ಎತ್ತಿದವು, ಎಳೆದವು, ಆಗಲಿಲ್ಲ. ಎಲ್ಲ ಬಿಟ್ಟೋದು. ಸುಮಾರು ವರ್ಷಗಳವರೆಗೆ ಎಳೆಕೊಂಡ್ರು. ನೋಡಿ, ಯಾರು ಬರೋದಿಲ್ಲ, ಸುಮಾರು ಹೊತ್ತು ನೋಡ್ತಾರೆ ಮೇಲೆ ಬರ್ತದ ಆಗ್ತದ ಅಂತ. ಇಲ್ಲಾದ್ರೆ ಮತ್ತೆ ನಾವೇ ಯಾಕೆ ಸಾಯುದು, ಎದು ಸಾಯ್ತದಲ್ಲಿ ಹೋಗ್ಲಿ ಅಂತ ಬಿಟ್ಟು ಹೋಗ್ತಾರೆ. ಕ್ರಮವೇ ಹಾಗೆ. ಎಷ್ಟು ಸಮಯ ಅಂತ ಬರ್ತಾರೆ, ಎಷ್ಟು ದಿನ ಅಂತ ನಿಲ್ತಾರೆ. ಆಸ್ಪತ್ರೆಗೆ ಬರ್ತಾರೆ, ಇದ್ದೀರಾ ಕೇಳ್ತಾರೆ. ಇದ್ದೀರಾ ಅಂದ್ರೆ ಸಾಯಲಿಲ್ವಾ ಅಂತ ಏನು ಅರ್ಥದಲ್ಲಿ, ಇದ್ದೀರಾ ಇನ್ನು, ಆಯ್ತು ಮಳೆ ಬರ್ತೇನೆ ಅಂತ ಹೋಗ್ತಾರೆ. ಸ್ವಲ್ಪ ಹೊತ್ತು ನಿಲ್ತಾರೆ, ಸುಮಾರು ಹೊತ್ತು ಏನಾದ್ರೂ ಹೇಳ್ತಾರೆ. ಏನೋ ಒಂದು 2 ಮುಸುಂಬಿಯ ಸೇಬು ಕೊಡ್ತಾರೆ. ಅದು ಹೆಚ್ಚಿನವರೆಲ್ಲ ನರ್ಸುಗಳೇ ತಿಂತಾವೆ, ತೆಗಿತಾವೆ ಆಚೀಚೆ ನೋಡುವಾಗ. ಗಮ್ಮತ್ ಇರ್ತದೆ ಅದು. ನೋಡಿದ್ದೇವೆ ನಾವು. ಅದು ಯಾರು ಕೊಟ್ಟದ್ದು ಕೇಳ್ತಾರೆ. ನೀವೆಲ್ಲಿ ತಿನ್ಬಾರ್ದು, ಅದನ್ನು ಹೇಳಿ ತಗೊಂಡು ಹೋಗ್ತಾರೆ. ತಿನ್ಬಾರ್ದು ಬೇರೆ ಯಾರಿಗೆ ಕೊಡ್ಬೋದು, ಇಲ್ಲ ಅವರೇ ತಗೊಂಡೋಗಿ ಅಂತ. ಒಟ್ಟಾರೆ ಇರಲಿ ಅಂತ ಯೋಗಕ್ಷೇಮ ಬಹಳ ದೇಶಾವರಿ ಕುತ್ತಿಗೆ ಮೇರಕ್ಕೆ ಮಾತಾಡಿ ಹೋಗ್ತಾರೆ. ಹಾಗೆ ಇಲ್ಲನ್ನು ಎಲ್ಲಿಲಿಕ್ಕೆ ಆಗದೆ ಬಿಟ್ಟು ಹೋದ್ರು. ಇವನ್ ನೋಡಿದ, ಶಕ್ತಿ ಕ್ರಾಸ್ ಆಯಿತು. ನೀರಿನಲ್ಲಿದ್ದದ್ದಕ್ಕೆ ಹೆಚ್ಚು ಶಕ್ತಿ ಮೊಸಳೆಗೆ, ಇದಕ್ಕೆ ಮೇಲೆ ಹಾಕ್ಲಿಕ್ಕೆ ಬರಲಿಲ್ಲ. ಆದರೆ ಒಳಗಿಂದ ಜನ್ಮಸ್ಮರಣೆ ಇದೆ, ತಾನು ಒಬ್ಬ ಗಂಧರ್ವ ಶಾಪಗ್ರಸ್ತ ಅಂತ. ಇದೇ ಮೊಸಳೆ ನೆನಪಿಲ್ಲ ಅವನಿಗೆ, ಅದೆಲ್ಲ ಆಗುವುದಿಲ್ಲ.
ದೇವರ ನೆನಪು ಮಾಡಿಕೊಂಡು ಬಹಳ ಚೆನ್ನಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡಿದ. ಅಂತಃಸರಸ್ಸಿರು ಬಲೇನ ಪದೇ ಗೃಹೀತ ಗ್ರಾಹೇಣ ಯೂತಪತಿರಂಬುಚ ಹಸ್ತಾರ್ಥ ಹೇದಮಾದಿ ಪುರುಷಾಖಿಲ ಲೋಕನಾಥ ತೀರ್ಥಶ್ರವ ಶ್ರವಣ ಮಂಗಲ ನಾಮಧೇಯ. ದೇವರನ್ನು ಕರೆಯಿತದು. ನಾರಾಯಣ ಖಿಲ ಗುರೋ ಭಗವನ್ ನಮಸ್ತೆ ಅಂತ. ಅಲ್ಲಿ ಇದ್ದ ಒಂದು ಹೂವನ್ನು ಎತ್ತಿ ಹಿಡಿದು ಸೊಂಡಿಲಲ್ಲಿ ಕಮಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದೆ. ದೇವರು ಓಡಿ ಬಂದಿದ್ದಾನೆ. ಚಕ್ರೇಣ ನಕ್ರವದನ ಮಿನಿಪಾಟ್ಯ ತಸ್ಮಾದ ಅಷ್ಟೇ ಪ್ರಗೃಹ್ಯ ಭಗವಾನ್ ಕೃಪಯಾ ಉಜ್ಜಹ. ಚಕ್ರದಿಂದ ಮುಸಲೆಯ ಬಾಯಿಯನ್ನು ತರಿದ, ಆನೆಯನ್ನು ಸೊಂಡಿಲಲ್ಲಿ ಹಿಡಿದು ಮೇಲೆ ಮಾಡಿದ. ದೇವರು ಮುಟ್ಟಿದ ತಕ್ಷಣ ಗಂಧರ್ವರಾಗಿದ್ದಾರೆ ಅವರು ಇಬ್ಬರು ಸಹ. ದೇವರಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಶಾಪ ಮೋಚನೆಯಿಂದ ಅದು ಇಳಿದು ಬಂದವನೇ ತಾಪಸ ಹರಿ. ತಾಪಸ ಮನ್ವಂತರದಲ್ಲಿ ಭಗವಂತ ಇವನೇ ಪ್ರಿಯವ್ರತನ ಮಗನು, ಅವರಿರುವರ ಉದ್ಧಾರಕ್ಕಾಗಿ ಬಂದಿದ್ದಾನೆ. ಹೀಗೆ ಪ್ರಿಯವ್ರತನ ಒಂದು ಕವಲಿನ ಮಕ್ಕಳ ಕತೆ. ಇನ್ನೊಂದು ಕಡೆಯಲ್ಲಿ ಆಗ್ನೇಯಿದ್ರನಿಗೆ ಈ ಜಂಬೂದ್ವೀಪದ ಒಡೆಯನಿಗೆ ನಾಭಿ, ಕಿಂಪುರುಷ, ಇಳಾವ್ರತ, ರಮ್ಯಕ, ಕೇತುಮಾಲ, ಭದ್ರಾಶ್ವ, ಹರಿ ಅಂತ ಮಕ್ಕಳಾಗಿದ್ದಾರೆ. ಈ ಜಂಬೂದ್ವೀಪದ 9 ಖಂಡಗಳ ಒಡೆಯರಾಗ್ತಾರೆ. ನಾಭಿ ಭರತಖಂಡದ ಒಡೆಯನಾಗಿದ್ದಾನೆ. ನಾಭಿಗೆ ಮೇರುದೇವಿಯಲ್ಲಿ ಅವ ಹೋಮ ಮಾಡುವಾಗ ಕೇಳ್ತಾನೆ ಋಷಿಗಳ ಹತ್ರ, ನನಗೆ ದೇವರು ಬರಲಿ ಅಂತ, ದೇವರ ಸಮನಾದ ಮಗ ಆಗಲಿ ಅಂತ. ದೇವರ ಸಮ ಇನ್ನೊಬ್ಬ ಯಾರಿಲ್ಲ, ದೇವರೇ ಬಂದು ಅವನಿಗೆ ಋಷಭ ಅಂತ ಹೇಳಿಕೊಳ್ಳುವ ಭಗವಂತ ಅಷ್ಟಮೇ ಮೇರು ದೇವ್ಯಾಂತು ನಾಭೇರ್ಜಾತ ಉರುಕ್ರಮ ದರ್ಶಯನ್ ವರ್ತ್ಮ ಧೀರಾಣಂ ಸರ್ವಾಶ್ರಮ ನಮಸ್ಕೃತ. ಋಷಭ ಚಕ್ರವರ್ತಿಯಾಗಿ ಈ ನೆಲವನ್ನು ಆಡಿದ. ಅದಕ್ಕೆ ಹೆಸರಿಗೆ ಅಜನಾಭ ವರ್ಷ ಅಂತ. ಇಲ್ಲಿಗೆ ಬಹಳ ಚೆನ್ನಾಗಿ ನೋಡಿದ. ಇಂದ್ರನ ಮಗಳನ್ನು ಜಯಂತಿಯನ್ನು ಮದುವೆಯಾದ. 100 ಮಕ್ಕಳಾಗಿದೆ. ದೊಡ್ಡವನೇ ಭರತ, ಮುಂದೆ ಚಕ್ರವರ್ತಿಯಾಗುವವ. ಉಳಿದ 9 ಜನ ಊರ್ಧ್ವರೇತಸ್ಕರಾಗಿ ಹೋಗಿಬಿಟ್ರು. ನಿಮಿಯ ವಂಶದಲ್ಲಿ ಬಂದಾಗ ನಿಮಿಗೆ ಅಂದರೆ ಮಿಥಿಲೆಯ ಅರಸನಿಗೆ ಪಾಠ ಮಾಡಿದವರವರು 9 ಜನ. ಅದರ ಬಗ್ಗೆ ಕತೆ ಕೃಷ್ಣ ಹೇಳ್ತಾನೆ ಕೊನೆಗೆ. ಇಲ್ಲಿ ನಾಭಿಯಿಂದ ಬಂದವ ಋಷಭ ಚಕ್ರವರ್ತಿಯಾಗಿ ಬಹಳ ಒಳ್ಳೆ ರೀತಿಯಿಂದ ರಾಜ್ಯಭಾರ ಮಾಡಿ ಕೊನೆಗೆ ರಾಜನಾದವ ಏನು ಮಾಡಬೇಕು ತೋರಿಸಿದ. ಎಲ್ಲವನ್ನು ಬಿಟ್ಟು ಹೋದ. ದುರುಸು ಇಲ್ಲ ಮೈಯಲ್ಲಿ, ಬಟ್ಟೆ ಬರೆ ಏನಿಲ್ಲ, ಬಹಳ ಚೆನ್ನಾಗಿದ್ದಾನೆ, ಮುದಿತನವೇ ಇಲ್ಲ. ಅತಿ ಸುಕುಮಾರಕರ ಚರಣೋರಸ್ಥಲ ವಿಪೋಲ ಭಾಕ್ವಂಸ ಗಲ ವದನ ದವಯವ ವಿನ್ಯಾಸ ಅಂತಾರೆ. ಚಂದವಾದ ದಷ್ಟಪುಷ್ಟವಾದ ಮೈಕಟ್ಟು. ಪುರ ವನಿತಾನ ಮನಸ್ಸಿ ಕುಸುಮ ಶರಾಸನ ಉಪದಾನ ಅಂತ ಪಟ್ಟಣದ ಬೆಡಗಿಯರು ಕಣ್ಣೊಡಿತಾ ಇದ್ದಾರೆ, ಅಷ್ಟು ಚಂದ ಇದ್ದಾನೆ ಅಂತ ಮೈಕಟ್ಟು. ಹಿಂಬದಿಯಲ್ಲಿ ಪರಾಗವಲಂಬಮಾನ ಕಪಿಶಕೇಶ ಭೂರಿಬಾರ ಗುಂಗುರು ಕೂದಲ ರಾಶಿ ತಲೆ ಹಿಂಬದಿಯಲ್ಲಿತ್ತಂತ. ಹೋಗ್ತಾ ಇದ್ದಾನೆ ಅದು ಹುಚ್ಚನಾಗಿ ಉನ್ಮತ್ತ ಇವ. ಯಾರು ಮಾತಾಡಿದ ಗ್ರಹೀತ ಇವ ಅಭಿಭಾಷ್ಯಮಾಣೋಪಿ ಗೃಹೀತ ಮೌನವ್ರತ. ಮಾತಾಡಿದ್ರು ಮಾತಾಡೋದಿಲ್ಲ. ಜನ ಆಡಿಕೊಂಡರಂತೆ, ಪಾಪ ರಾಜ ತಲೆ ಕೆಟ್ಟಿದೆ ಅಂತ. ಹಾಗೆ ಮಾಡ್ತಾ ಇದ್ದಾನೆ. ಎಲ್ಲ ತೊರೆದು ಒಂದೇ ಕಡೆ ಮಲಗಿರುವುದು, ಮಣ್ಣನ್ನೇ ತಿನ್ನುವುದು, ತಲೆ ಕೂದಲು ಎಳ್ಕೊಳ್ಳುವುದು ಎಲ್ಲ ನೋಡಿದ್ರಂತೆ. ಹೀಗಿರ್ಬೇಕು, ಹೀಗೆ ಕಲಿಬೇಕು ಅಂತ ಶುರು ಮಾಡಿದ್ರಂತೆ. ಜೈನ ಪರಂಪರೆ ಶುರುವಾಯಿತು ಅಂತಾರೆ. ಅವನ ನೋಡಿಕೊಂಡು ಅಸ್ನಾನ, ಅನಾಚಮನ, ಸ್ನಾನ ಮಾಡದಿರುವುದು, ಬತ್ತಲೆ ಮೈಯಲ್ಲಿ ಇರುವುದು, ತಲೆ ಕೂದಲು ಎಳ್ಕೊಳ್ಳುವುದು, ಹಗಲು ರಾತ್ರಿಯಿಂದ ತಿನ್ನುವುದು, ಏನೋ ಮಾಡಿಕೊಳ್ಳುವ ವಿಚಿತ್ರ ಪರಿಚರ್ಯೆ ಉಂಟಾಗುವಾಗ ಇವ ಮಾಡಿದ್ದಂತ. ಹಾಗೆ ಕೇಳಿಕೊಂಡು ಮುಂದೋದ. ಕೊನೆಗೆ ಎಲ್ಲಿಯೋ ಕಾಂಕಟ ಕರ್ನಾಟಕ ಕುಟಲಾಚೋಲೋಪರಿ ಅಂದಾನೆ. ಕರ್ನಾಟಕಕ್ಕೆ ಬಂದಿದ್ದಾಗ ಕರ್ನಾಟಕ ಹೆಸರಿತ್ತು ಕರ್ನಾಟ. ಅದರ ಆಚೆಗೆ ಕೊಂಕಣ ದೇಶಕ್ಕೆ ಹೋದ. ಅಲ್ಲಿಂದ ಕೊಡಚಾದ್ರಿಗೆ ಹೋಗಿದ್ದಾನೆ. ಕೊಡಚಾತ್ರಿಯಲ್ಲಿ ಬೆಂಕಿ ಎದ್ದಿದೆ. ಬೆಂಕಿ ಮಾಡಿದ್ದಾನೆ ಇವ ಕಾಡ್ಗಿಚ್ಚು. ಮತ್ತೆ ಜನ ಕಾಣಲಿಲ್ಲ. ಹೀಗೆ ಭಗವಂತ ತನ್ನ ಋಷಭ ರೂಪವನ್ನು, ಚಕ್ರವರ್ತಿ ರೂಪವನ್ನು ಪರಿಮಾರ್ಜನೆ ಮಾಡಿಕೊಂಡ. ಮಗ ಭರತನಿಗೆ ಪಟ್ಟಗಟ್ಟಿದ. ಅವನಿಂದಲೇ ದೇಶಕ್ಕೆ ಹೆಸರು ಬಂತು. ಏನೇದಂ ವರ್ಷಂ ಭಾರತ ಮಿತಿ ವ್ಯಪದಿಶಂತಿ ಅಂತ. ಮುಂದೆ ಈ ದೇಶಕ್ಕೆ ಭಾರತ ಅಂತ ಹೆಸರು ಬಂತು. ನಾವೀಗ ಇಟ್ಕೊಳ್ಳೋದಿಲ್ಲ, ಬಿಟ್ಟಿದ್ದೇವೆ ಅದನ್ನು. ಋಷಭ ಚಕ್ರವರ್ತಿ ಆವತ್ತು ಕೋಟ್ಯಂತರ ವರ್ಷಗಳ ಕಾಲ ಇತಿಹಾಸ ಇದು. ಭರತ ಈ ದೇಶವನ್ನು ಆಳಿದ. ಕೊನೆಗೆ ಅಪ್ಪನಂತಲ್ಲದಿದ್ರು ಮುಂದೆ ದೇಶವನ್ನು ಕೈಗೆ ಕೊಟ್ಟು ತಾನು ತೆರಳಿದ್ದಾನೆ. ಕುಲಾಶ್ರಮಕ್ಕೆ ಹೋಗಿದ್ದಾನೆ. ಅಲ್ಲಿ ಜಪ ಮಾಡ್ತಾ ಇದ್ದಾಗ ನದಿ ತೀರದಲ್ಲಿ ಒಂದು ಜಿಂಕೆ ಗರ್ಭಿಣಿ ಬಂತು ನೀರು ಕುಡಿಲಿಕ್ಕೆ. ಅಷ್ಟೊತ್ತಿಗೆ ಕ್ರೂರ ಮೃಗದ ಸದ್ದು ಕೇಳಿ ಅದು ಹಾರಿತು. ಜಿಂಕೆ ಓಡುವಾಗ ಗರ್ಭ ಜಾರಿಗೆ ಬಿತ್ತು ನೀರಿಗೆ. ಅದು ಓಡಿ ಹೋದದ್ದು ಯಾವುದೋ ಒಂದು ದರಿಯಲ್ಲಿ ಕೊರಕಲಲ್ಲಿ ಬಿಟ್ಟು ಸತ್ತಿತು. ತಾಯಿ ಜಿಂಕೆ ಬರುವುದಿಲ್ಲ, ಮರಿ ಜಿಂಕೆ ನೀರಿಗೆ ಬಿದ್ದಿದೆ. ನೋಡಿದ ಭರತ, ಅಯ್ಯೋ ಪಾಪ ಅಂತ ಎತ್ತಿಕೊಂಡ, ಮೇಯಿಸಿದ, ಸಣ್ಣ ಸಣ್ಣ ಗರಿಕೆ ತಿನ್ನಿಸಿದ, ತನ್ನ ಆಶ್ರಮಕ್ಕೆ ಹೆಗಲಲ್ಲಾಕಿ ತಂದ, ತೊಡೆಯಲ್ಲಿಟ್ಟುಕೊಂಡ. ಕೃಷ್ಣಾಜಿನ ಅದಕ್ಕೆ ಸುತ್ತಿದ, ಚಳಿ ಆಗ್ತದೆ ಹೇಳಿ ಅದನ್ನು ಮಾತಾಡಿಸ್ಲಿ ಶುರು ಮಾಡಿದ. ಮುದ್ದು ಮಾಡಿದ. ಓ ಬಾಯಿ ಮಗು ಅಂತ ಹೇಳಿಕೊಂಡೆಲ್ಲ ಮಾತಾಡಿಸಿದ. ಕೊನೆಗೇನಾಯಿತು, ಜಪ ಕಮ್ಮಿ ಮಾಡ್ಲಿಕ್ಕೆ ಶುರು ಮಾಡಿದ. ಜಿಂಕೆ ಮರಿಯೇ ಜಾಸ್ತಿ ಹೇಳಿ ಶುರು ಮಾಡಿದೆ. ಈಗ ನೀನೆಂತ ಮಾಡ್ತೀಂತ ಮತ್ತೆ ಅದರ ಬಗ್ಗೆ ಸ್ವಪ್ನ ಕಾಣಿ ಶುರು ಮಾಡಿದೆ. ಇದು ಬೆಳೀತದೆ, ಬೆಳೆದ ನಂತರ ಇನ್ನೊಂದರ ಜೊತೆಯಲ್ಲಿ ಕುಣಿತದೆ, ನನ್ನ ಹತ್ರ ಬಂದು ಗುಟ್ಟು ಹೇಳ್ತದೆ ಅಂತ ಯೋಚನೆ ಮಾಡಿದ. ಎಲ್ಲಿಯಾದ್ರೂ ಇಲ್ಲ ಅಂತಾದ್ರೆ ಕಣ್ಣು ತೆರೆದು ನೋಡುದು ಎಲ್ಲಿ ಹೋಯ್ತು ಅಂತ. ಕೊನೆಗೆ ಯಾವುದಾದ್ರೂ ಕ್ರೂರ ಮೃಗ ತೋಳವೋ ಸಾಲಾವ್ರಕೋವ ಅಂತಾನೆ ಎಲ್ಲಿ ಬಂದು ಕಚ್ಚಿಕೊಂಡು ಹೋದ್ರೆ ಅಂತ ತೊಡೆಯಲ್ಲಿ ಇಟ್ಕೊಂಡು ಜಪ ಮಾಡೋದಂತೆ. ಕಣ್ಣು ತೆರೆದೇ ಜಪ ಮಾಡೋದಂತೆ.
ಹೀಗೆ ಜಪ ತಪ ಅನುಷ್ಠಾನಗಳಲ್ಲಿ ಎಲ್ಲ ಜಿಂಕೆ ಮರಿ ಶುರುವಾಯಿತು. ಪ್ರಾರಬ್ಧ ಕರ್ಮಣ ಅಂತಾರೆ. ಅವನ ಪ್ರಾರಬ್ಧ ಕರ್ಮ ಜಿಂಕೆ ಮರಿಯಾಗಿ ಅವನು ಸುತ್ತಿಕೊಂಡಿದ್ದು. ಸಾಯುವಾಗ ಏನಾಯಿತು? ಜಿಂಕೆ ಮರಿ ಆಯಿತು, ಸತ್ತ. ಹಾಗೆ ಹೇಳಿದ್ದೇವೆ ನಾವು, ಕೊನೆ ಸಾಯುವಾಗೆ ನೆನಪು ಮಾಡ್ತಾನೆ ಅದಾಗ್ತಾನೆ. ಮತ್ತೆ ಒಂದು ಜಿಂಕೆಯಾಗಿ ಹುಟ್ಟಿದ. ಕಾಲಾಂಜರದಲ್ಲಿ ಜಿಂಕೆ ಹುಟ್ಟಿದವ ನೆನಪು ಮಾಡಿಕೊಂಡ, ಓ ನಾನು ಪೆದ್ದ ಈಗ ಚಕ್ರವರ್ತಿಯಾದವ ಜಿಂಕೆ ಆಗಿದ್ದೇನೆ, ಸಾಯುವಾಗ ಜಪ ಮಾಡದೆ ಜಿಂಕೆ ತಪಸ್ಸು ಮಾಡಿದೆ ಅಂತ ಹೇಳಿಕೊಂಡು ಏನೀಗ ಯಾರನ್ನು ಹಚ್ಚಿಕೊಳ್ಳದೆ ಆಶ್ರಮದ ಸುತ್ತ ತಿರುಗುವುದು, ಯೋಚನೆ ಮಾಡುವುದು, ಒಂದು ತೀರ್ಥದಲ್ಲಿ ಬಿದ್ದು ಕೊನೆಗೆ ಸತ್ತು ಆಂಗಿರಸ ಗೋತ್ರದ ಬ್ರಾಹ್ಮಣನ ಮನೆಯಲ್ಲಿ 2ನೇ ಹೆಂಡತಿಯ ಮಗುವಾಗಿ ಹುಟ್ಟಿದ್ದಾನೆ. ಮೊದಲಲ್ಲಿ 9 ಜನ ಮಕ್ಕಳಿದ್ದಾರೆ, ಗಂಡು ಮಕ್ಕಳು. 2ರಲ್ಲಿ ಇವ ಇದ್ದಾನೆ, ಇವನು ಮತ್ತೆ ಹುಡುಗಿದ್ದಾಳೆ. ಅವರೆಲ್ಲ ಇವನಿಗೆ ತಂದೆ ಸತ್ತ ಕೊನೆಗೆ ಒಂದು ಸಮಯದ ನಂತರ ಉಪನಯನೆಲ್ಲ ಮಾಡಿದ್ದಾರೆ, ವೇದ ಪಾಠ ಮಾಡಿದ್ದಾರೆ. ಇವ ಮೌನ ಮಾತಾಡುವುದಿಲ್ಲ, ಇವ ಸುಮ್ಮನೆ ಕೂತಿದ್ದಾನೆ. ಇವನ ಹೆಸರೆಂತ ಗೊತ್ತಿಲ್ಲ, ನಾವು ಕರೀದವನನ್ನು ಜಡ ಇದ್ದಾನೆ, ಅದರಿಂದ ಜಡ, ಹಿಂದಿನವನಾದ್ರಿಂದ ಭರತ ಅಂತ, ಜಡ ಭರತ ಅಂತ ಅಷ್ಟೇ. ಸುಮ್ಮನೆ ಕೂತಿದ್ದಾನೆ. ತಂದೆ ಸತ್ತ ನಂತರ 2ನೇ ಹೆಂಡತಿ ಸಾಗವನ ಮಾಡಿದ್ದಾಳೆ. ಮೊದಲ ಹೆಂಡತಿ ಮಲತಾಯಿ ಮತ್ತೆ ಅಣ್ಣಂದಿರು ಸಾಕ್ತಾ ಇದ್ದಾರೆ, ಎಂಜಿನು ಬಿಸಾಡ್ತಾ ಇದ್ದಾರೆ, ಕೆಲಸ ಮಾಡಿಸ್ತಾ ಇದ್ದಾರೆ. ವಿಷ್ಟಿತೋವಾ ವೇತನತೋವಾ ಅಂತ ಬಿಟ್ಟಿ ಕೆಲಸ ಮಾಡಿಸ್ತಾರೆ. ಗದ್ದೆ ಕಾಯಲಿಕ್ಕೆ ಬಿಟ್ಟಿದ್ದಾರೆ. ಹೇಗಿದೆ ಕೇಳಿದ್ರೆ, ನಮ್ಮಲ್ಲೆಲ್ಲ ಗದ್ದೆಗೆ ಬೆಳ್ಚಪನನ್ನು ನಿಲ್ಲಿಸುವುದು, ಒಂದು ಮಡಕೆ ಹಾಕಿ ಒಂದು ಕೋಟ್ ಹಾಕಿ ಎಲ್ಲ. ಇವರು ಅವನನ್ನೇ ನಿಲ್ಲಿಸಿದ್ದಾರೆ, ಕೈ ಅಗಾಲ ಮಾಡಿ ನಿಲ್ಲಬೇಕು ಅಂತ ನಿಂತಿದ್ದಾನೆ ಅವನ ಹಾಗೆ. ಮಳೆ ಚಳಿ ಗಾಳಿ ಅಂತ ಪ್ರಶ್ನೆ ಇಲ್ಲ, ಹಗಲು ರಾತ್ರಿ ಅಂತ ಇಲ್ಲ. ಪ್ರಾಣಿಗಳಿಗೋಸ್ಕರ ಹೀಗೆ ಇಷ್ಟು ವಿಚಿತ್ರವಾಗಿ ದುಡಿಸಿಕೊಂಡಿದ್ದಾರೆ. ಒಂದ್ಸರ್ತಿ ಆಗಿ ನಿಂತವ ಅಲ್ಲಿನ ಒಬ್ಬ ವೃಷಲ ರಾಜ, ಮಂತ್ರವಾದಿ ಒಬ್ಬ, ಅವನ ಬಲಿ ಪ್ರಾಣಿ ತಪ್ಪಿಸಿ ಹೋಗಿದೆ ಅಂತೆ. ಅದಕ್ಕೊಂದು ನೆತ್ತರ ಬಲಿ ಆಗಬೇಕು, ಯಾರನ್ನಾದ್ರೂ ಏನಾದ್ರೂ ತರಿಸಿ ಅಂದಿದ್ದಾರೆ. ಇವ ಇದ್ದ, ಕರ್ಕೊಂಡು ಹೋದ್ರು. ಅಂದ ಹೋದ. ಅಲ್ಲಿ ಚೆನ್ನಾಗಿ ಉರುಳಿ ನೈವೇದ್ಯ ಮಾಡಿದ್ದನ್ನು ತಿನ್ನಿಸಿದ್ರು, ತಿಂದ. ಪೂರ ಗಡದಲ್ಲಿ ನಿಲ್ಲಿಸಿದ್ರು, ಬಲಿಪೀಠದಲ್ಲಿ ನಿಂತ. ಇವ ಕಪಾಲಿಕ ಮಂತ್ರ ಹೇಳಿ ಕತ್ತಿ ಎತ್ತಿಕೊಂಡ, ಇನ್ನು ಕದ್ದು ನೆತ್ತರ ಕೊಡಬೇಕು ಅಂತ ಮಂತ್ರ ಮುಗಿಸಿ ಕಡಿಬೇಕು ಅಂತ ಹೊರಟಾಗ ಒಳಗಿದ್ದ ಚಂಡಿಕೆ ಓಡಿ ಬಂದ, ಸಹಸೋಚ್ಚಚಾರ ಚಂಡಿಕಾ ಅಂತ. ಆಕೆ ಓಡಿ ಬಂದು ಕತ್ತಿ ಎಸೆದುಕೊಂಡು ಕಪಾಲಿಕರನ್ನೇ ತಲೆ ಕಡಿದುಕೊಂಡು ಆಡ್ತಾ ಕೂತ್ಲಂತ. ಆರಾಮ ಕೂತಿದ್ದ. ತನ್ನ ಸಾವು ಬಂದಾಗಲೂ ಏನು ಮಾತಾಡದೆ ಭಗವಂತನ ಎಚ್ಚರದಲ್ಲಿ ಕೂತವನಿಗೆ ಆ ದುರ್ಗೇ ಕಾಪಾಡಿದ್ರು. ವಿಚಿತ್ರ ಕಾಣ್ತಾನೆ. ಕೆಂಪು ಹಾರ ಎಲ್ಲ ಹಾಕಿದ್ದಾರೆ, ರಕ್ತ ಚಂದನ ಎಲ್ಲ ಮೈಗೆ ಹಚ್ಚಿದ್ದಾರೆ, ಗಮ್ಮತ್ತು ಉರುಳಿ ಊಟ ಮಾಡಿಸಿದ್ದಾರೆ. ಆರಾಮವಾಗಿ ಇನ್ನು ಚಂದ ಕಾಣ್ತಾನೆ. ಹೀಗೆ ಬೆಳ್ಚಬನ ಹತ್ತಿರ ಮನುಷ್ಯರು ಬರುವುದಿಲ್ಲ, ಹಾಗೆ ಆಗಿದ್ದಾನೆ ಅವನು ಬಂದು ನಿಂತಾಗ ಗದ್ದೆಯಲ್ಲಿ. ಒಂದ್ಸರ್ತಿ ಅಲ್ಲಿನ ತುಂಡರಸರ ಹೂಗಣ ರಾಜ ಅವನು ಕಪಿಲಾಶ್ರಮಕ್ಕೆ ತೆರಳುವುದೀಗ, ವಾನಪ್ರಸ್ಥಕ್ಕೆ ಹೋಗುವಾಗ ತಾನು ರಾಜ ಬಂದದ್ದು ಅಂತ ಒಂಚೂರು ಗೊತ್ತಾಗಲಿ ಅಂತೇಳಿ ಪಲ್ಲಕ್ಕಿಯಲ್ಲಿ ಕೂತ್ಕೊಂಡು ಹೋಗುವ ಅಂತ ಅವನಿಗೆ ಆಸೆ ಆಯ್ತು. ಎಲ್ಲ ಬಿಟ್ಟು ಬಂದಿದ್ದಾನೆ, ಆದ್ರೂ ಕೆಲವರಿಗೆ ಪಲ್ಲಕ್ಕಿ ಬೇಕಾಗ್ತದೆ. ಹೋದ. ಅದಕ್ಕೆ 3 ಜನ ಮಾತ್ರ ಇರೋದು, ಒಂದು ಕಮ್ಮಿ ಉಂಟು, ಯಾರನ್ನಾದ್ರೂ ಕರೀರಿ ಅಂದ. ಇವ ಕೂತಿದ್ದಾನೆ ಗದ್ದೆಯಲ್ಲಿ, ಕರ್ಕೊಂಬಂದು ಬಂದ. ಹೆಗಲು ಕೊಡೊಂದು ಕೊಟ್ರು, ಹೋಗುವ ಅಂತ ಹೋದ. ಅದು ಸರಿ ಹೋಗ್ತಾ ಇಲ್ಲ. ಈಗ ಅವ ಎಲ್ಲಿ ಇರುವೆ ಉಂಟು, ಪ್ರಾಣಿ ಉಂಟು ಎಲ್ಲ ನೋಡಿಕೊಂಡು ಹೆಜ್ಜೆ ಇಡ್ತಾನೆ. ಮೇಲೆ ಕೂತವನಿಗೆ ರಿಕ್ಷಾದಲ್ಲಿ ಕೂತಾಗ ಆಗ್ತಾ ಉಂಟು, ಗಡಬಡ ಆಗ್ತಾ ಉಂಟು, ಹೆಚ್ಚು ಕಡಿಮೆ ಆಗ್ತಾ ಉಂಟು. ಕೇಳ್ತಾನೆ, ಏನ್ರಿ ಚೆನ್ನಾಗಿ ಹೋಗಿ ಅಂದ. ಅದು ಹೊಸಬ, ಸರಿ ಹೆಜ್ಜೆ ಇಡುದಿಲ್ಲ ಅಂದ. ಇವ ಅವನ ತಮಾಷೆ ಮಾಡಿದೆ, ಏನಯ್ಯ ನೀನೊಬ್ಬನೇ ಹೊತ್ತದ್ದ ಇಷ್ಟು ದೂರ, ಭಾಳ ತೆಳ್ಳಗಿದ್ದೀಯಲ್ಲ ಪಾಪ, ನಿನಗೆ ತ್ರಾಣವೇ ಇಲ್ಲ, ಊಟ ಮಾಡಿದ ಎಷ್ಟೋ ದಿವಸ ಆಯ್ತು. ಗಟ್ಟಿ ಮುಟ್ಟಿದ್ದಂತೆ, ಲಟ್ಟ ಇದ್ದಂತೆ, ಚಂದ ಇದ್ದಂತೆ ಇವ ನೋಡ್ಲಿಕ್ಕೆ. ಬೇಸರವೇ ಇಲ್ಲಲ್ಲ ನಿಜವಾಗಿ. ಯಾರು ಏನು ಚಿಂತೆ ಇಲ್ಲವೋ, ತಿಂದದ್ದೆಲ್ಲ ಸರಿ ಹಿಡಿತದೆ. ಯಾರು ತಲೆ ಬಿಸಿ ಮಾಡಿಕೊಳ್ತಾರೆ, ಇನ್ನೊಬ್ಬರು ಅಯ್ಯೋ ಹಲಬುತ್ತಾರೆ, ಅವರಿಗೆ ಭಾರಿ ಕಷ್ಟ, ಒಳಗೆ ಸೇರುವುದೇ ಇಲ್ಲ, ಬಹಳ ಕಷ್ಟ ಊಟ ಮಾಡಿದ್ದೆಲ್ಲ. ಯಾಕೆ ಅವರಿಗೆ ಮತ್ಸರವೇ ಹೆಚ್ಚಿರುವುದು, ಒಳಗೆ ಕೂತದ್ದು ಏನೋ ವಿಚಿತ್ರ ಆಗೋದ್ರಿಂದ ತಿಂದದ್ದು ಚೂರೇ ಹಿಡಿದಿಲ್ಲ. ಗಮ್ಮತ್ನಲ್ಲಿ ಗಟ್ಟಿ ಮುಟ್ಟಿದ್ದಾನೆ, ತಮಾಷೆ ಮಾಡ್ತಾನೆ. ಇವ ಕೊನೆಗೆ ಅವನನ್ನು ದೂಡ್ತಾನೆ. ನಾನು ರಾಜ ಗೊತ್ತುಂಟ ನಿನಗೆ, ಎಷ್ಟು ಬೇಕಾದ್ರೂ ಶಿಕ್ಷೆ ಕೊಡ್ತೇನೆ ಹೇಳಿದ್ದು ಕೇಳದಿದ್ರೆ ಅಂತಾನೆ. ಇವ ಮೆಲ್ಲ ಹೇಳ್ತಾನೆ, ಯಾರಯ್ಯ ರಾಜ, ಎಂತ ಕತೆ? ರಾಜ ಅಂದ್ರೆ ರಂಜನಾಥ ರಾಜ ಅಂತ, ಗಮ್ಮತ್ತು ಸಂತೋಷಗೊಳಿಸುವ ಪ್ರಜೆಗಳನ್ನು ಒಂದು ರಾಜ. ನೀನು ಶಿಕ್ಷೆ ಕೊಡ್ತೀನಿ ಅಂತೆಲ್ಲ, ಮತ್ತೆ ನೀನು ಹೇಳ್ತಿ ಹೋಗುವ ಎಂತ ಅಂತ. ನಾನು ಎಂತ ಮಾಡ್ತಾ ಇದ್ದೇನೆ? ನೆಲ ನೋಡು ಉಂಟು, ಅದರ ಮೇಲೆ ಕಾಲುಂಟು, ಅದರ ಮೇಲೆ ಸೊಂಟ ಉಂಟು, ಅದರ ಮೇಲೆ ಹೆಗಲುಂಟು, ಅದರ ಮೇಲೆ ಪಟ್ಟಿ ಉಂಟು ಮರದ್ದು, ಅದರ ಮೇಲೆ ಹಲಗೆ ಉಂಟು, ಅದರ ಮೇಲೆ ರಾಜ ಅಂತ ಹೇಳುವ ಒಂದು ದೇಹ ಉಂಟು, ಅದರ ಮಂಡೆ ಮೇಲೆ ರಾಜ ಅಂತ ಉಂಟು. ಯಾರನ್ನು ಹೊತ್ತದ್ದು ಕೇಳಿದೆ ಈಗ. ಅಯಂಜನೋ ನಾಮ ಚಲನ್ ಪೃಥಿವ್ಯಾಂ ಪಾರ್ಥಿವ ಕಸ್ಯ ಹೇತೋ. ಇವತ್ತು ನೀನು ರಾಜ ಅಂತಿ, ಪಾರ್ಥಿವ ಅಂತಿ, ಪೃಥ್ವಿಯ ಒಡೆಯ ಅಂತಿ. ನೀನು ಪೃಥ್ವಿಗೆ ಒಡೆಯವೋ, ನಿನಗೆ ಪೃಥ್ವಿ ಒಡೆಯವೋ? ನಾಳೆ ಸುಟ್ಟರೆ ಪಾಲಕಿಯ ಬೂದಿ ಬೇರೆ, ನಿನ್ನ ಬೂದಿ ಬೇರೆ ಇಡ್ತಾರ. ನೀನು ಮಣ್ಣು, ಅದು ಮಣ್ಣೆ ಎಂತ ಹೇಳುದು ಕೇಳಿದ. ಅವ ಬಡಕ್ಕ ಕೆಳಗಿಳಿದಲ್ಲ, ಉದ್ದನೆ ನಮಸ್ಕಾರ ಮಾಡಿದ. ನಮೋ ಮಹದ್ಭ್ಯೋಸ್ತು ನಮೋರ್ಭಕೇಭ್ಯ ನಮೋ ಯುವಭ್ಯೋ ನಮ ಆ ಉಡುಭ್ಯ ಯೇ ಬ್ರಾಹ್ಮಣಾಹ ಗಾಮ ಉಧೂತಲಿಂಗ ಚರಂತಿ ದೇಭ್ಯ ಶಿವಮಸ್ತು ರಾಜ್ಞ. ಯಾರು ಏನು ಗೊತ್ತಿಲ್ಲ ಸ್ವಾಮಿ, ತಪ್ಪಾಯ್ತು, ಮನ್ನಿಸಿಬಿಡಿ. ಉದ್ದಣ್ಣ ನಮಸ್ಕಾರ ಮಾಡಿದ್ದೇನೆ. ಯಾರು ಹೇಳಿ ಅಂದ.
ನಾನು ಈ ನೆಲದ ದೊರೆ ಜಡಭರತ ಅಂತ ಈಗ ಕರೀತಾರೆ, ನಾನು ಆಗ ಭರತ ಚಕ್ರವರ್ತಿ ಅಂದ. ಸಾಯುವಾಗ ಜಿಂಕೆ ಅಂತ ಸತ್ತೆ, ಜಿಂಕೆ ಆದೆ, ಈಗ ನಾನು ಆರಾಮವಾಗಿದ್ದೇನೆ ಅಂತ ಬಹಳ ಒಳ್ಳೆ ರೀತಿಯ ಉಪದೇಶ ಮಾಡಿ ರಹುಗಣನ, ಇದು ಎಂಟ್ರೆನ್ಸ್ ಪರೀಕ್ಷೆ ಇದ್ದಾಗ ಅವನಿಗೆ ಕಳಿಸಿಕೊಟ್ಟೆ ಕಪಿಲಾಶ್ರಮಕ್ಕೆ. ಹಾಗೆ ಅದ್ಭುತವಾದಂತಹ ನಾವು ಯೋಚನೆ ಮಾಡ್ತೇವೆ ಎಂಥವ್ರು ಸಿಗ್ತಾರೆ ಅಂತ. ಇಂತಹ ಅನೇಕ ವಿಚಿತ್ರವಾಗಿರತಕ್ಕಂಥ ಅವಧೂತರುಗಳು, ಭಗವಂತನ ಎಚ್ಚರಾದವರ ಸಂಘ ಸಂಪಾದನೆ ಮಾಡಬೇಕಂತೆ. ಅವರನ್ನು ಓಡಿಸ್ತೇವೆ, ಬದುಕಿಡ್ತೇವೆ. ನಮಗೆ ವೈಭವದ ಪ್ರದರ್ಶನ ಮಾಡುವವರು ಬೇಕು, ನಿಜವಾದ ಸತ್ವ ಇರುವವರು ಬೇಡ. ಹಾಗಾಗಿ ಬಿಟ್ಟಿದೆ. ಹೀಗೆ ವಿಚಿತ್ರವಾದ ಕಥೆಯನ್ನು ಪ್ರಿಯವರ್ತನ ವಂಶದಲ್ಲಿ ತಿಳಿಸಿ ಅವನ ಮುಂದೆ ಗಯ ಬರ್ತಾನೆ. ಬಹಳ ಫೇಮಸ್ ರಾಜ ಗಯರಾಜ. ಇವತ್ತು ಗಯಾ ಕ್ಷೇತ್ರಕ್ಕೆ ಹೆಸರು ಮಾಡಿದವ ಅದು ಪ್ರಿಯವರ್ತನ ವಂಶದವ. ಹೀಗೆ ಇಬ್ಬರ ರಾಜರ ಚರಿತೆ, ಸ್ವಯಂಭುವನ ಒಟ್ಟು ಮಕ್ಕಳ ಚರಿತೆ ಜೊತೆಯಲ್ಲಿ ಕೊನೆಗೆ ಪ್ರಿಯವರ್ತನ ಉತ್ತಾನಪಾದನ ವಂಶದಲ್ಲಿ ಬಂದ ದಕ್ಷ. ಅವನಿಗೆ 60 ಹುಡುಗಿಯರು ಹುಟ್ಟಿದ್ದಾರೆ. ಇದರ ಎಡೆಯಲ್ಲಿ ಪರೀಕ್ಷಿತ ಮಾತಾಡ್ತಾನೆ, ಸ್ವಾಮಿ ಎಲ್ಲ ಲೋಕಗಳ ಬಗ್ಗೆ ಒಡೆತನ ಹೇಳಿದಿರಲ್ಲ, ಲೋಕಗಳ ಪರಿಚಯ ಮಾಡಿಸಿ ಅಂದ. ಎಲ್ಲ ಲೋಕದ ಪರಿಚಯ ಮಾಡಿಸ್ತಾರೆ, ಖಗೋಳಗಳ ಬಗ್ಗೆ ಮಾತಾಡ್ತಾರೆ, ಸಪ್ತದ್ವೀಪಗಳಲ್ಲಿ ಇರತಕ್ಕ ಭಗವಂತನ ರೂಪ ವಿಶೇಷಗಳು, ವರಾಹ ರೂಪದ ಉಪಾಸನೆ, ಮತ್ಸ್ಯರೂಪದ ಉಪಾಸನೆ, ಕೂರ್ಮ ರೂಪದ ಉಪಾಸನೆ, ನರಸಿಂಹ ರೂಪದ ಉಪಾಸನೆ, ಯಾವ ಯಾವ ದ್ವೀಪಗಳಲ್ಲಿ ಹೇಗೆ ಆಗ್ತದೆ, ಇಲ್ಲಿ ಹೇಗೆ ನರನಾರಾಯಣರ ಉಪಾಸನೆ ಬದರಿಯಲ್ಲಿ ನಡೀತದೆ ಎಂದು ಭಾರತ ದೇಶದ ಬಗ್ಗೆಯೂ ಮಾತಾಡ್ತಾ, ಸೂರ್ಯಚಂದ್ರರ ಅಧಿಷ್ಠಾನಗಳ ಬಗ್ಗೆ, ಖಗೋಳದ ಬಗ್ಗೆ ಎಲ್ಲ ವಿನ್ಯಾಸ ಕೊಡ್ತಾ, ದಕ್ಷಿಣ ದಿಕ್ಕಿನಲ್ಲಿ ಇದ್ದಂತಹ ನರಕಗಳ ಬಗ್ಗೆ ಮಾತಾಡ್ತಾನೆ. ಕೂಡಲೇ ಪರೀಕ್ಷಿತ ನಿಲ್ಲಿಸ್ತಾನೆ. ನರಕ ಎಂಥದ್ದು? ನರಕ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗುವ ಲೋಕ. ಎಂತ ತಪ್ಪು ಮಾಡೋದು ಕೇಳ್ತಾನೆ. ಯಾಕೆ ತಪ್ಪು ಮಾಡ್ತಾರೆ, ಹೇಗೆ ತಪ್ಪು ಮಾಡ್ತಾರೆ ಅಂತ ನಿಲ್ಲಿಸ್ತಾನೆ. ಕ್ವಚಿನ್ ನಿವರ್ತದೆ ಭದ್ರಾತ್ ಕ್ವಚಿತ್ ಚರತಿ ತತ್ಪುನ ಪ್ರಾಯಶ್ಚಿತ ಮತೋಪಾರ್ಥ ಮನ್ನಿ ಕುಂಜರ ಶೌಚವತ ಅಂದ ಪರೀಕ್ಷಿತ ರಾಜ. ನೀವು ತಪ್ಪು ಮಾಡುವುದು, ಅದಕ್ಕೆ ಪ್ರಾಯಶ್ಚಿತ್ತ ಮಾಡದೆ ಬರದವರು ನರಕಕ್ಕೆ ಹೋಗುದು ಹೇಳುದು. ಪ್ರಾಯಶ್ಚಿತ್ತ ಅಂದ್ರೆ ಎಂಥದ್ದು? ಒಬ್ಬ ತಪ್ಪು ಮಾಡಿದ. ನಮ್ಮಲ್ಲಿ ತುಳುವಲ್ಲಿ ಒಂದು ಗಾದೆ ಉಂಟು, ಕಬೇತಿ ಪೆತ್ತ ಕೆರ್ಪ್ಮ ಕಕ್ಕೆ ದಾನ ಕೊಡ್ಮ ಅಂತ. ಅನ್ಯಾಯ ಏನು ಮಾಡುದು ಅಂದ್ರೆ ದೊಡ್ಡ ದೊಡ್ಡ ದನವನ್ನೇ ಕಡಿಯುದು. ಮತ್ತೆ ಯಾರೋ ಪುರೋಹಿತರು ಹೇಳ್ತಾರೆ, ಅದು ಕಾಗೆ ದಾನ ಮಾಡಿದ, ಒಂದು ಹಿಟ್ಟಿನ ಕಾಗೆ ದಾನ ಮಾಡಿದ್ದು. ನೈಜದ ಕಾಗೆ ಎಲ್ಲಿ ಸಿಗ್ತದೆ ಈಗ ಪುಣ್ಯಕ್ಕೆ? ಅದು ಅಲ್ಲ, ಕೊನೆಗೆ ಹಿಟ್ಟಿನದ್ದು ಮಾಡ್ಬೇಕು. ಈಗ ವೃಷೋತ್ಸರ್ಗ ಹಿಟ್ಟಿನದ್ದು ಮಾಡುವ ಹಾಗೆ, ಇನ್ನು ವಾಯಸ ಬಲಿ ಹಿಟ್ಟಿನದ್ದು, ಇನ್ನು ಪಿಂಡ ಎಲ್ಲ ಮುಟ್ಲಿಕ್ಕೆ ಕಾಗೆ ಬರುವುದಿಲ್ಲ. ಪುರೋಹಿತರೇ ಒಂದು ತಗೊಂಡು ಹೋಗ್ಬೇಕು, ದರ್ಬೆದ್ದು ಅಥವಾ ಹಿಟ್ಟಿನದ್ದು, ಅದು ಮುಟ್ಟಿದಾಗೆ ನಾಟಕ ಮಾಡಿ ಬರ್ಬೇಕು. ಎಲ್ಲ ನಾಟಕ ಮಾಡೋದಲ್ಲ ಮತ್ತಂತಿದೆ ಈಗ ಪ್ರತಿಯೊಂದರಲ್ಲಿ. ಉಪಯೋಗ ಇಲ್ಲ ಆಗ್ತದೆ ಅಂತಾನೆ. ಹೀಗೆ ನಮ್ಮ ಪ್ರಾಯಶ್ಚಿತ್ತಗಳಿಗೆ ಬೆಲೆ ಇಲ್ಲ. ಪರೀಕ್ಷಿತ ರಾಜ ಅಟ್ಯಾಕ್ ಮಾಡ್ತಾನೆ. ಕ್ವಚಿನ್ ನಿವರ್ತದೆ ಭದ್ರ ಕ್ವಚಿತ್ ಚರತಿ ಮುತ್ಪನಃ. ಪ್ರಾಯಶ್ಚಿತ್ತ ಮಾಡುವುದು, ಹೆಂಡ ಕುಡಿಯುವುದು, ಪ್ರಾಯಶ್ಚಿತ್ತ ಮಾಡುವುದು, ಮತ್ತೆ ಪುನಃ ಹೆಂಡ ಕುಡಿಯುವುದು. ಅಲ್ಲಿ ಹೇಳ್ತಾರೆ, ಅದು ಅಭಕ್ಷ್ಯ ಭಕ್ಷಣ ವೃಷಲಿಗಮನ ಮೈತ್ರಿ ಸಂಗಮ, ಪವಮಾನ ಹೋಮ ಮಾಡಿದ್ರೆ ಎಲ್ಲ ಸಮ ಆಗ್ತದೆ ಎಂದುಂಟು ತಲೆಯಲ್ಲಿ ಕೆಲವರಿಗೆ. ಪವಮಾನವನ್ನು ಮಾಡಿಸಿಬಿಡುದು, ಮುಗಿಯಿತು ಅಂತ ಹೇಳಿಬಿಡುದು. ಹೇಗೆ ಎಲ್ಲ ಉಂಟಲ್ಲ ಅದ್ರ ಪ್ರಾಯಶ್ಚಿತ್ತ ಅಂತ. ಭಾರಿ ಖುಷಿಯಾಗಿದೆ. ಪವಮಾನಕ್ಕೆ ಎಷ್ಟು ಖರ್ಚಾಗಿದೆ ಏನಾಗಿದೆ ಮೊದಲು ನೋಡಿಕೊಡ್ತಾರೆ. ಏನು ಬೇಕಾದ್ರೆ ಅನ್ಯಾಯ ಮಾಡಿದೆ, ಯಾರ ತಲೆ ಬೇಕಾದ್ರೆ ಹೇಗೆ ಬೇಕಾದ್ರೆ ಹೊಡಿತಾರೆ. ಕೊನೆಗೊಂದು ಪವಮಾನ ಹೋಮ, ವರ್ಷಾಂತ್ಯದಲ್ಲಿ ಒಂದು ಪವಮಾನ ಹೋಮ ಮಾಡಿ ಇವತ್ತಿನವರೆಗೆ ಮಾಡಿದ ಜ್ಞಾತ ಅಜ್ಞಾತ ಸಕಲ ದೋಷ ಪರಿಹಾರಾರ್ಥಂ ಆಯ್ತು ಹೇಳಿಬಿಟ್ರೆ. ಸಂಕಲ್ಪ ಮಾಡುವಾಗ ನಮ್ದು 3 ಪುಟ ಇರ್ತದೆ, ಕೆಲವೊಮ್ಮೆ ಕೆಲಸ ಇರೋದು ಕಡಿಮೆ. ಇದು ಪರೀಕ್ಷಿತ ಹೇಳುದು, ಕ್ವಚಿನ್ ನಿವರ್ತದೆ ಭದ್ರ ಕ್ವಚಿತ್ ಚರತಿ ತತ್ಪುನಃ. ಅನ್ಯಾಯ ಬಿಡ್ತಾನೆ, ಪ್ರಾಯಶ್ಚಿತ್ತ ಮಾಡ್ತಾನೆ, ಪುನಃ ಅನ್ಯಾಯ ಮಾಡ್ತಾನೆ. ಹೇಗೆ ಅಂದ್ರೆ ಮೊನ್ನೆ ಕುಂಜರ ಶೌಚ, ಆನೆ ಸ್ನಾನದಂತ. ಆನೆಯನ್ನು ಕರ್ಕೊಂಡು ಹೋಗ್ತಾರೆ 4 ಜನ, ಗಮ್ಮತ್ ಮಾಡಿ ನೀರಲ್ಲಿ ಮೀಯಿಸ್ತಾರೆ. ಒಳ್ಳೆ ಎಲ್ಲ ಬ್ರಷ್ ಹಾಕಿ, ಒಂದು ಕಬ್ಬಿಣದ ಬ್ರಷ್ ಹೊಯ್ಗೆಲ್ಲ ಹಾಕಿ ಚಂದ ಮಾಡಿ 8 ಗಂಟೆ ಸ್ನಾನ ಮಾಡಬೇಕು ಮಾಡಂದ್ರೆ ಬಹಳ ಖುಷಿ ಆಗ್ತದೆ. ಸ್ನಾನ ಮಾಡಿದ ನಂತರ ಮೇಲೆ ಬರ್ತದೆ. ಮೇಲೆ ಬಂದು ಏನು ಮಾಡ್ತದೆ, ಹೊಯ್ಗೆಯನ್ನು ತಗೊಂಡು ಬೆನ್ನಿ ಹಾಕೊಳ್ತದೆ. ಇಷ್ಟು ಮಾಡಿದೆ ಅಂತ ಹೇಳಿದೆ. ಮೊನ್ನೆ ಕುಂಜರ ಶೌಚವತ್ತೊಂದು ಆನೆ ಸ್ನಾನ ಆಯ್ತಲ್ಲ, ಇದು ಪ್ರಾಯಶ್ಚಿತ್ತ ಮಾಡುದು ನೋಡಿ. ಹಗಲಿಗೆ ಚಂದ ಮಾಡಿ ಉಪನಯನ ಮಾಡಿಸ್ತೇವೆ ಮಗುವಿಗೆ, ಎಲ್ಲರನ್ನು ಬರ್ಲಿಕ್ಕೆ ಹೇಳ್ತೇವೆ, ಸ್ವಾಮಿಯರೆಲ್ಲ ಭಿಕ್ಷೆ ಮಾಡ್ತಾರೆ, ದೇವರ ಪೂಜೆ ಆಗ್ತದೆ, ಮಂತ್ರಾಕ್ಷರ ಕೊಡ್ತದೆ, ಎಲ್ಲ ಉಪದೇಶ ಮಾಡ್ತಾರೆ, ಎಲ್ಲರೂ ಹೇಳಿದವರು ಉಪದೇಶ ಮಾಡುದು. ಸಂಜೆ ರಿಸೆಪ್ಷನ್ ಅಂತ ಹೇಳಿಕೊಂಡು ಪಾರ್ಟಿ ಗೌಜಿ ಎಲ್ಲ ಆಗ್ತದಾಗ ಇದ್ದದ್ದೆಲ್ಲ ಬರ್ತದೆ. ತಿನ್ಲಿಕ್ಕೆ ಬೆಳೆದಿದ್ದದ್ದು ಸೇರ್ತದೆ, ಕುಣಿಯೋದೆಲ್ಲ ಇರ್ತದೆ, ಜನ ಎಲ್ಲ ಬರ್ತಾರೆ. ಅವನಿಗೆ ಬ್ಯಾಟ್ ಬಾಲ್ ಎಲ್ಲ ಕೊಡ್ತಾರೆ. ಮತ್ತೆ ಎಂತ ಕೊಡುದು ಅದೇ ಕೊಡುದು, ಇದೆಂದು ಗಿಫ್ಟ್ ಆಗಿ ಹೇಳ್ತಾರೆ ಮತ್ತೆಂತ. ಹೀಗೆ ನಾವು ಮಾಡುವ ಒಂದು ಒಳ್ಳೆಯ ಧಾರ್ಮಿಕ ಕ್ರಿಯೆ ಅದು ಎಲ್ಲಿಯೋ ಹೋಗ್ತದೆ ಅಂತಾನೆ. ಪ್ರಾಯಶ್ಚಿತ್ತ ತಪ್ಪಾಗಿರ್ತದಲ್ಲ, ಪ್ರಯೋಜನ ಇಲ್ಲ. ಮಂತ್ರ ಸರಿ ಇಲ್ಲ, ತಂತ್ರ ಸರಿ ಇಲ್ಲ, ದೇಶ ಸರಿ ಇಲ್ಲ, ಕಾಲ ಸರಿ ಇಲ್ಲ. ಈಗೆಂದು ಅಡ್ವಾನ್ಸ್ಡ್ ಆಗಿಬಿಟ್ಟಿದೆ ನಮ್ದೆಲ್ಲ. ಮನೆ ಮಠ ಮಂದಿರಗಳೆಲ್ಲ ನಾಯಿ ಕಟ್ಟಿದ ಜಾಗದಲ್ಲಿ ಹೋಮ ಮಾಡಬೇಕಾಗ್ತದೆ. ಕೆಲವೊಮ್ಮೆ ನಾಯಿ ಬೊಗಳ್ತಾ ಇರ್ತದೆ ಅಲ್ಲಿ, ನನ್ನ ಜಾಗ ಆಕ್ರಮಣ ಮಾಡಿದ್ದಾನೆ ಅಂತ. ಇವತ್ತಿನ ಮಟ್ಟಿಗೆ ತೊಂದರೆ ಇಲ್ಲ ಅಂತ ಎಲ್ಲಿ ಅದು ಎಳೆದು ಕಟ್ಟಿ ಹೋಮ ಮಾಡಿಸ್ತಾನೆ. ಮನೆಯೊಳಗೆ ಮಾಡಿದ್ರೆ ಟೈಲ್ಸ್ ತುಂಡಾಗ್ತದೆ, ಹೊಗೆ ಆಗ್ತದೆ, ಆಗುದಿಲ್ಲ. ಏನ್ ಮಾಡುದು ಕೇಳ್ತಾರೆ, ದೇಶ ಸರಿ ಇಲ್ಲ, ಕಾಲ ಆದಿತ್ಯವಾರವೇ ಆಗ್ಬೇಕು ಅವರಿಗೆ, ಬೇರೆ ದಿನ ಇಲ್ಲ ಪುರುಸೋದು. ಮತ್ತೆಂತ ಮಾಡುವ, ಕಾಲ ಸರಿ ಇಲ್ಲ, ಮಂತ್ರ ಅದಕ್ಕಿಂತ ಮೊದಲು ಬರುವುದಿಲ್ಲ, ಗಡಿಬಿಡಿ, ಇವತ್ತೇ ಆಗ್ಬೇಕು, ಈಗಲೇ ಓಡಬೇಕು, ತಡ ಬರಬೇಕು, ಬೇಗ ಹೋಗ್ಬೇಕು, ಎಂತ ಮಾಡ್ಲಿಕ್ಕೆ ಬರುತ್ತೆ ಅಂತಾನೆ. ಹಿಂದೆಲ್ಲ ಪುರೋಹಿತಕ್ಕೆ ಬರುವುದನ್ನು ಹಿಂದಿನದನ್ನು ಬರಬೇಕು, ಅವರು ಮನೆಯಲ್ಲಿ ಉಳ್ಕೊಳ್ಬೇಕು.
ಬೆಳಿಗ್ಗೆ ಅವರ ಮನೆಯಲ್ಲಿ ಬಾವಿಯಲ್ಲಿ ಸ್ನಾನ ಆಗಬೇಕು, ಅನ್ನಿಗೆ ಮುಗಿಸ್ಬೇಕು, ಶುರು ಮಾಡಬೇಕು. ಈಗೆಲ್ಲ ಭಾರಿ ಬೇಗ ಅವರೇ ಗಮ್ಮತ್ತು. ಅಲ್ಲಿ ಎಲ್ಲ ಬರುವಾಗಲೇ ಹೋಟೆಲಲ್ಲಿ ತಿಂಡಿ ಬಂದಿತ್ತೇನೆ ಹೇಳ್ತಾರೆ. ತಿಂಡಿ ತೀರ್ಥ ಎಲ್ಲ ಬೇಡ, ಬರುವಾಗಲೇ ಶುರು ಮಾಡುವುದೇ. ರೆಡಿಮೇಡ್ ತಂದಿರ್ತಾರೆ, ಹಾಸುವುದು, ಬಿಡುವುದು, ಓಡುವುದು. ಕೊಡ್ಲಿ, ಪ್ರಯೋಜನ ಏನು ಕೇಳ್ತಾರೆ ಅವರು. ಹೀಗೆ ಯಾವ ವಸ್ತುಗಳು ಸರಿ ಇಲ್ಲ. ಸಮಿತಿಗಳು ಆಗಬೇಕು ಅಂದಾಗ ಹೋಮಕ್ಕೆ ಹಿಂದಿನ ದಿನ ಕಟ್ಟಿದ ಸಮಿತಿ ಬೇಕು ಅಂತಾರೆ. ಅಂಗಡಿಯವ ಮುಚ್ಚಬೇಕು, ಮತ್ತೇನು ಮಾಡುದು. ಹಿಂದಿನ ದಿನದ ಸಮಿತಿ ಹೆಬ್ಬೆರಳು ತೋರ ಇರಬೇಕು, ಒಂದು ಗೇಣು ಬರಬೇಕು, ಅದರಲ್ಲಿ ಯಾವುದೇ ಗಂಟೆ ಇರಬಾರ್ದು, ಸಿಗದೆ ಆಗಿರಬಾರ್ದು, ಅದರಲ್ಲಿ ಎಲೆಗಳು ಬರಬಾರ್ದು. ಇಂಥದ್ದು ಮಾಡ್ಲಿಕ್ಕೆ ಹೋಮ ತರಬೇಕು. ಏನ್ ಮಾಡ್ತೀರಿ? ಇದನ್ನೆಲ್ಲ ನೋಡಿಕೊಂಡಾಗ ದ್ರವ್ಯ, ದೇಶ, ಕಾಲ, ಮಂತ್ರ, ತಂತ್ರ, ಋತ್ವಿಕ, ಯಜಮಾನ ಇದನ್ನೆಲ್ಲ ನೋಡಿಕೊಂಡಾಗ ಯಾವುದು ಸರಿಯಾಗುವುದಿಲ್ಲ ಅಂತ. ಅದರಿಂದ ಪ್ರಯೋಜನ ಇಲ್ಲ. ನೀವು ಸುಮ್ಮನೆ ಹೇಳುವುದು ಮಾತ್ರ, ಅದು ಮಾಡಿ ಇದು ಮಾಡಿ ಅಂತ, ಬೆಲೆ ಕೊಡುವುದಿಲ್ಲ ಅಂತ ಜೋರ್ ಮಾಡ್ತಾನೆ. ಶುಕಾಚಾರ್ಯ ಹೇಳ್ತಾರೆ, ಸರಿ ಅಂದ್ರು. ಪ್ರಾಯಶ್ಚಿತ್ತಾನಿ ಚೀರ್ಣಾನಿ ನಾರಾಯಣ ಪರಾಮುಖೈ ನನಿಷ್ಪನಂತಿ ರಾಜೇಂದ್ರ ಸುರಾ ಕುಂಭ ಮೀಮಾಪಗಾಹ ಅಂದ್ರು. ಅವ್ರು ಇನ್ನೊಂದು ದೃಷ್ಟಾಂತ ಕೊಡ್ತಾರೆ. ಹೆಂಡದ ಹಂಡೆ ಇದೆ, ಅದನ್ನು ಗಂಗಾ ನದಿಯಲ್ಲಿ 100 ಸರ್ತಿ ಮುಳುಗಿಸಿ ತೆಗೆಯುವುದು. ಮಡಿಯ ಅಂತ ಕೇಳುದು. ಎಂತ ಮಾಡಿ? ಅದು ಹೆಂಡ ಮುಚ್ಚಳ ಹಾಗೆ ಉಂಟು, ಮಡಿ ಆಗುದು ಹೇಗೆ ಮುಳುಗಿಸಿ ತೆಗೆದ್ರೆ? ನಮ್ದು ಗ್ಯಾಸ್ ಹಂಡೆಗಳು ಬಂದಾಗ ಮನೆಯವರು ಕೆಲವರು ಅಮ್ಮಿ ನೀರು ಪ್ರೋಕ್ಷಣೆ ಮಾಡೋದೊಂದುಂಟು. ಎಲ್ಲಿ ಪ್ರೋಕ್ಷಣೆ ಮಾಡುದು? ಒಳಗೆ ಹಾಗೆ ಉಂಟಲ್ಲ. ಸಾಯಿಬರ ಮನೆಯಿಂದ ಬಂದದ್ದು ಒಂದೊಮ್ಮೆ ಆಗಿದ್ರೆ ಹಂಡೆ, ಅದರ ಮೇಲೆ ಅವರು ಕೂತು ನಾನ್ ವೆಜ್ ತಿಂದಿದ್ರೆ ಇವನ ಮನೆ ಕತೆ ಎಂತದ್ದು? ಅದರಲ್ಲಿ ಹಾಲು ಬೇಯಿಸಿ, ಹಾಲು ಉಕ್ಕಿಸಿ, ಮನೆ ಒಕ್ಕಲು ಮಾಡುವ ಕತೆ ಎಂತದ್ದು? ಹೇಳೋರು ಯಾರು? ಅದನ್ನ ಹೇಳ್ತಾರೆ ಶುಕಾಚಾರ್ಯರು, ಸುರಾ ಕುಂಭ ಮೀಮಾಪಗಾಹ ಅಂತ. ಹೆಂಡದ ಹಂಡೆಯನ್ನು ಬೆರಡೆ ಮುಚ್ಚಿ 100 ಸರ್ತಿ ಗಂಗಾ ನದಿಯಲ್ಲಿ ಮುಳುಗಿಸಿ ತೆಗೆದರೆ ಎಷ್ಟು ಪವಿತ್ರ ಆಗುತ್ತೆ ಕೇಳಿದ್ರು. ಇಲ್ಲಯ್ಯ, ಬೆರಡೆ ತೆಗಿತೇವೆ ಮತ್ತೆ ಮುಳುಗಿಸಿ ತೆಗಿದೆ, ಆಯ್ತು. ಹೆಂಡದ ಸೀಸೆಯನ್ನು ಬೆರಡೆ ತೆಗೆದು ಗಂಗಾ ನದಿಯನ್ನು ಮುಳುಗಿಸಿ ತೆಗೆದದು, ಮತ್ತೆ ಆಗಿದ್ದು ಹೆಂಡವೇ, ಮತ್ತೆಂತ ಮಡಿ ಆಯ್ತು ಕೇಳಿದ್ರು. ಅದು ಹೌದಲ್ಲ. ನಮ್ದೊಂದು ಹೆಂಡದ ಹಂಡೆ ಇದ್ದಾಗೆ ಅಭಿಷೇಕ ಮಾಡಿ ಪರಮ ಪವಿತ್ರ ಪಂಚಾಗವ್ಯ ಎಲ್ಲ ಹೇಳ್ಕೊಂಡು ಅಭಿಷೇಕ ಮಾಡಿ ಚಂದ ಮಾಡಿ ಮತ್ತೆ ಮಾಡುದು ಪುನಃ ಬೆಳೆದಿದ್ದೆ ಕೆಲಸ ಆದ್ರೆ ಮಾಡಿ ಏನು ಪ್ರಯೋಜನ? ಶುದ್ಧ ಮಾಡೋದು ಎಲ್ಲಿಗೆ? ಪಂಚಗವ್ಯ ಶುದ್ಧ ಆಗತ್ತೆ, ಸರಿ. ಪಂಚಗವ್ಯದ 5 ದನದ 5 ವಸ್ತುಗಳು ಬೇಕು ನಮಗೆ. ಯಾವ ದನದ ಯಾವ ವಸ್ತು ಅಂತಾದ್ರೂ ಗೊತ್ತುಂಟ ಮನೆಗೆ? ಮೊದಲಿಗೆ ಯಾವ ಬಣ್ಣದ ದನದ ಯಾವ ಹಾಲು, ಯಾವ ತುಪ್ಪ, ಯಾವ ದದಿ, ಅದು ಗೊತ್ತಿಲ್ಲ. ಯಾವುದಾದ್ರೂ ಒಂದು ದನ ತರ್ತೇವೆ, ಕೆಲವೊಮ್ಮೆ ಬಿದ್ದ ಎಚಗಣಿ ತರ್ತೇವೆ. ಬಾಂಬೆಯಲ್ಲಿ ಹಾಗೆ ಆಯ್ತಂತೆ, ಬರಬೇಕು, ಪೀಠ ಆಗ್ಬೇಕು, ಮಡಿ ಆಗ್ಬೇಕು, ಪೂಜೆ ಆಗ್ಬೇಕು, ಸಗಣಿ ಬೇಕು ಅಂದಂತೆ, ತಂದು ಕೊಟ್ರಂತೆ. ಗಮ್ಮತ್ತಾಯ್ತು, ಮಾಡಿದ್ರು. ಕೊನೆ ಕೇಳಿದ್ರು ಎಲ್ಲಿತ್ತು? ಅಲ್ಲಿತ್ತು. ಅದೆಂದು ಅದು ಅಂದಿದ್ದು. ಎಷ್ಟು ಶುದ್ಧ ಆಯ್ತು? ಪೀಠ ಆಗಿ, ದೇವರ ಪೂಜೆ ಆಗಿ, ಭಿಕ್ಷೆ ಆಗಿ, ಊಟ ಆಗಿ ಎದ್ದೋಗಿದ್ದಾರೆ, ಕೈ ತೊಳೆದು ಮಡಿಯ ಕೇಳಿದ್ರು. ಹಾಗೆ ನಡೀತದೆ. ಎಲ್ಲಿದೆ ಕೌಡಂಗೆ? ಎಲ್ಲಿದೆ? ಹೇಗೆ ತರುವುದು? ಹೇಗೆ ಸಂಪಾದನೆ ಮಾಡುವ? ಅದು ಇಂಥ ದನದ ಬೀಳುವಾಗಿ ಇರತಕ್ಕ ಅದರ ಮೇಲಿನ ಭಾಗ ಎಲ್ಲ ಹೇಳಿಕೊಂಟು ಗೋಮಯ ಅಂದ್ರೆ. ಆಗ ತ್ವಗಸ್ತಿಗತಂ ಪಾಪಂ ದೇಹೇ ತಿಷ್ಠತಿ ಮಾಮಗೆ ಪ್ರಾಶನಾತ್ ಪಂಚಗವ್ಯಸ್ಯ. ಆಗ ಎಲುಬಿನಲ್ಲಿ ಕೂತ ಕೊಳೆಯೂ ಹೊರಗೋಗ್ತದೆ. ವಾಸ್ತವ ಇದು. ಆಕ್ಸಿಡೆಂಟ್ ಆಗಿ ಕೈಕಾಲು ಮುರಿದುಕೊಂಡು ಹೋಗಿ 6 ವರ್ಷ ಎಳ್ಲಿಕ್ಕಾಗದವ ಗಂಟು, ಕಾಲಿನ ಗಂಟು ಹೋಗಿದೆ, ಕೊಳೆತೋಗಿದೆ, ವಾಸನೆ ಬರುತ್ತೆ, ಪಕ್ಕದಲ್ಲಿ ನೋಡಿಕೊಳ್ಳೋರಿಗೆ ಆಗೋದಿಲ್ಲ, ಅಸಹ್ಯ ಆಗುತ್ತೆ. ಅಂಥವನಿಗೆ ಗೋಮೂತ್ರದ ಚಿಕಿತ್ಸೆ 1 ವಾರ 2 ತಿಂಗಳು ಟೋಟಲ್ ಮಾಡಿದ್ದು. ಅವನು ನಡಿಲಿಕ್ಕೆ ಶುರು ಮಾಡಿದ್ದ. ಅಷ್ಟು ಅದ್ಭುತ. ಇವತ್ತು ಅರ್ಗ ಎಲ್ಲ ಉಂಟಲ್ಲ, ತಮಾಷೆ ಎಲ್ಲ. ಬೆಳಗಿನ ಚಂದವಾದ ಹುಲ್ಲೆ ಮೆಂದ ದನದ ಮೂತ್ರದ ವ್ಯವಸ್ಥೆ, ಇದೆಲ್ಲ ಪಂಚಗವ್ಯ ಕೇಳಿದ ಕ್ರಮ. ಮೇಳನದ ಕ್ರಮ, ಮಂತ್ರದ ಕ್ರಮ, ದೇವತೆಯ ವ್ಯವಸ್ಥೆ, ಅದರ ರಾಶಿಯ ಕ್ರಮ, ಇದನ್ನೆಲ್ಲ ಮಾಡಿಕೊಂಡಾಗ ನಿಜವಾಗಿ ಹೌದು. ಆದ್ರಿಂದ ಇವರು ಹೇಳ್ತಾರೆ ಪ್ರಾಯಶ್ಚಿತ್ತಕ್ಕೆ ಬೆಲೆ ಇಲ್ಲರಿ ಅಂದ. ಯಾರು? ಶುಕಾಚಾರ್ಯ. ಪ್ರಾಯಶ್ಚಿತ್ತಾನಿ ಚೀರ್ಣಾನಿ ನಾರಾಯಣ ಪರಾಮುಖೈಹಿನ ನಿಷ್ಪೋನಂತ. ಯಾವಾಗ ಮಾಡಿದ್ದಕ್ಕೆ ಬೆಲೆ ಸಿಗ್ತದೆ ಅಂದ್ರೆ ಕರ್ಮಾಧ್ಯಕ್ಷ ಯಾರು? ಅವನು ಕೊಡ್ಬೇಕಷ್ಟೆ, ನಾವಲ್ಲ. ಕರ್ಮಾಧ್ಯಕ್ಷ ಸರ್ವಭೂತಾದಿವಾಸ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಹಂ ಹಿ ಸರ್ವಯಜ್ಞಾನ ಭೋಕ್ತಾ ಚ ಪ್ರಭುರೇವ ಚ ಅಂದ ಕೃಷ್ಣ. ಎಲ್ಲ ಪೂಜೆ ಪುನಸ್ಕಾರಗಳ ಏಕೈಕ ವ್ಯಕ್ತಿ ಸ್ವೀಕಾರ ಮಾಡೋ ನಾನೊಬ್ಬನೇ ಅಂದ. ಇದು 100ಕ್ಕೆ 100 ಸತ್ಯ. ಇದರಲ್ಲಿ ಹಠ ಮಾಡಲಿಕ್ಕೆ ಇಲ್ಲ, ನೋ ಕಾಂಪ್ರಮೈಸ್ ಎಟ್ ಆಲ್. ಯಾವನೊಬ್ಬನು ಕೇಳಿಕೊಂಡು ನಾನು ಒಪ್ಪಿಸುವ ದೇವರು ಇವನಿಗೆ ಅಂದ್ರೆ ಅವ ಹೇಳ್ತಾನೆ, ಯತ್ ಕರೋಷಿ ಯದಶ್ನಾಸಿ ಯದ್ ಜುಹೋಸಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ಕುರುಷಂ ಅದರ್ಪಣಂ ಅಂತ. ನೀನ್ ಏನ್ ತಿಂತಿ, ಏನ್ ಮಾಡ್ತಿ, ಏನ್ ನೋಡ್ತಿ, ಏನ್ ಹೇಳ್ತಿ, ಎಲ್ಲವೂ ನನಗೊಪ್ಪಿಸು ಅಂದ. ಕೊಡುವವನು ನಾನೇ. ಒಬ್ಬನಿಗೆ ಲೋನ್ ಬೇಕಾಗಿದೆ, ಎಷ್ಟೋ ಲಕ್ಷ. ಅಟೆಂಡರ್ ಅಲ್ಲಿ ಅವನ ಫ್ರೆಂಡ್ ಒಬ್ಬ ಇದ್ದ, ಮಾತಾಡಿದ, ಮಾಡಿಸಿಕೊಡ್ತೇನೆ ಅಂತ ಮಾಡಿಸಿಕೊಡ್ತ ಬಂತು. ಇವೆಲ್ಲ ತಿಳ್ಕೊಂಡು ನಾವು ಅಟೆಂಡರೇ ಕೊಟ್ಟದ್ ಮಾರೆ ಲೋನು ಸ್ಯಾಂಕ್ಷನ್ ಮಾಡಿದ್ದು ಎಲ್ಲಿಯಾದ್ರೂ ಉಂಟ? ಅದು GMA ಸೈನ್ ಮಾಡಿ ಬರುದು, ಮಾಡಿಸಿಕೊಳ್ಳುತ್ತಾನೆ, ಥ್ರೂ ಹೋಗ್ತಾನೆ ಅಷ್ಟೇ. ಆದ್ರಿಂದ ಎಲ್ಲಾ ಸ್ಯಾಂಕ್ಷನ್ ಅದು ಸುಪ್ರೀಂ ಭಗವಂತನಿಂದ ಮಾತ್ರ, ಬಿಟ್ಟು ಇನ್ಯಾರು ಅಲ್ಲ. ಇವರೆಲ್ಲ ಸಪ್ಲಿಮೆಂಟ್ಸ್ಗಳಷ್ಟೇ ಕೆಲಸ ಮಾಡಿ. ಪ್ರಧಾನಿ ಶೀಲ ಹಾಕದ ಕೆಲಸ ಯಾವುದೂ ಆಗೋದಿಲ್ಲ. ಹಾಗಾಗಿ ಅತ್ಯಂತ ಎತ್ತರದ ಭಗವಂತನೊಬ್ಬನೇ ಎಲ್ಲವನ್ನು ನಡೆಸಿಕೊಡ್ತಾನೆ, ಹೊರತು ಇನ್ಯಾರು ನಡೆಸಿಕೊಡುವುದಿಲ್ಲ. ಫಲ ಕೊಡುವ ಸ್ವಾಮಿ ಅವನೇ. ಫಲಮತ ಉಪಪತ್ತೇ ಎಂದು ಬ್ರಹ್ಮಸೂತ್ರ ವ್ಯಾಸರು ಹೇಳ್ತಾರೆ. ಕೊಡುವುದು ಯಾರು ಅಂದ್ರೆ ದೇವರು, ಇನ್ಯಾರು ಅಲ್ಲ. ಯಾರನ್ನೇ ಮಾತಾಡಿ
ಯಾರಲ್ಲಿ ಮಾತಾಡಿಸಿದ್ರು, ಯಾರಿಗೆ ದುಂಬಾರ ಬಿದ್ರು, ಯಾರ ಸೇವೆ ಮಾಡಿದ್ರು, ಹೋಗುವುದು ದೇವರಿಗೆ. ಆಕಾಶ ಪದಿತಂತೋಯ ಮೆತಾಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಇದು ಶುಕಾಚಾರ್ಯ ಹೇಳ್ತಾರೆ. ನಾರಾಯಣನ ಎಚ್ಚರ ಇಲ್ಲದಿದ್ರೆ ಮಾಡಿದ್ದೆಲ್ಲದಕ್ಕೂ 0 ಫಲ. ಪಕ್ಕದಲ್ಲಿನ ಒಂದು ಗೆರೆ ಬೀಳಬೇಕಾದ್ರೆ ನಾರಾಯಣ ಏಕಮೇವ ದ್ವಿತೀಯ ಬ್ರಹ್ಮ. ಮತ್ತೆಷ್ಟು 0ಗೂ ಬೆಲೆ ಹಾಕಲಿಕ್ಕೆ ಬರುತ್ತೆ ಅಂತ ಬಹಳ ಚೆನ್ನಾಗಿ ಒಂದು ಕಥೆ ಹೇಳ್ತಾನೆ. ಅಜಾಮೇಳ ಇದ್ದ ಕಾನ್ಯಕುಬ್ಜದಲ್ಲಿ. ಅವನು 80 ವರ್ಷ ಆಗಿದೆ, ಚೆನ್ನಾಗಿ ತಂದೆ ತಾಯಿಗಳು ನೋಡ್ಕೊಂಡಿದ್ದವ, ಮಕ್ಕಳನ್ನು ನೋಡಿದವ, ಧಾರ್ಮಿಕ ವ್ಯಕ್ತಿ, ಎಲ್ಲ ಪೂಜೆ ಪುನಸ್ಕಾರನಾದವ. ಒಮ್ಮೆ ಸಮಿತಿ ತರಲು ಕಾಡಿಗೆ ಹೋದವ ಒಂದು ಹುಡುಗಿಯನ್ನು ನೋಡಿದ. ಯಾವನೋ ಜೊತೆಯಲ್ಲಿ ಕುಡಿತ ಗಮ್ಮತ್ ಮಾಡ್ತಾ ಇದ್ಲು. ಅಲ್ಲಿ ಹೋಗಿ ನಿಂತ. ಇವ ಬರಬೇಡಿ ಅಂದವಳು, ನಿಂತ, ಹೇಳ್ಕೊಂಡ, ಅವಳ ಜೊತೆಯಲ್ಲಿ ಸೇರಿಕೊಂಡ. ಗಮ್ಮತ್ತಲ್ಲಿ ಅವಳನ್ನು ಸಂತೋಷಪಡಿಸಲಿಕ್ಕೆ ಹೆಂಡತಿ ಮಕ್ಕಳನ್ನು ಮರೆತ, ತಂದೆ ತಾಯಿಗಳನ್ನು ಬಿಟ್ಟ, ಧರ್ಮಕರ್ಮಗಳನ್ನು ನಿಲ್ಲಿಸಿದ, ಅವಳನ್ನು ಕುಡಿಸ್ತಾ ಸಂತೋಷಪಡಿಸ್ತಾ ಅವಳನ್ನು ಸಾಕಲಿಕ್ಕೆ ಬೇಕಾದ ಎಲ್ಲಾ ನ್ಯಾಯ ಮಾಡಿದ. 10 ಮಕ್ಕಳಾಯ್ತು ಅವಳಲ್ಲಿ ಇವನಿಗೆ. ಒಂದಿನ ಸತ್ತ. ಸಾಯುವಾಗ ಹೇಗಾಯ್ತು? 3 ಜನ ಯಮದೂತರ ಅವನ ಕೃತಿಗೆ ಭಾಷೆ ಹಾಕಿ ಹೇಳಿದ್ದಾರೆ. ಹೇಳಿವಾಗ ನಾರಾಯಣ ಅಂತ ಕೂಗಿದ ತನ್ನ ಮನೆಯ ಮಗುವನ್ನು. ತಕ್ಷಣ 4 ಜನ ವಿಷ್ಣು ದೂತರು ಬಂದು ಪಾಶವನ್ನು ಕಡಿದ್ರು. ಯಮದೂತರು ಕೇಳ್ತಾರೆ, ಯಾರ್ರೀ ನೀವು ಅಂತ. ನಮ್ಮ ಸ್ವಾಮಿಯ ಭೃತ್ಯರು ನಾವು. ಎಲ್ಲಿದ್ದಾರೆ? ಈಗ ಸಾಯುವಾಗ ನಾರಾಯಣ ಅಂತ ಕೂಗಿದ್ದಾರಲ್ಲ ನಮ್ಮ ಸ್ವಾಮಿ, ನಮ್ಮ ದೊರೆ. ಅವರು ಕೂಗಿದ್ದು ಅವನ ಕೊನೆ ಮಗುವನ್ನು ಅಲ್ಲಿ ಅಂಗಳದಲ್ಲಿ ಆಡ್ತಾ ಉಂಟು. ಸಾಯುವಾಗ ಕೂಗಿದ, ಪ್ರೀತಿಯಿಂದ ಕರೆದ. ನಿಮ್ಗೆ ಗೊತ್ತಿಲ್ಲ ಕರೆದದ್ದೇನು ವಿಷಯ ಎಲ್ಲ ಅಂತ. ನೀವು ಹೋಗಿ ಅಲ್ಲ, ಅನ್ಯಾಯ ಮಾಡಿದ್ದ ನೀವ, ನಮ್ಗೆ ಗೊತ್ತಿದೆ ಧರ್ಮ. ವೇದ ಪ್ರಣೀತೋ ಧರ್ಮ ಅಧರ್ಮಸ್ಥ ವಿಪರ್ಯಯ ವೇದೋ ನಾರಾಯಣ ಸಾಕ್ಷಾತ್ ಸ್ವಯಂಭೂರ್ತಿ ಸುಶ್ರಮ. ಯಮದೂತರು ಹೇಳ್ತಾರೆ, ವೇದ ಹೇಳಿದ್ದು ಧರ್ಮ, ವೇದ ವಿರುದ್ಧವಾದದ್ದು ಅಧರ್ಮ. ಇವ ವೇದ ವಿರುದ್ಧವಾದದ್ದು ಮಾಡಿದ್ದಾನೆ, ಯಮಲೋಕಕ್ಕೆ ಬರಬೇಕು. ನಮ್ಮ ಸ್ವಾಮಿ ಹೇಳಿದ್ದನ್ನು ಹೇಳ್ಕೊಂಡು ಬರಲಿ. ಆಗುವುದಿಲ್ಲ. ಅವ ನಾರಾಯಣನ ಕರೆದು ನಮ್ಮ ಸ್ವಾಮಿಯನ್ನು ಹೇಗೆ ಹೇಳ್ತೀರಿ? ಸಾಂಕೇತ್ಯಂ ಭಾರ್ಯಾಸ್ಯಂ ವ ಸ್ತೋಭಂ ಹೇಳನಮೆಂವ ವೈಕುಂಠ ನಾಮಗ್ರಹಣ ಅಶೇಷಗ್ರಹ. ನೀವು ತಮಾಷೆಗೋಸ್ಕರ ಬೇಕಾದ್ರೂ ಹೇಳಿ, ಗಮ್ಮತ್ನಲ್ಲಿ ಬೇಕಾದ್ರೂ ಕರೀರಿ, ಹೆಸರಿದೆ ಅಂತ ಹೇಳಿಕೊಂಡಾದ್ರೂ ಕೂಗಿರಿ. ದೇವರ ಹೆಸರು ಕರೆದ್ರ ದೇವರು ಬರ್ತಾರೆ. ಕ್ರಮವೇ ಹಾಗೆ. ಯಾಕೆ ಅಂದ್ರೆ ಇವನಿಗೆ ತನ್ನ ಮಗುವಿಗೆ ಹೆಸರಿಡಬೇಕು ಅಂತ ಆಯ್ತಲ್ಲ. ಹೌದು, ನಾರಾಯಣ ಅಂತ ಇಟ್ನಲ್ಲ. ಯಾಕೆ ಇಟ್ಟ? ಅವನ ಜಾತಿ ಅಂತ ಏನಾದ್ರು ದುಕ್ರ ಪೋಂಕ್ರ ಇನ್ನೊಂದು ಮತ್ತೊಂದು ಹೇಳ್ಬೋದಿತ್ತಲ್ಲ, ಹೇಳಲಿಲ್ಲ. ಅವನಿಗೆ ತನ್ನ ದೊರೆ ಸ್ವಾಮಿ ನಾರಾಯಣ ಇದ್ದಾನೆ. ಸಾಯುವಾಗ ಅಲ್ಲಾದ್ರೂ ಮನೆಯಲ್ಲಿ ನಿತ್ಯ ಕರೆಯುವಾಗಲೂ ದೇವರನ್ನು ಕರೆದಾಗ ಆಗ್ತದೆ ಅನ್ನೋದಕ್ಕೆ ಇಟ್ಟಿದ್ದಾನಮ್ಮ. ನಾವು ಹಾಗೆ ಮಾಡ್ತೇವೆ, ಹೆಸರು ಇಡ್ತೇವೆ. ಎಲ್ಲಿಯಾದ್ರೂ ತಿರುಪತಿ ಹೋಗಿ ಬಂದರೆ ಹೆಸರು ಗಮ್ಮತ್ ಮಾಡಿಕೊಂಡು ಶ್ರೀನಿವಾಸ ಅಂತ ಇರ್ತೇವೆ ನಾಮಕರಣ ಮಾಡಿ. ಮತ್ತೆ ಅಷ್ಟುದ್ದ ಯಾರು ಕರೀದು ಅಂತ ಸೀನು ಅಂತ ಕರಿತೇವೆ. ಮನೆಗೆ ಆಚಿನ ಒಂದು ಸಿ ಅಂತ ಕರೀತಾನೆ. ಆಯ್ತು ಅಂತ ಹೇಳಿದೆ, ನುಸಿ ನೋಡಿ, ಎಲ್ಲಿ ದೇವರಿಗೆ ಎಲ್ಲಿ ಹೆಸರು ಆಯ್ತು ನೋಡಿ. ಉಡುಪಿ ಯಾತ್ರೆ ಮಾಡಿ ಕೃಷ್ಣ ನೆನಪಾಗಿ ಕೃಷ್ಣ ಅಂತ ಬುದ್ಧಿನ ಹೆಸರಿಟ್ರೆ ಕರಿವಾಗ ಕಿಟ್ಟ ಅನ್ನೋದು. ಕಿಟ್ಟ ಅಂದ್ರೆ ವೇಸ್ಟ್ ಎಂದರ್ಥ. ಶನಿವಾರನ ಮನೆಯಲ್ಲಿ ಬಿಸಾಡುವ ಸಂಗತಿಗೆ ಕಿಟ್ಟ ಅನ್ನೋದು. ಹೀಗೆ ನಾವು ಹೆಸರು ಒಳ್ಳೆದಿರ್ತೇವೆ. ಪುಂಡರೀಕಾಕ್ಷ ಸ್ಮರಣೆ ಮಾಡಿದ್ರೆ ಶುದ್ಧ ಆಗಬೇಕು. ಸ್ಮರೇತ್ ಪುಂಡರೀಕಾಕ್ಷ. ಮತ್ತೆ ಪುಂಡಿ ಅಂತ ಕರೀತು. ಪಿಂಡವ ಪುಂಡಿಯ ಕರ್ಮ ಎಂದು ಕರಿತೇವೆ ನಮಗೆ ಗೊತ್ತಿಲ್ಲ. ಹೀಗೆ ಬಾಬಣ್ಣ ಭೂಬಣ್ಣ ಎಂತೆಂದು ಹೆಸರುಗಳು ಏನೋ ಕರೆದುಕೊಂಡು ಯಾರನ್ನ ಹೆಸರು ಯಾವುದು ಲಕ್ಷ್ಮಿ ಚೆನ್ನಾಗಿರ್ತದೆ, ಲಕ್ಕಿ ಕರೀದು. ಅದು ಅವಲಕ್ಕಿಯ ಯಾವ ಅಕ್ಕಿಯೋ ಗೊತ್ತಿಲ್ಲ. ಹೀಗೆ ವಿಚಿತ್ರವಾದ ಭಗವಂತನ ನಾಮಗಳ ಬಗ್ಗೆ ಇರುವಾಗ ನಮಗೆ ಕಾಳಜಿ ಇಲ್ಲ. ಸಾಯುವಾಗ ಅದು ನೆನಪಾಗಬೇಕಂದ್ರೆ ದೇವರ ನಾಮವನ್ನು ಗಟ್ಟಿ ಕರೀರಿ ಅನ್ನೋದು. ದೇವರ ಹೆಸರಿಡಿ, ದೇವರ ಹೆಸರು ಕರೀರಿ. ಮನೆಗಾಗಲಿ, ವಾಹನಕ್ಕಾಗಲಿ, ನಿಮಗಾಗಲಿ, ಪಕ್ಕದವರಾಗಲಿ. ಈಗೆಲ್ಲ ಏನೋ ನಾಯಿಗೆ ಮತ್ತು ಹಿಟ್ಲರ್ ಮತ್ತೊಂದು ಇನ್ನೊಂದೆಲ್ಲ ನಾಯಿಗೆ, ಮನುಷ್ಯರಿಗೆ, ಬೆಕ್ಕಿಗೆಲ್ಲ ಹೆಸರಿಡುದು ಸರಿ ಇಲ್ಲ ಅಂತಾರೆ. ಚಮಚ ಬಿದ್ದಾಗ ಶಬ್ದ ಆಗಬೇಕು, ಅಟಲ್ ಬಿಟಲ್ ಎಲ್ಲ ಎಂತ ಕರ್ಮ ಕೇಳ್ತಾರೆ. ಚೈನ್ ಎಲ್ಲ ಹೆಸರು ಅದು ಯಾವ ಧರ್ಮಕ್ಕೂ ಅಲ್ಲ. ತಟ್ಟೆ ಬಿದ್ದಾಗ ಆಗುವ ಶಬ್ದವನ್ನು ಇಡಬೇಡಿ, ದೇವರ ನಾಮವನ್ನು ಇಡಿ ಅಂತ. ಹೀಗೆ ಬಹಳ ಎಚ್ಚರದಿಂದ ನಾಮಸ್ಮರಣೆ ಮಾಡುವ ನೆಲೆಯಲ್ಲಿ ಅಜಾಮಿಳ ಕರೆದದ್ದು ದೇವರ ನೆನಪಿನಲ್ಲಿ ಮಗುವಿಗೆ ಹೆಸರಿಟ್ಟಿದ್ದಾನೆ. ಆಗ ಅಲ್ಲಿ ಇದ್ದುಕೊಂಡು ದೇವರ ಎಚ್ಚರ ಆಗಿದ್ದವನಿಗೆ ನಾರಾಯಣ ಹೋಗಿದ್ದಾನೆ ನಿಮಗೆಲ್ಲ ಅಂತ ಹೇಳ್ಕೊಂಡು ಹೋದ್ರು. ಅವನು ಹೇಳ್ಕೊಂಡು ಹೋಗಿದ್ದ, ಅವನು ದೂಡಿಬಿಟ್ರು. ಯಮದೂತರು ಹೋಗ್ತಾರೆ, ಯಮನಲ್ಲಿ ಕೇಳ್ತಾರೆ, ಸ್ವಾಮಿ ಲೋಕದಲ್ಲಿ ನೀನು ಒಬ್ಬನೇ ದೊರೆಯ ಬೇರೆ ಯಾರಿದ್ದಾರೆ? ಅಯ್ಯೋ ಮಾರಾಯ ತುಂಬ ಇದ್ದಾರೆ. ಏನಾಯ್ತು? ಹೀಗೊಂದು ಕಥೆ ಆಯ್ತು. ಸರಿ, ಇನ್ನು ಮುಂದೆ ಎಚ್ಚರ. ಜಿಹ್ವಾ ನವತ್ತಿ ಭಗವದ್ಗುಣನಾಮ ಧ್ಯೇಯಂ ಚೇತಶ್ಚನ ಸ್ಮರತಿಯ ಚರಣಾರವಿಂದಂ ಕೃಷ್ಣಾಯ ನೋ ನಮತಿಯ ಶಿರೇಕದಾಪಿ ತಾನ್ ಆನಯಧ್ವಂ ಅಸತಃ ಅಗ್ರದ ವಿಷ್ಣುಕರ್ತ್ಯ. ಯಾರ ನಾಲಿಗೆ ನಾರಾಯಣ ಸ್ಮರಣೆ ಮಾಡುವುದಿಲ್ಲ, ಯಾರ ತಲೆ ದೇವರ ನೆನಪು ಮಾಡಿಕೊಳ್ಳುವುದಿಲ್ಲ, ಯಾರ ದೇಹ ದೇವರಿಗೆ ಮಣಿಯುವುದಿಲ್ಲ, ಅಂಥವರನ್ನು ಮಾತ್ರ ನನ್ನ ಮನೆಗೆ ತನ್ನಿ ಅಂದ. ಕೃಷ್ಣಾಯ ನೋ ನಮತಿಯ ಶಿರೇಕದಾಪಿ. ಒಮ್ಮೆಯೂ ಕೃಷ್ಣನಿಗೆ ತಲೆ ಬಗ್ಗದವ ನನ್ನ ಮನೆಯ ಅತಿಥಿ ಅಂತ ಅವನು ಹೇಳ್ತಾನೆ. ನಾರಾಯಣೇತಿ ಮಂತ್ರೋಸ್ತಿ ವಾಗಸ್ತಿ ವಶವರ್ತಿನಿ. ಒತ್ತಕ್ಷರ ಇಲ್ಲದ ಸುಲಭವಾಗಿ ಹೇಳಬಹುದಾದ ನಾರಾಯಣ ಅಂತ ಮಂತ್ರ ಇದೆ.
ನಾಲಿಗೆ ನಮ್ಮ ಕೈಯಲ್ಲಿದೆ. ಆದರೂ ಕೇಳಿದ ನನ್ನ ಮನೆಗೆ ಒಂದು ಬಾಗಿಲು ತರ್ತಾರಲ್ಲ, ಎಂಥ ಜಾತಿಗಳು ಅಂತ ಹೇಳ್ತಾನೆ. ನಾಚಿಕೆ ಅಂತ ನಾವು ಬಹಳ ಪ್ರೀತಿಯಿಂದ ದೇವರ ನಾಮಸ್ಮರಣೆ ಎಲ್ಲೆಂದರಲ್ಲಿ. ಬಸ್ಸಿನಲ್ಲಿ ಹೋಗುವಾಗ ಏನು ಹೊತ್ತಾಗೋದು, ಶೂ ಆಗಿದ್ದೇನೆ, ಇಲ್ಲೇ ಅಯ್ಯ ನಿಂತ್ಕೊಂಡಿದ್ದೇನೆ, ನಿಂತ್ಕೊಳ್ಳಯ್ಯ, ನಿದ್ದೆ ಮಾಡ್ತಾ ಇಲ್ಲಲ್ಲ, ದೇವರ ಸ್ಮರಣೆ ಮಾಡೋದು. ನಾನು ಮುಟ್ಟಿದ್ದೇನೆ ಅಂತ ಮಾಡೋದು, ಮುಟ್ಟಿದ್ದೇನೆ ಅಂದರೆ ಮುಕ್ತವಾಗಿದ್ದೇನೆ, ರಜಸ್ಸಲ್ಲಿ ಇದ್ದೇನೆ, ಕೃಷ್ಣ ಅಂತ ಕರೆದದ್ದು ಆಗಲೇ ಅವಳು ಕರೀಲಿಲ್ಲ. ಯಾಕೆ? ದ್ರೌಪದಿ ಕರೆದು ತೋರಿಸಿಲ್ಲಲ್ಲ. ದೇವರ ನಾವು ಮೈಲಿಗೆ ಆಗುವುದಿಲ್ಲ, ದೇವರ ಮೈಲಿಗೆ ಆಗುವುದಿಲ್ಲ. ದೇವರನ್ನು ಕರೆದ್ರೆ ನಾವು ಮಡಿಯಾಗ್ತೇವೆ. ನಾವು ಮಡಿಯಾಗಿ ದೇವರನ್ನು ಕರೀದಲ್ಲ, ನಾವು ಮಡಿಯಾಗಲಿಕ್ಕೆ ದೇವರನ್ನು ಕರೀ. ಮಿಂದಾದ ನಂತರ ಮಾತ್ರ ಹೇಳಬೇಕು, ಬೆಳಗಿದ್ದಾಗ ಮಾತ್ರ ಹೇಳಬೇಕು, ಪ್ರಶ್ನೆ ಇಲ್ಲ. ಆಶೋಚದಲ್ಲಿ, ಅಮೆಯಲ್ಲಿ, ಸೂತಕದಲ್ಲಿ, ಚಾಮಾಶೋಚದಲ್ಲಿ, ಮುಟ್ಟಾಗಿ ಏನು ಬೇಕಾದಾಗಲಿ ದೇವರ ನಾಮಸ್ಮರಣೆ, ಕೃಷ್ಣ ನಾಮಸ್ಮರಣೆಗೆ ಎಲ್ಲಿಯೂ ಬೀಗ ಹಾಕಲಿಕ್ಕಿಲ್ಲ. ಎಷ್ಟು ಹೇಳ್ಬೋದು, ಹೇಳಲೇಬೇಕಾದ. ಕೃಷ್ಣ ಹೇಳ್ತಾನೆ ಹಾಗೆ. ಅದರಿಂದ ಅಂತಹ ದೇವರ ಸ್ಮರಣೆ ಮಾಡಿದ್ದಕ್ಕೆ ಯಮ ಜೋರು ಮಾಡಿದ್ದಾನೆ. ಯಮದೂತರು ಒಪ್ಪಿಕೊಂಡಿದ್ದಾರೆ. ಇಲ್ಲಿ ವಿಷ್ಣು ದೂತರು ಬಿಟ್ಟು ಹೋಗಿದ್ದಾರೆ. ಅಜಾಮಿಳಿ ಎಚ್ಚರ ಆಯಿತು. ಎಲ್ಲ ಸಾಯಲಿಲ್ವಾ ಅಂದ. ಇಲ್ಲ. ಎಲ್ಲಿ ಹೋದ್ರು? 3 ಜನ ಹೋದ್ರು, 4 ಜನ ಹೋದ್ರು. ನಾನು ಮಾಡಿ ತಪ್ಪಾಯಿತು ಅಂತ ಸೀದೋಗಿ ನಾರಾಯಣನ ತಪಸ್ಸಿನಿಂದ 12 ವರ್ಷ ತಪಸ್ಸು ಮಾಡಿ ಹೊರಟ. ಆಗಲೇ ಅಲ್ಲ. ಇದನ್ನು ಶುಕಾಚಾರ್ಯ ಹೇಳ್ತಾರೆ, ಎಂಥ ಪ್ರಾಯಶ್ಚಿತ್ತ ಮಾಡಿದ್ರು ನಾರಾಯಣನ ಸ್ಮರಣೆ ಇದ್ದರೆ ಆಗ್ತದೆ, ಇಲ್ಲ ಆದರೆ ಇಲ್ಲ. ನೀವು ಎಷ್ಟು ಕೋಟಿ ದೇವತೆಗಳನ್ನು ಕರೀರಿ, ಕೆಲಸ ಆಗುವುದು. ಭಗವಂತನ ನಾಮಸ್ಮರಣೆ ಒಂದಕ್ಕೆ ಪ್ರಾಯಶ್ಚಿತ್ತ ಇರುವುದು ಅಂತ ಹೇಳ್ತಾ ನಾಮಸ್ಮರಣೆ ಔಚಿತ್ಯವನ್ನು, ಪರಮಾತ್ಮ ಎಚ್ಚರವನ್ನು ಕೊಡುವ ಕಥೆಯನ್ನು ತಿಳಿಸಿ ನರಕದಿಂದ ಅನರ್ಥದಿಂದ ಪಾರಾಗಲಿಕ್ಕೆ ಭಾಗವತದ ದಾರಿ ತೋರಿಸಿಕೊಡ್ತಾರೆ. ಮುಂದೆ ನಾಳೆ ದಕ್ಷನ 60 ಹುಡುಗಿಯರ ಚರಿತೆಯನ್ನು ಚಿಂತನೆ ಮಾಡುವ. ಶ್ರೀಕೃಷ್ಣ ಅರ್ಪಣ.